ಇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶ್ಶಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಕೃಷ್ಣ ನಿಷ್ಠಾಮಿತ ಕ್ಷ್ಮ ಪರಿವ್ರಢ ಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶಾಧಿಕ ಸಮಧಿಗತ ನಂತ ವೇದಾಂತ ಭಾವ ಭೂಯಾತ್ ಕೀಶಾವನೀಶಾ ವೃತಿತನುರನಿಲ ಶ್ರೇಯಸೇ ಭೂಯಸೇ ನಃ. ತ್ವಂಗತುಂಗ ತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲಿ ರಂಗೋತ್ಸಂಗ ನಿಷಂಗಿ ವಾತ ವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯ ಶಂಸತೆ ಶಂಸತೆ ಮಂತ್ರಾಲೋಚನ ಮಾರ್ತಿನಾಶನ ಕೃತಿ ತೌಸಾಂ ಪುನಸ್ತನ್ವತೆ. ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನೆ ಮಾಡಿಕೊಂಡಾರ ಕವಿಗಳಿದ್ರೊಳಗೆ. ತುಂಗಭದ್ರೆಯ ದಂಡಿಯ ಮೇಲೆ ಮಂಚಾಲಿ ಅನ್ನೋ ಗ್ರಾಮದ ಕುದಿರ್ತಕ್ಕಂಥ ಮಹಾನುಭಾವರು ನಮ್ಗಿಂತ ಮೊದಲೇ ಪ್ರಾತಃ ಕಾಲಕ್ಕೆ ಸ್ಥಾನಕ್ಕೆ ಹೋಗಿರ್ತಾರಂತವ್ರು. ಆ ತರಂಗಗಳು ಸ್ನಾನ ಮಾಡೋ ಮುಂದೆ ಅಂತಾರಂತವ್ರು, ಸ್ನಾನ ನೀರು ಹಾಕೊಳ್ಳೋ ಮುಂದೆ ಮುಳುಗೋ ಮುಂದೆ ಅಂತಾರಂತ, ಸ್ವಾಮಿ ಇವತ್ತು ಎಷ್ಟು ಮಂದಿ ಭಕ್ತರು ಬರ್ತಾರೋ ಗೊತ್ತಿಲ್ಲಪ್ಪ ನನ್ನ ಹತ್ರ, ಯಾರಿಗೆ ಜಡ್ಡು, ಯಾರಿಗೆ ಜಾಪತ್ತು, ಯಾರಿಗೆ ನೌಕರಿ, ಯಾರೇನೋ ಏನೋ ಕೆಲಸ ಹಾಕೊಂಡ್ಬರ್ತಾರ, ಅವ್ರಿಗೆ ಅನುಕೂಲ ಆಗೋ ಹಂಗೆ ಅನುಗ್ರಹ ಮಾಡೋ ಹಂಗೆ ನಿನ್ನ ಪ್ರಾರ್ಥನೆ ಬಿಟ್ಟು ದೇವ್ರಿಗೆ ಮತ್ತೆ ಕೇಳ್ಕೊಂಬಂದು ಕೂತ್ಬಿಡ್ತಾರಂತ ಅವ್ರೇನೋ. ಆರ್ತಿ ನಾಶನ ಕೃತಿ ದುಃಖ ಅಂತ ಅರ್ಥ. ತ್ವಂಸಾಂ ಪುನಸ್ತನ್ವತೆ ಅಂಥ ಮಹಿಮಾಶಾಲಿಗೆ ನಮಸ್ಕಾರ ಮಾಡ್ತೀನಿ ಕೊಂಡು ಹೇಳಿ ಮನೆ ಹೇಳ್ತಿದ್ದೆ ಮಗ. ರಾಯರನ್ನ ಗುರುಗಳನ್ನ ದೊಡ್ಡವ್ರನ್ನ ನೆನೆಸೋದು ಹೆಂಗಂತ. ಆ ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಅಂತ ಶ್ಲೋಕ ನೀವೆಲ್ಲ ಅಂತಿರ್ತೀವಿ. ದೊಡ್ಡವ್ರನ್ನ ಜ್ಞಾನಿಗಳನ್ನ ನೆನೆಸೋ ಹೊತ್ನ್ಯಾಗ ಹಿಂಗೆ ನೋಡೋ ಹಂಗಿಲ್ಲ, ಹಿಂಗೆ ನೋಡ್ಬೇಕಂತ. ಪಾದದಿಂದ ತಲೆ ತನಕ ಆ ಪಾದ ಮೌಳಿ ತಲೆ, ಆ ಪಾದ ಮೌಳಿ ಪರ್ಯಂತಂ ಹೇಳ್ತಾರ. ಸ್ವರೂಪ ಉತ್ತಮಾನಾಂತು ಸ್ವರೂಪಂ ಪಾದರೂಪೇನ ಭಣ್ಯತೆ. ದೊಡ್ಡರಿಗೆ ಪಾದ ಪಾದ ಅಂತ ಹೇಳ್ತಕ್ಕಂಥ ಮಹಿಮಾ. ಅದಕ್ಕೆ ಜ್ಞಾನಿಗಳಿಗೆ ಹೇಳ್ತಾರೆ ನೋಡ್ರಿ. ಸ್ವಾಮಿಗಳಿಗೆ ಹೇಳ್ತಿರ್ತೀವಿ, ಜ್ಞಾನಿಗಳಿಗೆ ಸ್ವಾಮಿ ನಿಮ್ಮ ಪಾದ ಒಂಚೂರು ನಮ್ಮ ಮನ್ಯಾಗ ಹಾಕ್ರಿಪ್ಪ ಅಂತ ತಿಳ್ಕೊಂಡು ಹಿಂಗೆ ಹೇಳ್ತೀವಿ ವಿನಃ ಒಂಚೂರು ನಿಮ್ಮ ತಲೆ ಹಾಕ್ರಿ ಅಂತ ಯಾರು ಹೇಳ್ತಾರ ಅಲ್ಲ. ಪಾದಕ್ಕೆ ಮಹತ್ವ. ಅದಕ್ಕೆ ಆ ಪಾದ ಮೌಳಿ ಪರ್ಯಂತಂ ಹಿಂಗೆ ನೋಡ್ಲಿಕ್ಕೆ ಅಂತಾರ. ಗುರುಣಾಂ ಆಕೃತಿಂ ಸ್ಮರೇತ್. ಆಕೃತಿ ಶಬ್ದಕ್ಕೆ ಅರ್ಥ ಏನು? ಅವ್ರ ಆಕಾರ ಅಂತ ಅರ್ಥ. ಇಷ್ಟೇ. ಈಗ ರಾಯರನ್ನ ಎಷ್ಟು ನಮೂನಿ ವರ್ಣ ಮಾಡ್ಯಾರ, ಎಷ್ಟು ಬಣ್ಣವು ಎಂತಾನ ಅಸಾಧ್ಯ ಚಿತ್ತ ಬಂದವ್ರು ರಾಯರು. ಅವ್ರು ಭಕ್ತ ಪಾಪ ಮಾಡ್ಕೊಂಡು ತಪ್ಪೇನಲ್ಲ. ಮೂಲ ರಾಯರು ಹೆಂಗಿದ್ರು ನಮ್ಮ ಪಕ್ಕ ಗೊತ್ತಿಲ್ಲೇ ಇಲ್ಲ. ನಮ್ಮ ಹೆಂಗೆ ದೇಹ ಇತ್ತಲ್ಲ ಅವ್ರಿಗೂ ಕೂಡ ಅವ್ರು ಹೆಂಗಿದ್ರು ಏನೋ ಅನ್ನೋದು ನಮ್ಮ ಪಕ್ಕ ಗೊತ್ತಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿಸೋಳ್ಗ ಆಕೃತಿಂ ಸ್ಮರೇತ್. ಆಕೃತಿ ಅಂದ್ರೆ ಅವರ ಒಂದು ರೂಪ ಒಂದು ಅರ್ಥ ಒಳಗೆ, ಇನ್ನೊಂದು ಅರ್ಥ ಬೇರೆ. ಮತ್ತೆ ಆ ಕೃತಿಂ ಸ್ಮರೇತ್. ಆ ಇತ್ಲ ಸರಿ ಕೃತಿ ಇತ್ಲ ನೋಡ್ರಿ. ಕೃತಿ ಅಂದ್ರೆ ಮೊನ್ನೆ ಕೂಡ ಪ್ರಿಂಟ್ ಮಾಡಿಕೊಟ್ಟಾರಲ್ಲ, ಅವರ ಕೃತಿಗಳು, ಅವರ ಗ್ರಂಥಗಳು ಅಂತ ಅರ್ಥ. ಆ ಕೃತಿಂ ಸ್ಮರೇತ್. ಅವನ್ನೊಂಚೂರು ನೋಡ್ಲಿಕ್ಕೆ, ಓದ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ ಆ ಕೃತಿ ಒಂದು ಅರ್ಥ. ಇನ್ನೂ ಒಂದು ಅರ್ಥ ಆ ಕೃತಿಂ ಸ್ಮರೇತ್ ನೋಡ್ರಿ. ಆ ಮನುಷ್ಯನ ಕೃತಿ ಸಮ ಇಲ್ಲ ಅಂತಾರೆ. ಅಂದ್ರೆ ನಡವಳಿಕೆ, ಬಿಹೇವಿಯರ್ ಅಂತ ಅರ್ಥ. ಹಂಗೆ ರಾಯರ ನಡವಳಿಕೆ ಹೆಂಗಿತ್ತು, ಜೀವನ ಕ್ರಮ ಹೆಂಗಿತ್ತು, ಆ ಕೃತಿಯ ಶಬ್ದಕ್ಕದು ಅರ್ಥ. ಹಿಂಗೆ ಮೂರು ಅರ್ಥ. ಅವರ ಆಕಾರ, ಅವರ ಗ್ರಂಥಗಳು, ಅವರು ನಡೀತಕ್ಕಂಥ ಚರ್ಯ. ಅಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ. ಕಷ್ಟ ದೂರ ಹೋಗ್ತಾವ. ಸಿದ್ಧಂತಿ ಚ ಮನೋರಥಾಃ. ಒಂದು ಮಹಿಮಾ ಹೇಳಿ ನಿಮಗೆ ರಾಯರದು. ಮುಂದೆ ಹೇಳ್ತೇನೆ, ಮುಂದಿನ ಶುರು ಮಾಡ್ತೇನೆ. ಅವಾಗ ನೀವು ಅಂತೆ ಹೋಗೋ ಹೊತ್ನ್ಯಾಗ, ನಾವು ಪ್ರಾರ್ಥನೆ ಮಾಡೋ ಹೊತ್ನ್ಯಾಗ ಅವರಿಗೆ ಇಷ್ಟು ಅಪರಂಪಾರವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬರ್ಲಿಕ್ಕೆ ಏನು ಕಾರಣ?
ನೀವೆಲ್ಲ ಸ್ತೋತ್ರದ ಅಪಣಾಚಾರ ಹೇಳ್ಬಿಟ್ಟ ಅದನ್ನ ನೋಡ್ರಿ. ಹರಿಪಾದ ಕಂಜೆ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ. ನಾವು ಬಹಳ ಮಂದಿ ನೋಡೇವಿ ಮಾಟ ಮಂತ್ರ ಮಾಡೋ ಮಂದಿನ. ಅಮಾವಾಸ್ಯೆ ರಾತ್ರಿ ಬರೀ ಬತ್ಲಿ ಸುಸಾನಕ್ಕೆ ಹೋಗೋದು, ಬಾಣಂತಿಯಲ್ಲಿ ತೊಗೊಂಬರೋದು, ಅದನ್ನ ಸುಡುಗಾಡು ಮಾಡೋದು, ಅದನ್ನೇ ಮಂತ್ರ ಹಾಕೋದು, ಇದು ಒಂದಕ್ಕೊಂದು ಕ್ರಮ ಅದ. ಮತ್ತೆ ಇದಕ್ಕೊಂದು ಸಿದ್ಧಿ ಇಲ್ಲ ಅಂತಲ್ಲ ಅದ. ಮತ್ತೆ ಶಾಶ್ವತ ಅಲ್ಲ, ರಾಕ್ಷಸೀಯ ವ್ಯಾಪಾರ. ಅದನ್ನಂತೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಲೆ ಬುಡಿ ಇಟ್ಕೊಂಡು ಏನೋ ಮಾಡ್ತಿರ್ತಾರೆ, ಮಾಡ ಮಂತ್ರ ಮಾಡ್ತಿರ್ತಾರೆ. ಕೇರಳದ ವಿದ್ಯೆ ಬಹಳ ಅದ, ತಿಳ್ಕೊಡ್ರೆ ಆ ಕಡೆಗೇನು ಇನ್ನೂ ಅಂಥವ್ರು ಇದ್ದಾರೆ. ರಾಯರ ಹತ್ರ ಇರತಕ್ಕಂಥ ಶಕ್ತಿ ಅಪಣಾಚಾರ ಹೇಳ್ತಾರ. ಹರಿಪಾದ ಕಂಚ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಏನು ಮಾಡ್ಯಾರ? ಭಗವಂತನ ಪಾದ ಸೇವಾ ನಿರಂತರ ಮಾಡಿರ್ತಕ್ಕಂಥ ಮಹಾನುಭಾವರು. ತಿಳ್ಕೊಡ್ರಿ. ಶಂಖುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಶ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೆ ರತಃ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದ ಕಲಯುಗೆ ರಾಮಸೇವಾಂ ಕುರ್ವನ್ ಮಂತ್ರಾಲಯೇ ಭವತ. ಯಾವಾಗ ಶಂಖುಕರ್ಣ ದೇವತೆಗಳಿದ್ದಾಗ ಅಖಂಡ ಸೇವಾ ಮಾಡಿದರು. ಅವತಾ ಪ್ರಹ್ಲಾದರಾಜರಾದಾಗ ಎಷ್ಟು ಸೇವಾ ಅಂತ ನರಸಿಂಹ ಪ್ರತ್ಯಕ್ಷ ಆಗಿರ್ತಕ್ಕಂಥ ಒಂದು ಸೇವಾ ಮಾಡಿದರು. ಅದರ ನಂತರ ವ್ಯಾಸರಾಯರಾದರು, ಆ ನಂತರ ರಾಯರಾದರು, ಅದರಿಂದ ಇರ್ತಕ್ಕಂಥ ಒಬ್ಬ ರಾಜ ಆಗ್ತಾರೆ ಮತ್ತೆ ತಿಳ್ಕೊಂಡು. ಈ ರೀತಿ ಇರ್ತಕ್ಕಂಥ ಅವ್ರ ಪ್ರತಿಯೊಳಗೆ ಎಲ್ಲರ ಕೆಟ್ಟದ್ದು ನೇವ್ದು ಏನಾರ ಬಂದನೆಲ್ಲರೂ ಒಂದು ಆ 3-4 ಜೀವನದೊಳಗೆ ಅವ್ರು ಮಾಡಿರ್ತಕ್ಕ ಕಂಡ ಹರಿಸೇವಾ, ಹರಿಪಾದ ಕಂಜಿ ನಿಷೇವಣ, ಅದರಿಂದ ಲಬ್ಧ ಸಮಸ್ತ ಸಂಪತ್ತ. ಇಷ್ಟು ಸಂಪತ್ತು ಅಂದ್ರೆ ಸಂಪತ್ತು ದುಡ್ಡಲ್ಲ, ಮತ್ತೆ ಈ ಅನುಗ್ರಹ ಶಕ್ತಿ, ಮನುಷ್ಯಕ್ಕೆ ಫಲ ಕೊಡ್ತಕ್ಕಂಥ ಶಕ್ತಿ ಬಂದ ಈಗ ಹರಿಪಾದ ಕಂಜ ನಿಷೇವಣ. ಅಖಂಡ ಭಗವಂತನ ಸೇವಾ ಮಾಡಿ 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 ಅದು ರಾಶಿಗಡ್ಲೆ ಬಿದ್ದದ್ದು ಪುಣ್ಯ. ಸ್ವಾಮಿ ಪ್ರಾರ್ಥನೆ ಮಾಡ್ಕೋತಾರೆ, ಪುಣ್ಯದಿಂದ ತೋಳ್ತಾರೆ, ನಿಮ್ಗೆ ಮುಂದೆ ಹಿಡಿ ಹಾಕ್ತಾರೆ, ಹೊಡೆಯದ ನಿಮಗೆ. ನೀವು ಓಡೋ ನೆಟ್ಟು ಅಲ್ಲಿ ಸೇವಾ ತಿಳ್ಕೊಡಿ, ಆ ಅನುಗ್ರಹ ಆಗ್ತಕ್ಕಂಥದ್ದು. ನಾವು ಭಾಳ ಸಣ್ಣವರಿದ್ದಾಗ ಹೋದಾಗ ಈಗೇನು ಪೂಜೆ ಮಾಡ್ತಾರೆ ರಾಯರ ಅರ್ಚಕರು, ಅವ್ರಿಗೆಲ್ಲ ಅವ್ರು ಅರ್ಚಕ ಅಂತ ಹೆಸರು ಅವ್ರಿಗೆ. ಅವರು ಪರಿಮಳಾಚಾರ ನೋಡ್ರಿ ಏನು ಇಲ್ಲ? ಇದ್ದಾರೆ ಗೊತ್ತು, ನೋಡಿರ್ಬೇಕು, ಇಲ್ಲ ಗೊತ್ತಾಗೋದಿಲ್ಲ. ಅವ್ರ ಅಜ್ಜಿ ಇದ್ರು ಪೂಜೆ ಮಾಡೋರು. ನಾವು ಭಾಳ ಸಣ್ಣವ್ರು ಆವಾಗ. ಒಂದು ಘಟನಾ ಹೇಳಿದ್ರೆ ಮುಂದೆ ಹೇಳ್ಕೊತ ಹೋಗ್ತೇವೆ. ಅವ್ರು ಹೇಳ್ತಿದ್ರು, ಅವ್ರು ಅವ್ರಿಗೆ ಅಂತಿದ್ರು, ಅವ್ರಿಗೆ ರಾಯರಂದ್ರೆ ಕಣ್ತುಂಬ ನೀರು ಬಂದ್ಬಿಟ್ಟಿದ್ದು ಅವರಿಗೆ. ದಿನ ಅವ್ರು ಸೇವಾ ಮಾಡೋರು, ಅವ್ರಿಗೆ ಗಂಧ ಅಕ್ಷಂತಿ ಹಚ್ಚೋರು, ಅವ್ರಿಗೆ ಸೇಟಿ ಉಡಿಸೋರು, ನೈವೇದ್ಯ ಇಡೋರು, ಅವರಿಗೆ ಹಸ್ತು ಕಡೋರು. ಅವ್ರ ಹತ್ತು 100 ಪವಾಡ್ ಗೊತ್ತಿದ್ದು ಅವರಿಗೆ. ಬಂದು ಹೇಳ್ತಿದ್ರು ಅವ್ರ ಮುಂದೆ. ಅಂಥದ್ದು ಒಂದು ಸಣ್ಣ ಘಟನಾ, ಭಾಳ ಹೇಳಿದ್ರು, ಒಂದು ಘಟನಾ ಹೇಳ್ತೇನೆ. ಒಂದು ಹುಡುಗಿ, 10 ವರ್ಷದ ಹುಡುಗಿ, ಪಾಪ ಮೈ ತುಂಬ ಬೆಳುಪು, ಆ ರೋಗ ಬೆಳುಪಿನ ರೋಗ. ತಂದೆ ತಾಯಿ ಅಂದರು ಆಗಿನ ಕಾಲಕ್ಕೆ ರಾಯರ ಸೇವಾ ಮಾಡುವ ಹೋಗ್ತಂತ ತಿಳ್ಕೊಂಡು ಬಂದು ತಂದು ಬಿಟ್ಬಿಟ್ರಿ. ಹಳೆ ಮಂತ್ರಾಲಯ, ರಾಯರ ಉಪಕರಣ ತೆಗ್ಬೇಕು, ಕಸ ಹೊಡಿಬೇಕು, ಎಲ್ಲ ಹೊಸ ಇದನ್ನ ಮಾಡ್ಕೋತ 12 ವರ್ಷ ಕಾಲಕ್ಕೆ, 1 ದಿವಸ 2 ದಿವಸ ಅಲ್ಲ, 12 ವರ್ಷ ಅಖಂಡ ಏನು ತನ್ನ ರೋಗ ಹೋಗ್ಬೇಕು ಅಂತ ಹೇಳ್ತಾರೆ ರಾಯ ಸ್ತೋತ್ರದಾಗ. ತಸ್ಯ ಕುಕ್ಷಿಗತ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಅವ್ರು ಎಲ್ಲರೂ ಹೋಗ್ತಕ್ಕಂಥ ಮಹಾನುಭಾವರು, ಆ ಶಕ್ತಿ ಅವ್ರ ಹತ್ರ ಭಗವಂತ ಕೊಟ್ಬಿಟ್ಟಾನ ಅವ್ರಿಗೆ. ಸೇವಾ 12 ವರ್ಷ ಸೇವಾ ಮಾಡಿ ಏನಾದ್ರು ಗೊತ್ತ ನಿಮಗೆ? ಅಷ್ಟೊನ್ನಷ್ಟು ಹೋತ್ ನೋಡ್ರಿ ಆಕಿದು. ಅದು ಹೇಳ್ತಿ, ನಾನು ನೋಡೇವಿ ಅಂತ ಹೇಳ್ತಿದ್ರು ಅವ್ರು. ಕಾಲಾಗ ಒಂಚೂರು ಹಿಂಬಿಡಕ್ಕೆ ಒಂಚೂರು ಉಳಿತಂತ. ಆಕೆ ರಾಯರಿಗೆ ಹೇಳ್ಕೊಂಡ್ರು, ಸ್ವಾಮಿ ನನಗೆ ಮೋಸ ಮಾಡಿದ್ರೆ ಅಂತಂತ ರಾಯರಿಗೆ. ನಿಮ್ಮ ಹತ್ರ ಬಂದು ಸೇವಾ ಮಾಡಿದೆ, ನನ್ನ ಹಿಂಗಿದ್ರೆ ಯಾರು ಲಗ್ನ ಮಾಡ್ಕೋತಾರೆ? ನಾ ಹೆಂಗೆ ಮಕ್ಕಳನ್ನ ಹಿಡ್ಲಿ, ಮುಂದೆ ಸಂಸಾರ ಹೆಂಗೆ ಮಾಡಲ್ಲ? ನನಗೂ ಲಗ್ನ ಕುಂತ ಇಚ್ಛೆ, ನನಗೆ ಸೇವಾ ಮಾಡಿ ನಿಮ್ಮದು ಇಷ್ಟು ಮಾಡಿರ್ತಕ್ಕಂಥ ನನಗೆ ಒಂಚೂರು ಅದೊಂಚೂರು ತಕೊಂಡ್ಬಿಡ್ಲಿ ಬರ್ತಿದ್ದಿಲ್ಲ ನಿಮಗೆ. ಇಷ್ಟ ಸ್ವಚ್ಛ ಮಾಡಿ ನಾನು ಅಖಂಡ ಪ್ರಾರ್ಥನೆ ಮಾಡಿ ಅತ್ತ ರಾಯರ ಒಂದು ಕೂತ್ಕೊಂಡಾಕಿ. ಏನು ಕೆಲಸ ಆಗಲಿಲ್ಲ, ಸಿಟ್ಟು ಬಂತು ರಾಯರ ಮೇಲಕ್ಕೆ. ಅಲ್ಲ, ಇಷ್ಟು ಸೇವಾ ತೊಗೊಂಡಾರ, ನಂದು ಇಷ್ಟು ಅನುಕೂಲ ಮಾಡ್ರ, ಅದೊಂದು ಜೊತೆ ಇಲ್ಲಿ ಬರ್ತಿದ್ದಿಲ್ಲ ಇವರಿಗೆ ಅಂತ. ಆ ಹುಡುಗಿ ಅಂದ್ಲಂತ, ನಿಮ್ಮ ಅಪ್ಪನ ಹತ್ರ ಹೋಗ್ತೇನೆ ಅಂತಕಿ. ನೀವು ಕೈ ಬಿಟ್ಟು ನಾ ಸುಪ್ರೀಂ ಕೋರ್ಟ್ ಹೋಗ್ತೇನೆ ಅಂದ್ಲಕ್ಕಿ. ಎಲ್ಲಿ ಹೋದ್ಲು ಗೊತ್ತಾ ನಿಮಗೆ? ಪಂಚಮಿಗೆ ಹೋದ್ಲಕ್ಕಿ. ಅಲ್ಲಿ ರಾಯರಲ್ಲಿ ಸೇವಾ ಮಾಡ್ತಿರ್ತಾರ, ನಿಮ್ಮ ಈಗೂ ಮಾಡ್ತಾರ ಅವ್ರು. ರಾಯರು ಹನುಮಂತ ನೋಡ್ಕೋತಾರ ಅವರು ಅಂತ ಒಂದು ಪ್ರಸಂಗ ಹೇಳ್ತಾರೆ ಮುಂದೆ ನಿಮಗೆ, ಹೆಂಗೆ ಹೋಗ್ತಾರೆ ರಾಯರು ಅನ್ನೋದು. ಅದಕ್ಕೊಂದು ದಾಸರ ಕಥೆ ಅದ. ಅದಕ್ಕೊಂದು ಪಂಚಮಿಗೆ ಹೋದ್ಲಕ್ಕಿ. ಅಲ್ಲಿ ಪ್ರಾರ್ಥನೆ ಮಾಡ್ಕೋತ ಕೂತ್ಕೊಂಡು ದೇವ್ರು ಸೇವೆ ಮಾಡ್ಕೋತ ಒಂದು ದಿವಸ 2 ಭಾಳ ದಿನ ಕಾಲ, 2 ದಿವಸ ಅಷ್ಟ್ರಾಗ ಒಬ್ಬ ಬಂದ. ಅಲ್ಲಿ ಅವ ಸಾಷ್ಟಾಂಗ ಹಾಕಿ
ನಮಸ್ಕಾರ ಹಾಕಿ ಹಳ್ಳಿಗೆ ಹತ್ಬಿಟ್ಟಿದ್ದು ನಾವು ದೇವ್ರನ್ನ ಕೂತ್ಕೊಂಡು. ಅದು ಪರಿಚಯ ಆತು. ಕೇಳಿ ಯಾಕಂತ ಅವ ಹೇಳಿದಂತ, ಆ ಹುಡುಗ ನಾನು ಪುಣಾ ಕಡೆಯಿಂದ ಬಂದವ, ನನಗೆ ಪೋಲಿಯೋ ಅಟ್ಯಾಕ್ ಆಗಿತ್ತು, ಎರಡೂ ಕಾಲ ಕಳ್ಕೊಂಡಿದ್ದೆ, ನಾನು ರಾಯರ ಸೇವಾ ಮಾಡಿದೆ, ನಾನು ರಾಯರ ಸಮಗ್ರ ನಡು ಶಕ್ತಿ ಕೊಟ್ಟಾರೆ ಇವತ್ತು ನನಗೆ, ಅವರಿಂದೇ ಪುಣ್ಯ ಬಂದದ, ಹೀಗಾಗಿ ಅವ್ರ ದೃಷ್ಟತ್ವಳಿಗೆ ಹೋಗಿ ಬಂದೆ ನಾನು ಅಂತ. ಈಕೆ ಹೇಳಿದಂತ, ಇಲ್ಲ ಹಿಂಗಾಗಿತ್ತು ನಾ ಹಿಂಗಂತ. ಅವಕೇನಂತ, ನಾ ಲಗ್ನ ಮಾಡೋದಂತ ತಯಾರಿದ್ದೀನಿ ಅಂತಕೇನಂತ. ಆಕೆನಂತ ನೋಡಿ, ಏನಿಲ್ಲ ನೀ ರಾಯರ ಸೇವಾ ಮಾಡಲ್ಲ, ನೀನು ಲಗ್ನ ಮಾಡ್ಕೋತೀನಿ, ನೀವು ಹೂ ಅಂತ ಸಾಗ, ನಾವು ಲಗ್ನ ಮಾಡ್ಕೊಳ್ಳೋಣ ಅಂತ. ಅರೇಂಜ್ಡ್ ಮ್ಯಾರೇಜ್, ಮತ್ತು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ಡ್ ಮ್ಯಾರೇಜ್ ಆಗಿದ್ದ. ನಾನು ತಂದೆ ತಾಯಿ ಇಟ್ಕೊಂಡು ಹೊರಟು. ಆ ಹುಡುಗಿ ಓಡ್ಕೊಂತ ಹೊಳ್ಳಿ ಬಂದ್ಲು, ಮಂಚಾಳಿಗೆ ಬಂದ್ಲು, ಹಳ್ಳಿಗೆ ಹರಿಬಿಟ್ಲಂತೆ. ಸ್ವಾಮಿ ನೀವೇ ನನಗೆ ಕಳಿಸಿರಲ್ಲಿ ಅಂತ. ನೀವು ಪ್ರೇರಣೆ ಮಾಡಿದ್ರೆ ನನಗೆ ಹೋಗೋ ತಿಳ್ಕೊಂಡು, ಯಾಕೆ ಅಲ್ಲಿ ಗೊತ್ತಿತ್ತು ಹಂಗೆ ಅವ ಹಂಗಿಂದಾಗ ಹೋಗ್ಬಿಟ್ಟಿದ್ರಪ್ಪ, ಹೋಗ್ಬಿಟ್ಟ ನಾವು ಹಂಗಿಂದಾಗ ಹೋಗ್ಬಿಟ್ಟಿದ್ರವ, ನನಗೆ ಇದೇ ವೇಳೆದಕ್ಕೆ ಹಿಂಕೋತಿ ಹೋಗ್ಬೇಕು, ಅವ ಅಲ್ಲಿ ಬರ್ಬೇಕು ಅಂತ ನೀವು ಪ್ಲಾನ್ ಮಾಡಿರಲ್ಲ. ರಾಯರು ಬಹಳ ಪ್ಲಾನ್ಡ್ ಅಂತ ಅದಕ್ಕೆ ಹೇಳ್ತೀನಿ. ಹಿಂಗಾಗಬೇಕು ಗೊತ್ತಿರ್ತದೆ ಅವ್ರಿಗೆ. ಇಂಥ ಮಹಾನುಭಾವರು ಏನು ಮಾಡಿದ್ರು, ಆ ಹುಡುಗ ಕಳ್ಬಿಟ್ರಾಗ ಅವ್ರ ಗಂಡ ಹೆಂಡತಿ ಬಿಡು ಮುಂದೆ ಹಾಕೊಂಡು ಪ್ರಪಂಚ ಶುರುವಾತ್ ನೋಡ್ರಿ ಅವ್ರದ್ದು ಅಂತ ಹೇಳ್ತಾರೆ. ತಸ್ಯ ವಿದ್ಯಾ ಪ್ರದಾತ ಅನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಎಲ್ಲರಿಗೂ ಅನುಭವ ಆಯ್ತು ಕೊಟ್ರ. ಎಷ್ಟು ನಮಗೆ ಅಷ್ಟು ಮಾತ್ರ ಕೊಡ್ತಾರೆ. ನಾವು ಅತಿ ಮಾಡ್ಲಿಕ್ಕೆ ಹೋದ್ರು, ಅತಿ ಮಾಡಿ ಏನು ನಾವು ಹೇಳ್ತಿದ್ದಾಗಲ್ಲ, ನಾಳೆ ಮುಂಜಾನೆ ನಾನು ಮುಂದಿನ ಮಾಡ್ರಿಂದ ಸಾಧ್ಯತೆ ಇಲ್ಲ, ಹಂಗೆ ಮಾಡ್ಲಿಕ್ಕೆ ಸಾಧ್ಯದ. ನಮ್ಮ ಯೋಗ್ಯತೆ ಎಷ್ಟು, ನಮಗೆ ಎಷ್ಟು ಸಾಧ್ಯದ ಅಷ್ಟು ಮಾತ್ರ ಮಾಡ್ತಕ್ಕಂಥ ಮಹಾನುಭಾವ. ಅದನ್ನು ಹೇಳಿ ಮತ್ತೊಂದು ಮಹಿಮಾ ಭಾಳ ಹೇಳೋದು ಮುಂದೆ ತಿಳ್ಕೊಟ್ರಿ. ಹೇಳ್ಕೊತ ಹೋಗ್ತೀನಿ. ನಮಗೆ ನಿನ್ನೆ ತನಕ ಹೇಳ್ತಿದ್ದೆ, ಅವಾಗ ರಾಯರ ಅಕ್ಷರಾಭ್ಯಾಸ ಪ್ರಾರಂಭ ಆಯ್ತು ಅಂತ ಹೇಳ್ತಿದ್ದೆ. ನಮಗೆ ಮುಂದುವರೆದು ಅವ್ರ ಜೀವನದ ಕ್ರಮ, ಅದಕ್ಕೆ ಆ ಕೃತಿ ಸ್ಮರಿಯತ್ತೆ ಅಂತ ಹೇಳ್ಬೇಕಾಯ್ತು. ಅವ್ರ ಕೃತಿ ಜೀವನದ ನಡತೆ ಹೆಂಗೆ ಮಹಾನುಭಾವರು. ಮುಂದೆ ತಾ ಪ್ರಕಾರ ಅವ್ರ ಅಣ್ಣ, ಅವ್ರ ಅಕ್ಕ, ಅವ್ರ ತಂದೆ ಪ್ರಪಂಚ ನಡೆಯೋ ಹೊತ್ತಿನೊಳಗೆ ಅವ್ರ ಅಣ್ಣನ ಲಗ್ನ ಮಾಡ್ತಾರೆ. ಆ ಹುಡುಗಿ ಹೆಣ್ಣು ಹುಡುಗಿ ಲಗ್ನ ಮಾಡಿದ್ರು ಅವ್ರ ತಂದೆ ತಿಮ್ಮಣ್ಣ ಭಟ್ಟರು. ಲಕ್ಷ್ಮೀ ನರಸಿಂಹಾಚಾರ್ಯರು ದೊಡ್ಡ ಪಂಡಿತರ ಆಗಿನ ಕಾಲಕ್ಕೆ. ಆಗಿನ ಕಾಲಕ್ಕೆಲ್ಲ ಹಂಗೆ ಇತ್ತು, ವಿದ್ವಾಂಸರಿಗೆ ಕೊಡೋದು ಕ್ರಮ ಇತ್ತು ಆಗಿನ ಕಾಲಕ್ಕೆ. ಆತ ಲಗ್ನ ಆತು. ಕೆಲವೇ ದಿನ ಆಗಿತ್ತು, ತಿಮ್ಮಣ್ಣ ಭಟ್ಟರು ತೀರ್ಕೊಂಡ್ಬಿಟ್ರು. ರಾಯರಿಗೆ ತಂದೆ ಹೋದಂಗೆ ಆತು ಪೂರ್ವಾಶ್ರಮದಾಗ. ಇನ್ನೂ ರಾಯರದ ಮುಂಜವಾಗಿಲ್ಲ ಮತ್ತೆ ತಿಳ್ಕೊಂಡು ಆಗಿನ ಹೊರತಾರೆ. ಸರಿ, ಅಣ್ಣಿದ್ರು, ಒಳ್ಳೆ ಕುಟುಂಬ, ಸಂಸ್ಕಾರವಂತರ ಕುಟುಂಬ. ಅಣ್ಣ ಮುಂಜು ಮಾಡಿದ್ರು, ಹರಕತ್ತಿಲ್ಲ ಅಂತ. ಆ ಅಕ್ಕನ ಗಂಡ ಇದ್ರಲ್ಲ, ಅವ್ರ ಹತ್ರ ಕಾವ್ಯ, ಶಾಸ್ತ್ರ, ಸಮಾಸ, ಚಕ್ರ, ಶಬ್ದಾವಲಿ ಎಲ್ಲ ಓದಿಕೊಂಡ್ರು ರಾಯನವ್ರ ಹತ್ರ. ಅಷ್ಟು ಓದಿಕೊಂಡು ಅಭ್ಯಾಸ ಮಾಡೋ ವಿದ್ವಾಂಸರಾಗಿ ಮೆರಳಿ ಹೆತ್ತಿದರು. ಏನು 20 ವರ್ಷ ಅವ್ರಿಗೆ ಅಖಂಡ ವಿದ್ಯಾ ಸಂಪಾದನೆ ಮಾಡೋದು. ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ, ವೇದಾಂತ ಶಾಸ್ತ್ರ ಓದಿಕೊಂಡು ಅವ್ರಿಗೆ ಅವ್ರ ತಾಣ ವಿಚಾರ ಮಾಡಿದರು. ಹಂಗಾರೆ ನಮ್ಮ ವೆಂಕಟನಾಥ ಲಗ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಕನ್ಯಾ ಹುಡುಕಿದ್ರು. ಕಾಶ್ಯಪ ಗೋತ್ರದ ಹುಡುಗಿ ಸರಸ್ವತಿ ಅಂತ ಅಕ್ಕಿ ಹೆಸರು. ಕರ್ಕೊಂಬಂದು ಲಗ್ನ ಮಾಡಿದರು. ಲಗ್ನ ಆತು ವೆಂಕಟನಾಥಾಚಾರ್ಯ. ಲಗ್ನ ಆದ ತಕ್ಷಣ ತಮ್ಮನಿಗೆ ಹೇಳಿದ್ರು ಅವರು, ನಾನು ನಿನ್ನ ಹತ್ರ ಇರೋಲ್ಲ ಅಂತ ಹೇಳಿದ್ರು. ನಿನಗೆ ನಾ ಭಾರ ಆಗೋದು ಬೇಡ, ನಾನು ಕೃಷಿರಿ ಅಭ್ಯಾಸ ಮಾಡಿಸಿರಿ, ನಾ ಇನ್ನಷ್ಟು ನಾ ಹೋಗ್ತೀನಿ, ನನಗೆ ನಾನು ದುಡ್ಕೋತೀನಿ, ವಿದ್ಯೆ ಅದು ಹೆಂಗೆ ದುಡ್ಕೊಂತ ಮಂದಿಯಿಂದ ಹೊಂಟಾರ ರಾಯರು. ಉದ್ದೇಶ ಹೋದಲ್ಲಿಗೆ ಕುಂಭಕೋಣಕ್ಕೆ ಹೋಗೋ ಉದ್ದೇಶ. ಅಲ್ಲಿ ಯಾರಿದ್ರು, ಸುಧೀಂದ್ರ ಸ್ವಾಮಿಗಳಿದ್ರು, ಹಾಗೆ ವಿದ್ಯಮಾನ ಸ್ವಾಮಿಗಳು. ಅವಾಗ ಅವರು ವೃಂದಾವನ ಅಂಕಿ ವಿಜಯೇಂದ್ರ ಸ್ವಾಮಿ ವೃಂದಾವನ ಇದ್ದೇ ಇತ್ತು. ಅಲ್ಲಿ ಹೋಗೋ ಹೊತ್ತಿನೊಳಗೆ ಹೊಂಟಾರ. ಏನು ತೊಗೊಂಡು ಹೋಗ್ಬೇಕ್ರಿ? ನಾವು ಧಾರವಾಡಕ್ಕೆ ಹೋಗ್ಬಂದ ಉಂಡಿಯಲ್ಲಿ ಕಟ್ಕೊಂಡು ಹೋಗ್ಬೇಕು ಬಂದು ನಾವು. ಅದು ಈಗಂಕಿ ಹೋಟೆಲ್ ಅವ, ಪ್ರಶ್ನೆ ಬೇರೆ ರಿಸೆಪ್ಷನ್ ಅಂತ ಮಡಿ ಮಂದಿ ಹೋಗಿರ್ತಾನೆ. ಅವ್ರು ಹೆಂಗೆ ಹೋಗ್ಬೇಕಾದ ಹಂಗಾರ ಕೇಳಿದ್ರೆ ಹೋಗ್ಯಾರ. ಏನೇನಿಲ್ಲ, 2 ಧೋತ್ರ, 2 ಪಂಜಿ, ತಲೆ ಮೇಲೆ ಒಂದು ದೇವ್ರ ಪಿಟಿ, ಕೈಯಾಗೊಂದು ವೀಣ. ಹಿಂದೆ ಸರಸ್ವತಿ ಬಾಯಿ ಸಣ್ಣ ಹುಡುಗಿ ಪಾಪ, ಇನ್ನೂ ಸಂಸಾರ ಏನೂ ಗೊತ್ತಿಲ್ಲ ಹುಡುಗಿ. ಹೊಂಟಾರ ಹೆಂಗೆ ಕಾರ್ ಇದ್ವು, ಬಸ್ ಇದ್ವು, ಏನೇನು ವಾಕ ಹೋಗ್ಬೇಕಾರಲ್ಲ. ಹೋಗೋ ಹೊತ್ತೆ ಒಂದು ಸಣ್ಣ ಊರಿಗೆ ಬಂದರು. ಘಟನಾ ಹೆಂಗದ ನೋಡ್ರಿ. ಅಲ್ಲಿ ಊರೊಳಗೆ ಭಾವಿ ಪಾವಿರ್ತಿದ್ವಾಗಿನ ಕಾಲಕ್ಕೆ ನಳ ಪಳ ಇದ್ದಿದ್ದಿಲ್ಲ. ಅವ್ರಿಗೆ ಚಲೋ ಭಾಮ್ಯಾಗ ಈಸಿಗೆ ಸಲ್ಲ ಬರ್ತಿತ್ತು ರೀ. ಮತ್ತೆ ಅವ್ರು ಹುಡುದ್ರು ಅದನ್ನು ವರ್ಣ ಹೇಳಿಕ್ಕೆ ಹೋಗಿಲ್ಲ. ಮುಂದೆ ನಾನು ಕಬಡ್ಡಿ ಭಾಷೆ ಆಡ್ತಿದ್ದಂದ್ರೆ ರಾಯರೇನು. ಕಬಡ್ಡಿ ಆಡೋ ಹೊತ್ನಾಗ ಆ ಗೆರಿ ಮುಟ್ಟಿ ಬರ್ಬೇಕಲ್ಲ, ಇಲ್ಲಿಂದ ಅಲ್ಲೇ ಹಾರೋರು ಅಂತವ್ರೇನು ಅದನ್ನ ವರ್ಣ ಮಾಡ್ತಾರೆ ಕವಿಗಳು. ಮುಂದೆ ವರ್ಗೀಯ ಪಕ್ಷದಲ್ಲಿ ಹಿಂಗೆ ಹಾರ್ತಾರೆ ಇವರು ಅಂತ ತಗೊಂಡು ಹೇಳಿ ಆ ಕೈ ಹಂಗೆ ವರ್ಣ ಮಾಡ್ಯಾನ ಅವ್ರಿಗೆ. ಅದೇ ನೋಡ್ದಾಕ ಮಾಡಿದ್ರು, ಸ್ನಾನ ಮಾಡಿದ್ರು, ದೇವ್ರ ಪೂಜೆ ಕೂತ್ಕೊಂಡ್ರು, ಮುಗಿಸಿದ್ರು. ಎಲ್ಲಿ ಹೋಗೋ ಗೊತ್ತಿಲ್ಲ.
ಮತ್ತು ಊಟ ಪೂಜೆ ಎಲ್ಲಿ ತಿನ್ಬೇಕು ಏನು ವ್ಯವಸ್ಥೆ ಇಲ್ಲೇ ಇಲ್ಲ. ಮತ್ತೆ ಅವ ಇದ್ದಾನ ನೋಡ್ಕೋತಾನೆ, ಎಷ್ಟು ಶ್ರದ್ಧಾ ಎಂತಾನ. ಅಷ್ಟೊತ್ತಿ ಒಬ್ಬ ಹುಡುಗ ಬಂದ ಅಲ್ಲಿ ಬಟ್ಟೆ ಪಟ್ಟಿ ಒಗಿಲಿಕ್ಕಂತ. ಇವ್ರು ನೋಡಿದವ, ಇವ್ರ ಆಕಾರ, ಇವ್ರ ಚಂಡಿಗೆ, ಇವ್ರ ನಾಮ ನೋಡಿ ಭಕ್ತಿ ಬಂತವ. ಹುಡ್ಕೋತ ಊರಾಗ ಹೋದವ. ಆ ಒಳಗೆ ದೊಡ್ಡ ಶ್ರೀಮಂತ, ಅವ್ರ ಮನೆ ವಾಸ್ತು ಇತ್ತು ಅವತ್ತಿನ ದಿವಸ. ವಾಸ್ತು ಹೋದ ಹೇಳಿದ, ಇಲ್ಲ ಚಲೋ ದಂಪತಿಗಳು ಬಂದಾರ ಊರ ಹೊರಗೆ, ಚಲೋ ಬ್ರಾಹ್ಮಣ, ನೋಡಿದ್ರೆ ಪ್ರೀತಿ ಬರ್ತದ. ಓಡ್ಕೋತ ಬಂದವ. ಹಂಗಿತ್ತು ನೋಡ್ರಿ, ದೊಡ್ಡವ್ರು ಬರ್ಬೇಕು ಹೋಗ್ಬೇಕು ಈಗ ನಿಮಗಾದ್ರೂ ಇರ್ತದೆ, ನಮಗಾದ್ರೂ ಇರ್ತದೆ, ದೊಡ್ಡವ್ರು ಭೇಟಿ ಆಗ್ಬೇಕು ಅಂತ ಒಂದು ಅರ್ಥಾಗೈತೆ. ಸ್ವಾಮಿ ತಾವ್ಯಾರೋ ಗೊತ್ತಿಲ್ಲ, ನಮ್ಮ ಮನ್ಯಾಗ ವಾಸ್ತು ಅದ, ನೀವು ದಂಪತಿಗೆ ಬಂದಿರಿ, ನಮ್ಮ ಮನೆ ತೀರ್ಥಪ್ರಸಾದ ತೊಗೊಂಡು ಹೋಗ್ರಿ ನೀವು. ಆತ್ಮ ಯಥಾಶಕ್ತಿ ಆದ್ ಬರ್ತೇವೆ ಅಂದ್ರೆ ಅವ್ರು. ರಾಯರು ಸರತಿ ರಾಯರಂತೇನೇನು ವೆಂಕಟನಾಥರು ಹೋದ್ರು ಅವ್ರ ಮನೆಗೆ. ಜಗ್ ಮನಿ ಸೇರಿದೆ, ಹೋಮ ಹವನ ನಡೆದದ. ಇತ್ಲಾಗ ಅವ್ರು ಕೂತ್ಕೊಂಡ್ರೆ, ಇತ್ಲಾಗ ಇವ್ರು ಕೂತ್ಕೊಂಡಾರ. ಆತ ಟೈಮ್ ಸೇರಾತು, ಊಟ ವೆಳ್ಳೆ ಬಂತು, ಊಟಕ್ಕೆ ಕೊಡ್ಬೇಕತ್ತು ಎಲ್ಲಿ ಹಾಕಿದ್ರು. ಅವ ಹೋಮ ಮಾಡಿಸೋ ಬ್ರಾಹ್ಮಣ ಇದ್ನಲ್ಲ, ಗಟ್ಟಿರ ಪುರೋಹಿತರು ಭಾಳ ಗಟ್ಟಿರ್ತಾರ, ಕೈಯ ಒಂದು 4 ಮಂದಿ ಇರ್ತಾರ ಅವ್ರು. ಮತ್ತು ಅವ್ರಿಗೆ ಹೌದಿಲ್ಲ, ಅವ್ರೊಂದು ಊಟಕ್ಕೊಂದು 50-60 ರೂಪಾಯಿ 100 ಬ್ರಾಹ್ಮಣರು ಅಷ್ಟು ಗಂಧ ಹಾಕ್ಸಂತಿಲ್ಲ ಯಾರು ಊಟ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಗಂಧಕ್ಕೆ ಮತ್ತು ನೈವೇದ್ಯ ಗಿದ್ಯೆಲ್ಲ ಮೂಸ್ರಿ, ಗಂಧ ತಯಾರು ಮಾಡಿ ಎಷ್ಟು ಮಂದಿ ಗಂಧ ತೇಯಬೇಕು, ಗಂಧ ಯಾರು ತೇಯ್ತೀರಿ, ನಾವು ಅಲ್ಲಿ ತಪ್ಪೋ ಅಂದ, ನಾವು ನಮ್ಗೆ ಸಾಯ್ದಬ್ಬೋ ಅಂದ. ಹಿಂಗೆ ನೋಡಿದ್ರು. ಇವ್ರು ಏನೋ ಸುಮ್ಮನೆ ಕುಯ್ದರು, ಪಾರಾಯಣ ಮಾಡ್ಕೋತ. ನಾನು ಆ ಮನುಷ್ಯನ ಕರೆ ಇಲ್ಲಿ ಅಂದ್ರೆ ಅವ್ರು ಗೊತ್ತಿಲ್ಲ, ಅವ್ರು ಯಾರು ಅನ್ನೋದು ಅವ್ರಿಗೆ. ಬಾರೋ ಇಲ್ಲಿ ಅಂದ್ರೆ ಅವ್ರು ಕೊಡೋ ಗಂಧ ತೇಲಿ ಹಚ್ಚವನ. ಇನ್ನು ರಾಯರಾಗಿಲ್ಲ ಮತ್ತವ್ರು ಗಂಧ ತೇಕೋತ ಕೂತ್ಕೊಂಡು ಗಂಧ ಪ್ರಾರಂಭ ಆಯ್ತು. ಗಂಧ ತೇಲಿ ಶುರು ಮಾಡಿದ್ರು. ಇದ್ರಿಗೆ ಅವ್ರು ಹೆಂಡಿ ಕೂತಿದ್ರು ನೋಡಿ, ಹೊಟ್ಟೆ ಸಂಕಟ ತೆಗಿ. ನಮ್ಮ ಮನೆಯವರು ವಿದ್ವಾಂಸರು, ಪ್ರವಚನ ಮಾಡಿದ್ರು ಮಾಡ್ತಾರೆ ಬೇಕಾರೆ, ಪಾಠ ಹೇಳೋದ್ರೆ ಹೇಳ್ತಾರೆ ಬೇಕಾರೆ, ಮಂತ್ರ ಅನ್ನೋದು ಅಂತಾರೆ. ನಮ್ಮ ಮನೆಯವ್ರು ಗಂಧ ತೇಲಿಗೆ ಹಚ್ಚಂತ ಆಕಿಗೆ ಸಂಕಟ ಶುರು ಆತ ಅವ್ರಿಗೆ. ಆಕಿ ಇನ್ನೇನಂತಿದ್ಲು ಏನೋ ಸೌತಿ ಬೇರು. ಇವ್ರು ನೋಡಿದ್ರು, ಸುಮ್ಮನೆ ಮಾತಾಡಬೇಡ ಅಂದ್ರೆ. ಭಗವಂತ ಕೊಟ್ಟ ಕೆಲಸ ಅಷ್ಟೇ ಪ್ರಯತ್ನ ಮಾಡ್ಬೇಕು. ನಾವ್ಯಾರು ಮಾಡ್ತೀವಿ ಗಂಧ ತಿಂದ್ರೆ ಯಾವಾಗ ಮಗ ನೀನು ಊಟ ಬೇಡ, ಗಂಧ ಬೇಡ ಎದ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಗಂಧ ತೇಲೆ ನಿಮ್ಮ ಮನೆ ಬಂದು ನಾನು ತಿಳ್ಕೊಂಡು ಎಷ್ಟು ಸಮಾಧಾನ ಅಲ್ಲ ಇವರಿಗೆ. ಇದು ಜೀವನದ ರೀತಿ ತಿಳ್ಕೊಂಡ್ರೆ ಅದ. ಅದಕ್ಕೆ ಹೇಳ್ತಾ ಇದ್ರೆ ಸತ್ಯ ಧರ್ಮ ರತಾಯ ತಿಳ್ಕೊಂಡು ಹೆಂಡತಿ ಮಾತಾಡೋದು ಸುಮ್ಮನೆ ನಿನ್ನ ಕೆಲಸ ಏನದು ಅಲ್ಲಿ ಗಿಲ್ಕೋದು ಕೂತಿದ್ದೀವಿ. ಹೆಣ್ಮಕ್ಳಿದ್ದಲ್ಲ ಸಂಧಿ ಮಾತಾಡ್ಕೋತ ಕೂತು ಅಲ್ಲಿ ನಿತ್ಯಂದ ಏನು ಮದ್ದು ಪದ್ಮಾನ ಕೂತು ಅತ್ಲಾಗ ನಾ ಗಂಧ ಜೀವ ಕೆಲಸ ಕೊಟ್ಟರೆ ನೀವು ಮಾತಾಡೋಣ ಅಂತ ಯಾರು. ಆ ಹೆಣ್ಮಳಿಗೆ ಸಂಕಟ ಆಗ್ತದೆ ಹೊಟ್ಟೆ ಒಂದು ಸಮನ. ನಮ್ಮ ಮನೆಯವರು ಚಲೋ ಓದ್ಕೊಂಡಾರ, ಕಾವ್ಯಶಾಸ್ತ್ರ ವಿನೋದ ಮಹಾನುಭಾವರು. ಆತು ಗಂಧ ಹತ್ತೆಯಿದ್ರು. ಗಂಧ ಹತ್ತೇರಿ ಊಟಕ್ಕೆ ಕೊಡ್ಲಿಕ್ಕೆ ಇಲ್ಲಿ ಇವರಿಗೆ. ಇವ್ರು ಯಾರು ಗೊತ್ತೇ ಇಲ್ಲ ಯಾರಿಗೂ. ಇವ್ರು ಹೇಳ್ಕೊಳ್ಲಿಕ್ಕೆ ಹೋಗಲಿಲ್ಲ. ಹೆಂಗೆ ನಾ ಇಂಥವ ಹಿಂಗೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಹೋಗಿಲ್ಲ. ಎಲ್ಲಿ ಹಾಕಿದ್ರು, ಎಲ್ಲರಿಗೂ ಗಂಧ ಹಾಕಿದ್ರು. ಗಂಧ ಕೊಟ್ಟರು ನೋಡಿ, ಗಂಧ ಹಜಿಗೋತ್ತರ ಎಲ್ಲರೂ ಹೊಯ್ಕೊಳ್ಳಿ ಹತ್ಬಿಟ್ರು. ಮೈ ತುಂಬ ಉರಿ, ನನಗೂ ಉರಿ ನಿನಗೂ ಉರಿ, ನನಗೂ ಉರಿ. ನೀ ಅವ ಆಯ್ತೀನಿ ಯಾತಿರ್ತೀಯ ನೀತಿ 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 ತಿಳ್ಕೊಂಡು ಚಿಕ್ಕರ ಕಡೆಗೆ ಗಂಧ ಹತ್ತಿದ್ರು. ಆ ಬ್ರಾಹ್ಮಣ ಕೂತಾನ ಲಟ್ಟಮುಟ್ಟು ಬ್ರಾಹ್ಮಣ ಅವನ ಅಂತಿದ್ರು. ಹೋಗಿ ಕೇಳಿದ್ರು, ನೀವು ಗಂಧ ಏನು ಹಾಕಿದ್ರು? ಮೆಣಸಿನ ಪುಡಿ ಹಾಕಿದ್ರು ಕೇಳಿದ್ರು. ಖಾರ ಪುಡಿ ಹಾಕಿರು, ಏನು ಹಾಕಿರು? ಗಂಧ ಇಷ್ಟ ಉರ್ಲಿಕ್ಕೆ ತಿಳ್ಕೊಂಡು ಓಹೋ ಅಂದ್ರೆ ಅವ್ರು. ಹಿಂಗೆ ನಾ ಗಂಧ ಹತ್ತಿಯೋ ಮುಂದೆ ಅಗ್ನಿ ಸೂಕ್ತ ಅಂತಿದ್ದೆ ಅಂದ್ರೆ ನೋಡ್ರಿ. ನಾವು ನೀವು ಸೂಕ್ತ ದೇವ್ರು ಬರ್ಲಿಕ್ಕಿಲ್ಲ ನಮಗೆ. ಅವ್ರ ಅಗ್ನಿ ಸೂಕ್ತ ಭಗವಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ ಅವ್ರಿಗೆ. ಅದಕ್ಕೆ ಮಂತ್ರಾಲಯ ಮನನಾತ್ರಾಯಿತಿ ಇದು ಮಂತ್ರಾಲಯ. ಮಂತ್ರ ಸಿದ್ಧಿ ಹೆಂಗಿತ್ತು ಆ ರೀತಿ ತಿಳ್ಕೊಡ್ರಿ. ಅವ ಗಂಧ ಇಲ್ಲ ಆಗಲಿ ಗಂಧ ಕೊಡ್ಕೊಡ್ರಿ, ಮತ್ತು ಗಂಧ ಕೊಡ್ರಿ ಪುನಃ ಗಂಧ ತೇರು. ಮತ್ತೆ ವರುಣ ಸೂಕ್ತ ಅನ್ಕೋದು ಗಂಧ ಹಚ್ಚಿದ್ರು. ವರುಣ ಸಿಗ್ತ ನೀರಿದ್ದಂಗೆ ತಂಪು ಹಚ್ಚಿ ಕೊಡ್ರಿ. ಎಲ್ಲ ಅಂದ್ರು ಅಂದ್ರೆ ಎಲ್ಲರೂ ಆರಾಮ ನೋಡ್ರಿಪ್ಪ ಈಗ ಅಂದ್ರೆ ಎಲ್ಲರೂ ಕೊಡಿ. ಹೌದಾ? ಆವಾಗ ಗೊತ್ತಾವ ಯಾರು ಹೊತ್ಕಿದ್ರು. ಹೇಳಲಿಕ್ಕೆ ಹೋಗಲ್ಲ. ಮಂದಿ ಇಲ್ಲ, ಒಂದಿಬ್ರು ಗೊತ್ತಿರಲಿಲ್ಲ. ಅವರು ದೊಡ್ಡ ವಿದ್ವಾಂಸರು, ಅವರು ತಿಮ್ಮಣ್ಣ ಭಟ್ರು ಮಕ್ಕಳು ಆಗ್ಬೇಕು. ಅವರು ಎಲ್ಲ ಕಾಸು ಹೋಗ್ಯಾರ. ಸ್ವಾಮಿ ಮಧ್ಯೆ ಇಲ್ಲಿ ಬರೀಪ್ಪ ಕೂತ್ಕೊಡ್ರಿ ನೀವು. ಇಂಗ್ಲೀಷ್ನಾಗ ಹೇಳ್ತಾರೆ, ದೋಸ್ ಹೂ ಕೇಮ್ ಟು ಸ್ಕಾಫ್ ರಿಮೈನ್ ಟು ಪ್ರೇ. ಯಾರು ಅಪಮಾನ ಮಾಡಿ ಬಿದ್ರು ಅವರ ಮುಂದೆ ಮೆರೆಸ್ತಾರ. ಅವ್ರನ್ನ ಇಷ್ಟಂದ್ರೆ ಯಾರು ಹೇಳ್ಕೊಳಕ್ ಹೋಗಲ್ಲ. ಬಂದ ಊಟ ಮಾಡ್ರು, ಪಿಟಿಗೆ ತುಂಡು ತಮ್ಮೂರಿಗೆ ಹೊಂಟ್ಬಿಟ್ರು. ಸತ್ಯ ಧರ್ಮ ರತಾಯಸ ಇದು ಜೀವನದ ರೀತಿ. ಸೊಕ್ಕಿಲ್ಲ, ಸಮಾಧಾನ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಕೆಲಸ ಅವ್ರು ಪ್ರೀತಿಯಾಗಿ ಮಾಡ್ಬೇಕಂತಕ್ಕಂಥ ಸಮಾಧಾನ ಹೆಂಗದ ನೋಡ್ರಿ ಅಂತ. ನಮಗೆ ಲಘುನ ಸಿಟ್ಟು ಬಂದ್ಬಿಡ್ತದೆ. ನಮಗೆ ರಾಯರ ಹತ್ರ ಸಿಟ್ಟಿಲ್ಲ. ಹಂಗಿದ್ರೆ ಏನು ಹೋಗ್ತೀವಿ ನಾವೆಲ್ಲ ಏನನ್ನು ಹೋಗ್ತೀವಿ ಎಂತೆಂಥ ಮಂದಿ ಹೋಗ್ತಾವ. ಅವ್ರ ಹತ್ರ ಸಿಟ್ಟು ಬಂದರೂ ಕೂಡ ಅವರು ಅಸಮತ್ ಕತಿ ಹುಡುಗಿ ಕತಿ ಹೇಳಿ ನೀವನ್ನ ಅಂತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಹೋಗ್ತಾ ಇದ್ದಾರೆ. ಎಲ್ಲಿ ಬಂದ್ರು ಹೋಗ್ಕೋತ ಶಿವಳ ದೇಶಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬಂದು ಪ್ರಸಿದ್ಧ ಹೇಳ್ತಾರೆ ಹೆಂಗೆ, ವಧ್ವಾ ಸಾಕಂ ತತ್ರ ತುಂಡೀರ ದೇಶೇ. ನಿಮಗೆ ಹೇಳೇನೆ ನಾ ಏನು ಹೇಳಿಕತ್ತೀನಿ, ರಾಘವೇಂದ್ರ ವಿಜಯ ಹೌದಾ. ಒಟ್ಟು ಶ್ಲೋಕ ಹೇಳಿಕ ಅವ್ರು ಕೆಳಗೆ ಹೇಳಿಕತ್ತೇನೆ.
ಯಾರಿದ್ರಲೆ ವಾಸಂ ಕೃತ್ವ ವೆಂಕಟಾರ್ಯೋ ಮಹಾತ್ಮ ವಂಶಾಚಾರ್ಯಂ ಶ್ರೀ ಸುಧೀಂದ್ರಂ ದಿದೃಕ್ಷು. ಅಲ್ಲಿ ಬಂದರು, ಸುಧೀಂದ್ರ ಸ್ವಾಮಿ ಇದ್ರು ನೋಡ್ರಿ, ಅವರ ದೃಷ್ಟಿ ಬರ್ತಾ ಇದ್ದಾರೆ. ಚೋಳ ದೇಶ ಹೆಂಗಿತ್ತು ಬಹಳ ವರ್ಣ ಮಾಡ್ಯಾರ ಅದನ್ನು. ಅಲ್ಲಿ ಹೆಂಗಿತ್ತಂತ, ಗ್ರಾಮೇ ಗ್ರಾಮೇ ಅಧ್ಯಾಪಕ ಜಾತ ಮಾತ್ರ. ಆ ಊರೊಳಗೆ ಯಾರು ಹುಡ್ತಾರ ಅವರೆಲ್ಲ ಪಂಡಿತರು ಇದ್ರಂತ. ಅಲ್ಲಿ ಎಲ್ಲ ವಿದ್ವಾಂಸರು ಅಷ್ಟು ಓದೋರು ಅಭ್ಯರ್ಥಿ, ಎಲ್ಲರನ್ನೆಗೂ ಧುಮುದು ಹೋಗಿ ಎಲ್ಲರನ್ನೆಗೂ ಮಂತ್ರ ಸ್ತೋತ್ರ, ಬೇರೆ ಕೆಲಸ ಇಲ್ಲೇ ಇಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ದಂಗೆ. ಅವರೆಲ್ಲ ಮನ್ಯಾಗ ಕೂತ ಅಷ್ಟು ಶಾಸ್ತ್ರ ಅಭ್ಯಾಸ ಕಾವ್ಯ ಎಲ್ಲರನ್ಯಾಗ ಪಂಡಿತರು, ಎಲ್ಲರನ್ಯಾಗ ವೇದ ಶಾಸ್ತ್ರ ನ್ಯಾಯ ಪಾಠ ಇರ್ತಿತ್ತು. ಅಂಥ ಊರಿಗೆ ಯಾರು ಬರ್ತಾರ, ಕುಂಭಕೋಣಕ್ಕೆ ವೆಂಕಟನಾಥರು ಹೆಂಡತಿ ಸಂತಿ ಬಂದರು. ಬಂದವ್ರನ್ನ ದೇಶೇ ತಸ್ಮಿನ್ ಭೂಮಿ ಭೂಷಾಯಮಾಣೆ ಯಾರಿದ್ರು, ಕುರುವನ್ ವಾಸಂ ಕುಂಭಕೋಣೆ ಶ್ರೀ ಸುಧೀಂದ್ರಂ ಮಹಾಸ್ವಾಮಿಗಳು, ಸುಧೀಂದ್ರ ಸ್ವಾಮಿಗಳು. ದೃಷ್ಟ್ವಾ ಅರ್ಥ ಹೌದಾ, ಅವ್ರು ನೋಡಿದರು. ನಿತ್ಯಂ ಮಾನಿತಸ್ತೇನ ವಿದ್ಯಾ ಮಾನಿತ ತೇನ ಮಾನಿತ. ಸುಧೀಂದ್ರ ಸ್ವಾಮಿ ನೋಡ್ಕೊಳ್ಳೇ ಬಾರಪ್ಪ, ಕಾಯಿಲೆ ಕತ್ತೆ ಬಂದ ದಾರಿ ಕಾಯಿಲೆ ಕತ್ತೇವ ಅಂದ್ರು ಸ್ವಾಮಿಗಳು. ಅವ್ರಿಗೆ ಕಾಯ್ಕೋತ ಕೂತೇವ ಅಂದ್ರು ಅಂತ. ಮಾನಿತ ಅವ್ರನ್ನ ಗೌರವಪೂರ್ವ ಕರ್ಕೊಂಡು ಹೊಳ್ಕೊಂಡಿರ್ತಾರೆ. ಭಾಷ್ಯೋದ್ಯುಕ್ತಿಯೋ ವೆಂಕಟಾರ್ಯೋ ಬಭುವ. ಮ್ಯಾಲ್ಕರ ಕುಡಿಸಿದ್ರು, ಪಂಡಿತ ಸಾಲಿನಾಗ ಕುಡಿಸಿದ್ರು, ಕರೆದು ಬಾ ನಮ್ಮ ಕಾಯಿಲೆ ಕತ್ತೆ ಬಾರಪ್ಪ ಅಂತ ಹೇಳ್ಕೊಂಡು. ನನ್ನ ಹಿರಿಯರು ಹೇಳ್ತಿದ್ರು, ಮಠದಾಗ ಇಲ್ಲ ದಿಂಡಿರ ಆಗ್ಬೇಕಂದಿಲ್ಲ ಪಂಡಿತರಾಗ್ಬೇಕಂತ. ಸಾಮಾನ್ಯರು ಏನು ಊಟಕ್ಕೆ ಹಾಕಿ ಬಿಡ್ತಾರೆ. ದಿಂಡೆ ಅದು ಎಲ್ಲಿ ಬೇಕಾದ್ರೆ ಹಿಡಿದು ದಿಂಡೆ ನಮಗೆಲ್ಲ ಎಷ್ಟ ಇರ್ತಾವೆ. ದಿಂಡೆ ಅಂದ್ರೆ ಸೇವಾ ಮಾಡಮ್ಮ, ಪಂಡಿತರಾದ್ರೆ ಶಾಲು ಪಾಲು ಹಚ್ಚಿ ರೊಕ್ಕ ಕೊಡ್ಬೇಕು ಸ್ವಾಮಿಗಳು ಅವರಿಗೆ. ಅದು 2 ದಿವಸ ಕೊಟ್ಟು ಭಾಳ ಮಹತ್ವದಲ್ಲಿ ಹಂಗೆ ದೇವ್ರು ಹೆಂಗಿದ್ರು ಪಂಡಿತರಿದ್ರು, ಸ್ವಾಮಿಕರು ವಿಚಾರ ಮಾಡ್ತಾಯಿಲ್ಲ. ವೆಂಕಟಾರ್ಯರು ಅಲ್ಲಿ ಹೋಗಿ ಏನು ಮಾಡಿದರು, ಏನು ವಿದ್ಯಾಭ್ಯಾಸ ಕ್ರಮ ಹೇಳ್ತಾನೆ ನಿಮಗೆ. ರಾಯರು ವಿದ್ಯಾಭ್ಯಾಸ ಹೆಂಗೆ ಮಾಡ್ತಿದ್ರು ಅಂದ್ರೆ, ರಾಯರ ಇಲ್ಲೇನು ಏನಾಗಿದ್ರೆ ವೆಂಕಟನಾಥರಿದ್ದ ಅದನ್ನ ಮೇಲೆ ಹೇಳ್ಬೇಕಾಯ್ತು ನಿಮಗೆ. ನೋಡ್ರಿ ಚಂದ ಹೇಳ್ತಾರ. ಶಾಬ್ದಂ ಭಾಷ್ಯಂ ಜಾಯೇಂ ಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತಿಂ ಗೌರವಂ ಚ ವ್ಯಾಸೋರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯ ಯದ್ಯದ್ ವೇದ್ಯಂ ತತ್ತದಭ್ಯಸತಿ ಸ್ಮ. ಅವ್ರ ಅಭ್ಯಾಸ ಕ್ರಮ ಹೆಂಗಿತ್ತು, ಶಾಬ್ದಂ ಭಾಷ್ಯಂ ಆಚಾರ ಭಾಷ್ಯ ಅಭ್ಯಾಸ ಮಾಡ್ತಕ್ಕಂಥದ್ದು, ಜಾಯದೇಯಂ ಚ ಟೀಕಾಂ ಇವೆಲ್ಲ ಗ್ರಂಥಗಳಿವೆಲ್ಲ ಟೀಕಾಗಳು, ಭಾಟ್ಟಂ ತಂತ್ರಂ ಮುಂದೆ ಬರ್ತಾರ ಪಾಠ ಸಂಗ್ರಹ ಹೌದಾ, ಆವಾಗ ಹೋಗಿ ಪಾಠ ಸಂಗ್ರಹ ಬರ್ತಕ್ಕಂಥವ್ರು. ಭಾಮತಿಂ ಗೌರವಂ ಚ. ಭಾಮತಿ ಒಂದು ಗ್ರಂಥ, ನಮ್ಮ ಗ್ರಂಥ ಅಲ್ಲ, ಅದ್ವೈತಿಗಳ ಗ್ರಂಥ. ಒಂದು 2 ಮಿನಿಟ್ ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಹಂಗೆ ಭಾಮತಿ ಹೆಂಗಿತ್ತು ಅನ್ನೋದನ್ನು. ಭಾಮತಿ ಅಂದ್ರೆ ನಮ್ಮಲ್ಲಿ ಹೆಂಗೆ ಟೀಕಾಕೃತ್ಪಾದರು ಸುಧಾ ಬರೀತಾರೆ, ಹಂಗೆ ಅವರಲ್ಲಿ ಶಂಕರ ಭಾಷ್ಯಕ್ಕೊಬ್ಬರು ಬರ್ತಾರೆ, ಅದ್ಭುತ ವ್ಯಾಖ್ಯಾನ ಬರ್ತಾರೆ. ವಾಚಸ್ಪತಿ ಮಿಶ್ರ ಹೆಸರು ಅವರಿಗೆ. ಅರ್ಥಾತ್ ಹೇಳಿ ಗೊತ್ತಿರ್ತದೆ ನಿಮಗೆ. ಸಣ್ಣ ಹುಡುಗ 3-4 ವರ್ಷದ ಹುಡುಗ, ಅದು ಆ ಹುಡುಗ 2 ವರ್ಷ ಹುಡುಗಿ ತಂದು ಲಗ್ನ ಮಾಡಿಬಿಟ್ಟು, ಅದಕ್ಕೂ ಗೊತ್ತಿಲ್ಲ ಅದಕ್ಕೂ ಗೊತ್ತಿಲ್ಲ ಆಗಿನ ಕ್ರಮ. ಮುಂದೆ 6 ವರ್ಷ ಆದ್ಕೊಳ್ಳೇನೆ ಆ ಹುಡುಗನ ಇಲ್ಲಿ ಇರಬಾರ್ದು ಅನಿಸ್ತು, ಅವ ಊರು ಬಿಟ್ಟು ಹೋಗ್ಬಿಟ್ಟು. ಆ ಹುಡುಗ ಎಲ್ಲಿ ಹೋದ, ಬದ್ರಿಗೆ ಹೋದ. ಮುಂದೆ ಹುಡುಗಿ ಅಥವಾ ದುಡ್ಡು ಅಥವಾ ಮೈನರ್ದು ಗಂಡನೇ ಇಲ್ಲ ಆಕಿ. ಕೊಳ ಮಂಗಳಸೂತ್ರದ ಮಯಾಗ ಅಣ್ಣ ಅಥವಾ ಏನು ಪಾಪ ಏನು ಹುಡುಗ ಎಲ್ಲಿ ಹೋದ್ನೋ ಅಂತ ತಿಳ್ಕೊಂಡು ಅಲ್ಲಿ ಯಾರೋ ಬಂದಿರು, ನೀವು ಈಗ ಗಂಡ ಅಲ್ಲಿದ್ದಾನ ಅಂತ ಹೇಳಿದ್ರು. ಎಷ್ಟೋ ವರ್ಷದ ಮೇಲಿದೆ, ಮತ್ತೆ ಭಾಳ ವರ್ಷದ ಮೇಲಿದೆ. ಹುಡುಕೋತ ಹೋದ್ರಿ ಅವರು, ಅಣ್ಣ ತಂಗಿ ಕೂಡ. ಅಲ್ಲಿ ಹೋಗಿ ನೋಡಿದ್ರು, ಅಭ್ಯಾಸ ಮಾಡ್ಕೋತ ಕೂತಿದ್ರಿ ಅವರು. ನೋಡ್ರಿ ಆ ಹುಡುಗಿ ಸಣ್ಣಕ್ಕಿದ್ರು ಇವ ನನ್ನ ಗಂಡ ಅಂತ ಹೇಳಿಲ್ಲ ಅಂತ ನೋಡ್ರಿ. ಆಕಿ ಒಳಗಿಂದ ಹೆಂಗಿರ್ತದ ಮನಸ್ಸು. ಏನು ಮಾಡೋದು ಗೊತ್ತಾ, ನೋಡಿದ್ರು ಒಂದು ಕ್ರಮ ಹೇಳೋದು, ಸ್ನಾನ ಮಾಡೋದು, ಅಖಂಡ ಬರ್ಕೋತ ಕೂತ್ಬಿಡು, ಮತ್ತೆ ಸ್ನಾನ ಮಾಡೋದು, ಮತ್ತೆ ಬರ್ಕೋತ ಕೊಡೋದು. ಅಣ್ಣ ಹೇಳಿದ, ತಲೆ ಕೆಟ್ಟದಿ ಮನುಷ್ಯಂದು, ನಿಂದು ಹೆಂಗು ಏನು ಮೈ ಮುಟ್ಟಿಲ್ಲ, ಏನು ಸ್ಪರ್ಶ ಇಲ್ಲ, ಬೇರೆ ಲಗ್ನ ಮಾಡ್ತಾ ನೀವು ಹುಡುಗಿ ಕರ್ಕೊಂಡು ಬಂದ ಅಲ್ಲಿ ಅಂತ. ಯಾವ ಮನ ಹುತ್ತ ಕಟ್ಟನ ಇವ ಸಹಿತ ಇರ್ತಾನ, ನೀವು ಹುಡುಗಿ ಅಂದಂತ. ಆಕೆ ಅದೇ ಗುಡಿಸೋದಾಗಿತ್ತು. ಅವನು ಸೇವಾ ಮಾಡ್ಕೋತಾನ. ನಾ ಹೇಳೋದು ಇದಕ್ಕಿಂತ ಪುರಾವ್ಯದ ಮಾಧ್ಯಮಕ್ಕೆ ಒಂದು ದೊಡ್ಡ ಕಾವ್ಯದ ನನ್ನ ಹತ್ರ ತೋರಿಸ್ತೀನಿ ಬಂದು ನಿಮ್ಗೆ. ಆಮೇಲೆ ಏನಿಲ್ಲ, ಇವ್ರನ್ನ ಸ್ನಾನಕ್ಕೆ ಹೋಗ್ಬೇಕು, ಬರ್ಕೋತ ಕೊಡ್ಬೇಕು, ಆಕೆ ಹಾಲು ಹಣ್ಣು ಕುಡಿಬೇಕು, ಮತ್ತೆ ಬರ್ಕೋತ ಕೊಡ್ಬೇಕು. ಹೌದಾ, ಇಷ್ಟ ಬರ್ಕೋತ ಹೋದ್ರು. ಆ ಗ್ರಂಥ ಮುಗೀತು. ಒಂದು 50 ವರ್ಷ ಆಗಿರ್ಬೇಕು ಆಳೆ ಅವ್ರಿಗೆ. ಆ ಗ್ರಂಥ ಪುನರಾವಲೋಕನ ಮಾಡೋಕಲ್ಲ, ಮತ್ತೊಮ್ಮೆ ತಿದ್ದುಪಡಿ ಮಾಡ್ಬೇಕಲ್ಲ, ಮಾಡಿರಲಿ ನೀವು ಹಂಗೆ. ಹೌದಾ, ಹಂಗೆ ಮಾಡ್ಕೋತ ಕೂತ್ಕೊಂಡ್ರು. ಅದು ದೀಪ ಇತ್ತು, ಇಂಥ ದೀಪ ಮಕ್ ಬಂತು. ಅದಕ್ಕೆ ಮಕ್ ಬಂದ್ರೆ ಅವ್ರು ಹಿಂಗೆ ಕೈಲಿ ಗಪ್ಪನಾದ್ರೆ ಹಿಂಗೆ ಮಕ್ ಮುರಿದ್ರು. ಕೈ ಏನಾಯ್ತು ಹೇಳ್ರಿ, ಸುಡ್ತದ. ಅಯ್ಯಯ್ಯೋ ಅಂದ್ರಿ ಅವರು. ಮಗ್ಳಿಗಿದ್ಲಲ್ಲ, ತನ್ನ ಸಿರಿ ಹದಕ್ರೆ ಹಿಂಗೆ ಕಟ್ಟಿರ್ಲಿಕ್ಕೆ ನೋಡಿದ್ರು. ನೀ ಯಾರು ಅಂದ್ರು ಅವರು. ನಾ ಯಾರು ಗೊತ್ತಿಲ್ಲ ನಿಮ್ಗೆ ಅಂದಾಗೆ. ಇಲ್ಲ,
ಹಿಂಗೆ ಬರ್ತಿದ್ದೆ, ಕಸ ಹೊಡಿತು, ಸ್ವಚ್ಛ ಇರ್ತಿತ್ತು, ನೀ ಹಾಲು ಹಣ್ಣು ಇತ್ತು ಕುಡ್ತಿದ್ದೆ, ಏನೋ ಇರ್ತಿತ್ತು, ಊಟ ಮಾಡ್ತಿದ್ದೆ, ಮತ್ತು ಬರ್ಕೋತ ಕುಡ್ತಿದ್ದೆ, ಹಿಂಗೆ ಹೋಗೇನೆ. ನಾನು ನಿಮ್ಮ ಹೆಂಡ್ತಿ ಅಂದ್ರ ನನ್ನ ಲಗ್ನ ಆಗಿದೆ ಅಂದ್ರೆ ಹೌದು. ನೀವು 4 ವರ್ಷ, ನಾ 2 ವರ್ಷ ಅಂತ. ನಾ ಹುಡುಕೋತ ಬಂದ ನಮ್ಮಣ್ಣ, ನಾ ಇಲ್ಲೇ ಐತಿ. ಅವ್ವ ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಕೇಳಿದರು, ನಿನ್ನ ಹೆಸರೇನು ಅಂತ ಕೇಳಿದ್ರು ಅವರು. ಆವಾಗ ನೀವೇ ಇಟ್ಟು ಹೆಸರು ನನಗೆ ಭಾಮತಿ ಅಂತ ನನ್ನ ಹೆಸರು. ಇಡೀ ಶಂಕರ ಭಾಷ್ಯಕ್ಕೆ ಹೆಂಗೆ ಮಧ್ವಾಚಾರ ಭಾಷ್ಯಕ್ಕೆ ಸುಧಾ ಬರ್ತಾರ, ಶಂಕರ ಭಾಷ್ಯಕ್ಕೆ ಅವ್ರು ಬರತಕ್ಕಂಥ ಗ್ರಂಥಕ್ಕೆ ಹೆಂಡತಿ ಭಾಮತಿ ಅಂತ ಹೆಸರು ಇಟ್ಟಿರೋದಕ್ಕೆ ಅವ್ರು ನಮ್ಮ ಹೆಂಡತಿ ಹೆಸರು ಇಟ್ಟಿರೋದಕ್ಕೆ ಯಾರು ವಿದ್ಯಾ ವಾಚಸ್ಪತಿ ಮಿಶ್ರ ತಿಳ್ಕೊಂಡು ಹೇಳ್ತಾರೆ. ಅದು 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 ದೊಡ್ಡ ಗ್ರಂಥ. ಅದಲ್ಲಿ ಅದನ್ನು ಖಂಡನ ಮಾಡಿ ದೊಡ್ಡ ಹಂಗೆ ನಮ್ಮ ಗ್ರಂಥಕ್ಕೆ ಭಾಮತಿ ಹೇಳ್ಕೋತ ಬರ್ತಾರೆ. ರಾಯರ ಪರಿಮಳದಾಗ ಭಾಮತಿ ತಂದು ಹಾಕ್ತಾರೆ. ಮೇಲೆ ತಿಳ್ಕೊಡ್ರಿ, ಅದು ಹೇಳ್ತಾರೆ ಭಾಮತಿ ಓದ್ತಿದ್ದು ಅಂತ ಅರ್ಥ. ಮತ್ತು ನೋಡಿ ಹೇಳ್ತಾರೆ, ವ್ಯಾಸೋರ್ಯುಕ್ತಂ ಚಂದ್ರಿಕಾಂ ವೆಂಕಟಾರ್ಯ. ವ್ಯಾಸೋರ್ಯ ವ್ಯಾಸರಾಯರು ಏನು ಬರ್ತದೆ, ಚಂದ್ರಿಕಾ, ಅದನ್ನು ಅಭ್ಯಾಸ ಮಾಡಬೇಕು. ಯದ್ಯದ್ ವೇದ್ಯಂ ತದ್ ಅಭ್ಯಸಿತ ಸ್ಮ. ಇಂಥ ಗ್ರಂಥಗಳೆಲ್ಲ ಪ್ರಾತಃ ಕಾಲಕ್ಕೆ ಎದ್ದು ಬರ್ಕೊಂಡು ಕೊಡ್ಬೇಕು. ಯಾರು ಸಂಧಾನದೊಳಗೆ ಸುಧೀಂದ್ರ ಸಂಧಾನದಾಗ ತಾವು ಓದಿದ್ರು. ಮತ್ತು ಇಲ್ಲಿ ಪಾಠ ಪ್ರವಚನ ಯಾರ ಹತ್ರ, ಸುಧೀಂದ್ರ ಸ್ವಾಮಿ ಹತ್ರ ಹೇಳ್ತಾ ಇದ್ದಾರೆ. ಆ ಪ್ರವಚನ ಕ್ರಮ ಹೆಂಗಿತ್ತು ನೋಡ್ರಿ ಅವ್ರದ್ದು. ಈ ಭಾಷೆ ಅಂದೇ ಹೇಳ್ತಾರೆ. ಈ ಶ್ಲೋಕ ತಿಳ್ಕೊಡ್ರಿ ಹೆಂಗೆ ನಲ್ಲಿಗೆ ಬರೋರು. ಪ್ರಾತಃ ಸ್ನಾತ್ವ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಃಸಹ ಪೂರ್ವಂ ತಂತ್ರಂ ವಾ ವದನ್ ವೆಂಕಟಾರ್ಯ ತುರ್ಯೇ ಯಾಮಃ ಕಾಂಶ್ಚಿತ್ ದಬ್ಧ ರಣೈಷತೆ. ಅಭ್ಯಾಸ ಕ್ರಮ ಹೆಂಗಿತ್ತು. ಪ್ರಾತಃ ಸ್ನಾತ್ವ ಅರ್ಥ ಆಗ್ತದೆ. ಏನು ಮಾಡಿ ನಸಿಕಲಿಗೆ ಏನು ಮಾಡ್ತಿದ್ರು, ಸ್ನಾನ ಮೊದಲೇ ಕೆಲಸ. ಪ್ರಾತಃ ಅಂದ್ರೆ 7 ಗಂಟೆ 8 ಗಂಟೆ ಎಲ್ಲ ಮತ್ತದು 4 ಗಂಟೆಗೆ ಶುರು ಮಾಡಿದ್ರು ಪ್ರಾತಃ ಸ್ನಾತ್ವ. ನೋಡ್ರಿ ನಸಿಕ್ಲಿದ್ದು ಏನು ಓದಬೇಕು ಮೊದಲು, ಸಾಧು ವೇದಾಂತ ಭಾಷ್ಯಂ ಆಚಾರ ಭಾಷೆ ಓದ್ಬೇಕಂತ ಕ್ರಮ. ಅದು ಓದು ಈಗ ನೋಡಿ ಹೆಂಗೆ ಓದ್ತಾ ಹೋಗುತ್ತೆ. ನೀ ಅಪ್ಪ ಹೇಳ್ತಾನೆ, ನಾನು ಓದ್ಕೊಂಡು ನೀ ಸುಮ್ಮನೆ ಮಲ್ಕೋ ಸುಮ್ಮನೆ ಅಂತಾರ. ಕ್ರಮ ಇಲ್ಲಿ ಕೂತಾರ, ಸರ್ ಕೂತಾರ. ಇಲ್ಲಿ ಪ್ರಾತಃ ಕಾಲಕ್ಕೆ ಎದ್ದುಕೊಳ್ಳಿ ಗಣಿತ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಎದ್ದುಕೊಳ್ಳಿ 4 ಗಂಟೆಗೆ 5 ಗಂಟೆಗೆ ಎದ್ದು ಗಣಿತ ಮಾಡೋ ಕ್ರಮ ಅಲ್ಲ. ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಓದ್ಕೊ ಹೋಗಕ್ಕೆ ಅವಾಗ ಭಾಷಾ. ಯಾಕೆ ಗಣಿತ ತಲೆ ಕಟ್ತದೆ. ಮೊದಲು ತಲೆ ಕೆಟ್ಬಿಟ್ರೆ ಮುಂದೆ ಆಕರಣ ಬೇಡ, ಇಂಗ್ಲೀಷ್ ಬೇಡ, ಇತಿಹಾಸ ಬೇಡ, ಯಾರು ಬೇಡ ಹೋಗಂತ ತಲೆಬಿಟ್ಟು ಅದಕ್ಕೆ ಮೊದಲಿಗೆ ಭಾಷಾಭ್ಯಾಸ. ಸಂಸ್ಕೃತ, ಶ್ಲೋಕ, ಆಮೇಲೆ ಕವಿತೆಗಳು ಹೌದಲ್ಲ, ಇವು ನೋಡಿದ್ರೆ ತಲೆ ಸಮ ಇರ್ತದೆ. ಅವಾಗ ಚಂದ ಅನಿಸ್ತದೆ. ಮಧ್ಯಾಹ್ನ ಆದಂಗೆ ತಲೆ ಬಿಸಿಲು ಆದಂಗೆ ಗಣಿತ ಶುರು ಮಾಡೋದು. ಆಮೇಲೆ ಕೆಮಿಸ್ಟ್ರಿ ಹಂಗೆ ಇಲ್ಲ. ಆಚಾರ್ಯರು ಪ್ರಾತಃ ಸ್ನಾತ್ವ ಸಾಧು ವೇದಾಂತ ಭಾಷ್ಯಂ. ಏನು ಓದ್ಬೇಕಂತ ಆಚಾರ ಭಾಷ್ಯ. ಮತ್ತು ಭಾಷೆ ಏನು ಸುಂದರ ಭಾಷೆ ಹೇಳ್ತಾ ಇದ್ದಾನೆ. ಭಾಷೆದ ಒಂದು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಶಾಬ್ದಂ ಪಶ್ಚಾತ್, ಆಮೇಲೆ ಶಬ್ದ ರೂಪವಾಗಿ ಎಲ್ಲ ಶಬ್ದ ಅರ್ಥ ಮಾಡ್ಕೊಳ್ಳೋದು. ತರ್ಕಶಾಸ್ತ್ರಂ ಚ ತಪಃ, ಎರಡನೇ ತರ್ಕಶಾಸ್ತ್ರ ಬರಬೇಕು. ತರ್ಕಕ್ಕೆ ಆಗಬೇಕು. ಎದುರು ತರ್ಕ ಹೋದ ಕ್ರಮ ಅಲ್ಲ. ತರ್ಕ ತಲೆ ಬಿಸಿ ಆಗ್ಬಿಡುತ್ತೆ ತರ್ಕಕ್ಕೆ. ಅದು ಹೇಳ್ತಾ ಇದ್ದಾರೆ. ಪೂರ್ವಂ ತಂತ್ರಂ ವಾವದನ್ ವೆಂಕಟಾರ್ಯ ತುರಿಯೇ ಯಾಮೆ ಕಾಂಶ್ಚಿತ್. 4 ಯಾಮದಾಗ 4 ಈ ರೀತಿ ಅವ್ರು ಅಭ್ಯಾಸ ಮಾಡೋದು ಕ್ರಮ ಆಯಿತು. ಯಾರ್ದು, ವೆಂಕಟಾರ್ಯ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಹಾನುಭಾವರು ಅಲ್ಲಿ ಇರೋ ಹೊತ್ತಿನೊಳಗೆ ಅಭ್ಯಾಸ ಮಾಡ್ತಕ್ಕಂಥ ಕ್ರಮ ಹೇಳ್ತಾ ಇದ್ದಾರೆ. ಅಂತೂ ಸ್ವಾಮಿಗಳು ಸಂಗತಿ, ಸ್ವಾಮಿಗಳು ಒಂದ್ಸಲ ಮನ್ನಾರಗುಡಿಗೆ ಹೋಗ್ಬೇಕಾತು. ಅಂದ್ರೆ ಕುಂಭಕೋಣ ಬಿಟ್ಟರು, ಸ್ವಾಮಿಗಳು ಯಾತ್ರಾಕ್ಕೆ ಹೊಂಟರು. ಯಾರು, ಸುಧೀಂದ್ರ ಸ್ವಾಮಿಗಳು. ಹೌದಾ, ಅವ್ರ ಸಂತಿ ಹುಷಂದ್ರ ಹೋಗ್ಬೇಕಲ್ಲ. ಮತ್ತೆ ನಮ್ಮ ಒಂದು ಶಿಷ್ಯಂದ್ರ ಬರ್ತಾರೆ, ಹೋದ್ರು ಅಭ್ಯಾಸ ಮಾಡೋಲ್ಲ ಬರ್ತಿರ್ತಾರೆ. ಮತ್ತೆ ಹಂಗೆ ಅವ್ರ ಸಂತಿ ಹೋದ್ ವೆಂಕಟನಾಥ ಹೋಗ್ಬೇಕಾತಲ್ಲ. ಮಠದಾಗಿನ ಪಂಡಿತರು ಅವರು ಹೋಗ್ಬೇಕಾತಲ್ಲ. ಅಲ್ಲಿ ಹೇಳ್ತಾ ಇದೆ, ಎಲ್ಲಿ ದೃಷ್ಟಂ ಕೃಷ್ಣಂ ದಕ್ಷಿಣ ದ್ವಾರಕೇಶಂ. ಮನ್ನಾರಗುಡಿ ಅಂತದ ಕೇಳಿರಲಿಲ್ಲ, ಕೃಷ್ಣ ಇದ್ದಾನೆ ಹೌದಿಲ್ಲ, ಅಲ್ಲಿ ಬರ್ತಾ ಇದ್ದಾರೆ. ಪ್ರಾಪ್ತ ಸಾಕಂ ವೆಂಕಟವು ದೇಶಿಕೇನ. ಯಾರ ಸಂಗತಿ, ದೇಶಕೇನ ಅಂದ್ರೆ ಸುಧೀಂದ್ರ ಸ್ವಾಮಿ ಬಂದರು. ಅವರು ಕೂಡ ಯಾತ್ರಕ್ಕೆ ದಿಗ್ವಿಜಯಕ್ಕೆ ಹೋಗ್ತಾ ಸ್ವಾಮಿಗಳು ಹಂಗೆ ಹೋಗ್ತಾ ಇದ್ದಾರೆ. ಮಾಯಾವಾದಿ ವ್ರಾತ ಮಧ್ಯೆ ನಿಷಣ್ಣಂ ಕಿಂಚಿತ್ ಭಿಕ್ಷುಂ ದೃಷ್ಟವಾನ್ ವಾವದೂಕಂ. ಹೋಗೋ ಹೊತ್ತಿನಾಗ ಯಾವ್ದು ಗುಡಿಯಾಗ ಕುತ್ಕೊಂಡಿದ್ರು. ಹೋಗೋ ಹೊತ್ತಿನಾಗ ಒಂದು ಗುಡಿಗೆ ಬಂದರು. ಅಲ್ಲಿ ಪಂಡಿತ ಮಾತಾಡೋ ಚಟ ಇದ್ದವ. ಅವ ಏನು ಮುಗಿದ ಮಾಯಾವ ಶಾಸ್ತ್ರ ಅವ ಉಪನ್ಯಾಸ ಬಿಡೋತ ಕೂತಿದ್ದ. ಇವ್ರಿಗೆ ಕೇಳಿದ ಅದನ್ನು ಪ್ರಶ್ನೆ ಮಾಡ್ತಾರ. ಅವನ ಪ್ರಶ್ನೆ, ಬ್ರಹ್ಮಾಭಿನ್ನೋ ಜೀವ ಸಂಘ ಕುತಸ್ತ್ವಂ ಬ್ರೂಹಿ. ಅಲ್ಲೂ ಜೀವ ಬ್ರಹ್ಮ ಒಂದ ಅಂತೀನಿ, ಅಭಿನ್ನ ಅಂತೀನೇನು, ಅದಕ್ಕೆ ಉತ್ತರ ಕೊಡು, ಹೆಂಗೆ ಕೊಡ್ತೀವನು ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾ ಯಸ್ಮಾತ್ ಅಂತ ಹೇಳ್ಬಿಟ್ಟವ. ಅಲ್ರಿ ಜಗತ್ತ ಮಿಥ್ಯದ ಅಂದಮೇಲೆ ಬ್ರಹ್ಮ ಏಕ ಇದ್ದಾರ. ಉತ್ತರ ಹೇಳಿದೆ ವೆಂಕಟನಾಥ ನಂತರ ಹುಚ್ಚಾಂದ್ರ ಅವರು ಈ ಶಬ್ದ ಅಭ್ಯಾಸ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಶಾಸ್ತ್ರೇನೋಕ್ತೋ ಅನುಸೃತ ಕೇಚಿದ್ವಾ ಕಿಂಚಾತ್ ಶಬ್ದ ಉಕ್ತಸ್ತ್ವ ಏತಿ. ಅವ್ನು ಹೇಳಿದ್ರು, ಇಂಥ ಶಾಸ್ತ್ರ ಇಲ್ಲ, ಈ ಶಾಸ್ತ್ರ ಹಿಂಗೆ ಹೇಳ್ತದೆ, ಈ ಶಾಸ್ತ್ರ ಹಿಂಕೊಂಡು ಖಂಡನ ಮಾಡಿ ಪೂರ್ತಿಯವನ್ನ. ಆ ಮನುಷ್ಯ ಬಾಯಿ ಮುಚ್ಚಿಬಿಟ್ಟ. ಅವನು ನಮ್ಮ ಸಿದ್ಧಾಂತ ಏನು, ಪರಮಾತ್ಮ ಜೀವಾತ್ಮ ಬೇರೆ ಬೇರೆ.
ಹೌದಲ್ಲ? ಅವ್ರ ಜೀವ ಐಕ್ಯತಿರ್ತಕ್ಕಂಥ ಸಿದ್ಧಾಂತ ಅದು ತಪ್ಪದು. ಅದು ಅವನು ಸೋಲಿಸ್ತಾ ಇದ್ದಾರೆ ಯಾರು? ವೆಂಕಟನಾಥಾಚಾರ್ಯರು. ಯಾರ ಸನ್ನಿಧಿ ಒಳಗೆ ಹೇಳಿದ್ದಲ್ಲ, ಯಾರ ಸಂಗತಿ ಸುಧೀಂದ್ರ ಸ್ವಾಮಿ ಲಕ್ಷ ಇಟ್ಕೊಂಡಿದ್ದ ಅದನ್ನ ಹೇಳ್ತಾ ಇದ್ದಾರೆ. ಮುಂದೆ ಅಲ್ಲಿರ್ತಕ್ಕಂಥ ಮತ್ತೊಬ್ಬ ಪಂಡಿತ ಅಂದ ವೆಂಕಟನಾಥಾಚಾರ್ಯರಿಗೆ, ಎಷ್ಟು ನೀ ಬೊಗಳ್ತೀಯಲ್ಲ ಅಂತ ನೀವರಿಗೆ. ದಂಡೇನಾನಿ ಸ್ಥಾಡಿತ ಕುಂಡಲೀವ ಸಿಟ್ಟು ಬಂದಂಗೆ ಅಂತ ನಾವು ಏನೋ ಒಂದು ಪ್ರಶ್ನೆ ಕೇಳ್ದ, ಈ ಕ್ರಿಯಾಪದ ಇದು ಈ ರೂಪದಾಗ ಏನಾಗ್ತದೆ ಹೇಳು ಅಂತ ಕೇಳ್ದ. ವೆಂಕಟನಾಥಾಚಾರ್ಯರು ತಕ್ಷಣ ಆ ರೂಪ ಕ್ರಿಯಾಪದ ರೂಪ ಇದು ತಿಳ್ಕೊಳ್ಳೋದು ಕಷ್ಟ ಹಂಗಾದ್ರೆ ತಾಸ್ತತ್ ಅಂತ ಆಗ್ತಂತೇಳಿ ಇದು ಕುತ್ರ ನೀ ಹೇಳಿ ಮೊದಲು ಕ್ರಿಯಾಪದ ಕೊಟ್ಟರು. ಬಾಯಿ ಮುಚ್ಚಿಬಿಟ್ಟು ಹೇಳಲಿಕ್ಕಾಗಲ್ಲ. ಮಂತ್ರಾಲಯ ಸ್ವಾಮಿಗಳು ವ್ಯಾಕರಣದ ಎತ್ತಿದ ಕೈ ತಿಳ್ಕೊಂಬಿಟ್ರೆ ನೀವು ಅರ್ಥ ಮಾಡಲಿಕ್ಕೆ ಆಗೋದು ನಮಗೆ. ಏನು ಒಂದು ಶಬ್ದ ತೊಗೊಂಡ್ರೆ ಹಿಂಗೆ ಬಿಡಿಸ್ತಾರ ಮಹಾನುಭಾವರು ಅದನ್ನು. ಇದು ಕ್ರಿಯಾಪದ ಏನು, ಮೂಲ ರೂಪ ಏನು ತಿಳಿಸಿ ಹೇಳ್ತಾರೆ ಅವ್ರ ಪ್ರೇಮದಾಗ. ಟೀಕಾರ ಹೇಳೋ ಹೊತ್ತೇ ಒಂದು ಶಬ್ದ ಹೇಳ್ಬಿಡ್ತಾರೆ, ಹಿಂಗದ ಇಲ್ಲಿ ನೋಡ್ಕೊಂಡು ಅಂತ ಹೇಳ್ಬಿಡ್ತಾರೆ. ಅದನ್ನು ರಾಯರಿ ಬಿಡಿಸ್ತಾರೆ ರೀ ಪ್ರೇಮದೊಳಗೆ. ಏನು ಚಂದ ಬಿಡಿಸ್ತಾರೆ ಗೊತ್ತಾ ನಿಮ್ಗೆ? ಓದೋರಿಗೆ ಗೊತ್ತಾಗ್ತದೆ. ಅದಕ್ಕೆ ರಾಯ ಸ್ತೋತ್ರದ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಇದಕ್ಕೆ ಅರ್ಥ ಹೆಂಗೆ ಗೊತ್ತಾ ನಿಮಗೆ? ಮಹಾವಿಶೇಷ ವಿದ್ವತ್ ಪರಿಜ್ಞೇಯ. ರಾಯರು ಭಾಳ ಚಂದ ಅರ್ಥ, ವಿದ್ವಾಂಸರಿಗೆ ಭಾಳ ಚಂದ ಅರ್ಥ ಆಗ್ತಾರೆ. ಯಾಕೆ ಆ ಶಬ್ದ ತಗೊಳ್ತಾರೆ ಅವರು. ಏನು ರಾಯರಪ್ಪ ಅಂತಾರೆ, ಇನ್ನು ವ್ಯಾಕರಣ ಹೇಳ್ತಾರೋ, ನ್ಯಾಯಶಾಸ್ತ್ರ ಹೇಳ್ತಾರೋ, ತರ್ಕಶಾಸ್ತ್ರ ಹೇಳ್ತಾರೋ, ಅಷ್ಟು ಕೂಡಿಸ್ತಿರ್ತಾರೆ, ಚಂದ ಬಿಡಿಸ್ತಾರೆ ಅಷ್ಟು ಕೂತ್ಕೊಂಡು. ಟೀಕಾರ ಒಂದು ಶಬ್ದ ತಗೋತಾರ, ಹಿಂಗೆ ತೊಗೊಂಡು ಈ ಶಬ್ದ ಹಿಂಗದ, ಇದು ಮೂಲ ಕ್ರಿಯಾಪದ ಹಿಂಗದ, ಇದು ಹಿಂಗೆ ರೂಪ ಆಗ್ತದೆ, ಇಷ್ಟು ಹೇಳ್ತಾರೆ ಕೂತ್ಬಿಡ್ರಿ ಅವರಿಗೆ. ಇದು ನಮ್ಮ ಅತ್ಯಂತ ದಯಾಳವೇ. ಇದು ಖರೆ ದಯಾಳತ್ವ. ನಮಗೆ ಊಟ ಗಿಟ್ಕೊಂಡು ದಯಾಳತ್ವ ಅಲ್ಲ. ಆ ಶ್ರೀ ಪಂಡಿತ ಸುಮ್ಮನೆ ಹೇಳ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ ಕೇಳ್ದ ವಾದಿ ಅಂದ್ರೆ ಕೇಳ್ತಾನೆ, ಕೇಳಿ ಸುಮ್ಮನೆ ಆಗ್ಬಿಡ್ತಾನೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಅದು ಹೇಳ್ತಾರೆ ಸ್ಥಾ ಧಾತು ಅದಲ್ಲ ಹೇಳಿದಲ್ಲ, ಇನ್ನೊಂದು ರೂಪ ಹೇಳು ಅಂತ ಕೇಳಿ ಸ್ವಾಮಿ. ನಾ ಹೇಳಿದೆ ಒಂದಿಗೆ ವೆಂಕಟನಾಚಾರ್ಯ ತಾಸ್ತ ಅದು ಇನ್ನೊಂದು ರೂಪ ಹೇಳುಂದ್ರ ಅವ ಕೂತ್ಕೊಂಡಂತ ಅವ ಹೆಂಗದ ಮಾಯಿ ಭಿಕ್ಷು ತೂರ್ಣಿಮಾಸಿ ಉತ್ತರೆ ಆಭಾಸ ಮಾನೆ. ಏನು ಗೊತ್ತಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಮಾತಾಡಲಿಕ್ಕೆ ಆಗಲ್ಲ. ಒಂದು ಕಡೆಯಿಂದ ಎದ್ದು ಓಡಿಬಿಟ್ಟು ಒಂದು ಅರ್ಧ ತಾಸಾದ್ಮೇಲೆ ಉತ್ತರ ಹೇಳಿಕೊಂಡು ಹೊರಗು ಒಂದಾಗ ಹೋಗ್ಬಿಟ್ಟು ಅಂತ ಹೇಳಿ ಹೋಗ್ಬಿಡ್ತೀವಿ, ಒದ್ದಿ ಒಳ ಬರಲಿಲ್ಲ ಅಂತ ತಿಳ್ಕೊಂಡೆ. ಯಾರು ಇನ್ನೂ ಪಂಡಿತ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಇದನ್ನು ನೋಡಿದ್ರು ಯಾರು? ಸುಧೀಂದ್ರ ಸ್ವಾಮಿ ನೋಡ್ಕೋತ ಕೂತಿದ್ದೆಲ್ಲ ಈ ವಾದ ನೋಡ್ಕೋತ ಕೂತಿರ್ತಕ್ಕಂಥ ಮಹಾನುಭಾವರು ಅಂತಾರವ್ರು. ಅವ್ರಿಗೆ ಆ ಕ್ಷಣಕ್ಕೆ ನನ್ನ ಸಣ್ಣವ್ರು ವೆಂಕಟನಾಥಾಚಾರ್ಯರು ಮಹಾ ಬಿರುದು ಕೊಟ್ಟರು. ಅವ್ರಿಗೆ ಮಠದಿಂದ ಬಿರುದು ಕೊಟ್ಟರು ಅವ್ರಿಗೆ. ಅದನ್ನಂತ ಗೊತ್ತ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು. ಮಹಾಭಾಷ್ಯ ಹೆದರು ಅದನ್ನ ಹೇಳ್ತಾರೆ ನೋಡ್ರಿ. ದೃಷ್ಟ್ವಾ ಸರ್ವಂ ದೇಶಕಃ ಶ್ರೀ ಸುಧೀಂದ್ರ. ಇದನ್ನಿಷ್ಟು ನೋಡಿದ್ರು ಸುಧೀಂದ್ರ ಸ್ವಾಮಿಗಳು ವಾದ ಮಾಡಿದ್ದು, ಆ ಶಬ್ದ ಅವ ಹೇಳಿದ್ದು ಇವ ಹೇಳಿದ್ದು ಒಟ್ಟು ಕೇಳ್ಕೊಂಡ್ರು. ನೋಡ್ರಿ ಇಷ್ಟು ದಿನ ಸ್ವಾಮಿ ಹೊಂತಿದ್ರು ತಮ್ಮ ವಿದ್ಯೆ ತೋರಿಸಿದ್ದಿಲ್ಲ ಅವ್ರಿಗೆ. ಅವರು ಯಾರು? ವೆಂಕಟನಾಥಾಚಾರ್ಯ. ಎಷ್ಟು ಸಮಾಧಾನ. ನಾ ಪುಸ್ತಕ ಎಲ್ಲಿ ಬೇಗ ಉಪನ್ಯಾಸಕ್ಕೆ ಹೋಗ್ಬಿಡ್ತೀವಿ ನಾವು. ಕರೀದೆ ಇರಲಿ ಒಟ್ಟು ಹೋಗೋದ ಶತ ಅದ ಎಲ್ಲಿ ಮಾತಾಡೋಂಗಿಲ್ಲ. ಇದು ರಾಯರ ವೈಶಿಷ್ಟ್ಯ. ಭಾಳ ಶಾಂತಮ, ಎಲ್ಲಿ ತೋರಿಸ್ಕೊಡೋ ಹಂಗಿಲ್ಲ, ತಮ್ಮ ದುಡ್ಡಿಸ್ತಾ ಹೇಳ್ಕೊಳ್ಳೋ ಹಂಗಿಲ್ಲ. ವೆಂಕಟನಾಥಾಚಾರ್ಯ ನೋಡಿದಂಥ ಸುಧೀಂದ್ರ ಸ್ವಾಮಿಗಳಂತ ಪ್ರಾಗಜ್ಞಾತಂ ಕೌಶಲಂ ಶಬ್ದ ಭಾಷೆ. ಅವ್ರ ಶಬ್ದ ಭಾಷೆ ಎಷ್ಟು ಕೌಶಲ್ಯ ಇತ್ತು ವೆಂಕಟನಾಥಾಚಾರ್ಯ ನೋಡ್ಕೋ ತಾಮ ಸ್ವತಃ ನೋಡಿದಾನೆ ಅವರು. ಪ್ರಾಚೀನಾಖ್ಯಂ ತಾಂ ಮಹಾಭಾಷ್ಯ ಪೂರ್ವಾಂ ಪ್ರಾದಾತ್ ಅಸ್ಮೈ ಪಶ್ಯತಾಂ ಪಂಡಿತಾನಾನ. ಎಲ್ಲ ಪಂಡಿತ ಮಂಡಳಿ ಒಳಗೆ ಅವ್ರನ್ನ ಕರೆದು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಪ್ರಶಸ್ತಿ ಕೊಟ್ಟರು. ಯಾರಿಗೆ? ರಾಯರಿಗೆ. ಅಂತ ಭಾಷೆ ತಾವು ನೋಡಿಲ್ಲಪ್ಪ ನಾನು ಮಹಾನುಭಾವ, ನೀನು ಓದಿದ್ದಿ, ಇಷ್ಟು ಓದಿ ನಮ್ದು ಹೇಳಬೇಕಿಲ್ಲ, ಗೊತ್ತೇ ಇಲ್ಲ ನನಗಂದ್ರು. ಸ್ವಾಮಿ ನೀವು ದೊಡ್ಡವರು, ಸಣ್ಣವ ಅಂತ ನನಗೇನು ಗೊತ್ತಿಲ್ಲ, ಸ್ವಂತ ತಿಳಿದು ಹೇಳಿ ನಿಮಗಂದ್ರು ಅಂತ ಮಹಾನುಭಾವರು ಅಂತ ಇದ್ದಾರೆ. ಅಲ್ಲಿಂದ ಮುಂದೆ ತಂಜಾಪುರ್ಯಾಂ ಮನ್ಯದ ಶುಲ್ಭ ಸೂತ್ರಂ ವ್ಯಾಖ್ಯಾತಾರಂ ವಾವದೂಕಂ ಜಯಂತಂ ಮತ್ತು ಊರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಾಗ ಅಲ್ಲೇ ವಾದ ನಡೀತಿರ್ತದೆ. ಆಗಿನ ಕಾಲಕ್ಕೆ ವಾದ ಬಹಳ ಇರ್ತಿ. ಈಗಿನ ಕಾಲಕ್ಕೆ ವಾದಗಿದ್ದು ಇಲ್ಲೇ ಇಲ್ಲ. ವಾದ ಕೊಡೋರು ಇಲ್ಲ, ವಾದ ಮಾಡೋರು ಇಲ್ಲ. ಈಗಿನ ಕಾಲಕ್ಕೆ ಅಲ್ಲಿ ಟೈಮ್ ಇರೋಲ್ಲ, ಏನಿಲ್ಲ, ಆ ಫ್ಯಾಷನ್ ಹೋಗಿದೆ ಈಗ. ಅವಾಗಿನ ಊರಿಗೆ ಹೋದ್ರೆ ಅಲ್ಲಿ ಆ ಪಂಡಿತರು ಸೇರ್ಬೇಕು, ಅಖಂಡ ವಾದ ಮಾಡಬೇಕು. ಊಟಿಲ್ಲೇ ಬರೀ ವಾದ ಮಾಡೋದು ಹಂಗೆ. ಯಾರಿಗೆ ಈ ಥರ ಗೊತ್ತಿಲ್ಲ, ಇಷ್ಟು ಹುಚ್ಚ ಆಗಿನ ಕಾಲಕ್ಕೆ ಅಂತಾರ. ಅಲ್ಲಿ ಬಂಡಿದ್ದ ಯಜ್ಞ ನಾರಾಯಣೇಜ ಅಂತವ. ಆ ಯಜ್ಞನ ಅಂತಕ್ಕಂಥ ಮಹಾ ಅದ್ವೈತ ಪಂಡಿತವ, ಗುಣಗ್ರಾಹಿ ಇರ್ತಕ್ಕಂಥವ. ಅಲ್ಲಿ ಮತ್ತೊಬ್ಬ ಪಂಡಿತ ಮಾಡಿದ ಕಾಲೇನಸ್ಮಿನ್ ಕಾಕತಾಳೀಯ ಶಬ್ದೆ. ಒಂದು ಶಬ್ದ ತಿಳ್ಕೊಡ್ರಿ, ಕಾಕತಾಳೀಯ ಅಂತ ನೀವು ಕೇಳಿರಿ. ಏನು ಹಿಂಗಂದ್ರೆ ಕಾಕತಾಳೀಯ ಅಂದ್ರೆ ಕಾಗೆ ಕೂಡ್ತದಷ್ಟು ಹಂಗೆ ಮುರಿತದೆ. ಇದು ಕಾಕತಾಳೀಯ ಅಂತ ಹೆಸರಿದಕ್ಕೆ. ಸಮಾತು ಅಂತ ಇಷ್ಟ ಹೇಳ್ಬೇಕಾದ್ರೆ ನಾವು ಕಾಯಿ ಕೊಡೋದು ಕುಟ್ಟಂಗೆ ಸಮಾತು ಕಾಕತಾಳಿ ಅಂತ. ಆ ಕಾಕದ ಶಬ್ದಕ್ಕೆ ರಾಯರು ಭಯಂಕರ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಬಿಡಿಸಿ ತೋರಿಸಿದ್ರಂದ್ರೆ ಅವರು ತಶ್ಯಾಂ ಪುರಿಯಾಂ ನೋಡಿದರು. ಕಾಕದ ಶಬ್ದ ಅವ್ನು ಹೇಳಲಿಕ್ಕಾಗಲ್ಲ. ಮಂತ್ರಾಲಯ ಪ್ರಭುಗಳು ಅನ್ಸೋದು ವೆಂಕಟನಾಥಾಚಾರ್ಯರು ಬಿಡಿಸಿ ಅವ್ನು ತಿಳಿಸ್ಕೊಟ್ರು. ಆ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿದ ಮೇಲೆ ಆಗಿನ ಕಾಲ ವಾದ ನಡೀತು. ಏನಂತ ತಪ್ತ ಮುದ್ರಾಧಾರಣೆ ತಗೋಬೇಕೋ ಬೇಡ. ತಪ್ತ ಮುದ್ರ ಕಾದದ ಮುದ್ರ, ತಪ್ತರ ಕಾದದ್ದು ಅಂತ ಅರ್ಥ. ನಾವೊಂದು ಮುದ್ರ ತಗೋತೀವಿ ನಾವೆಲ್ಲ. ಸ್ವಾಮಿ ಹುಚ್ಚು ಅಗದಿ ಹುಚ್ಚು ಮೊದಲು ಹುಚ್ಚು ಭಾಳ ಇರ್ತದೆ.
ಏಕಾಶಿ ಮಾಡಲಿ ಬಿಡಲಿ, ಮೂವತ್ತು ಮುದ ತೊಗೊಳಪ್ಪ. ಹಂಗೆ ಎಲ್ಲರೂ ತೊಗೊಳೋದು, ಹಂಗೆ ಎಲ್ಲರೂ ಹೋಗ್ತಿದ್ದಾರೆ ಮುದ ತೊಗೊಳಿಕ್ಕೆ. ಎಷ್ಟು ಕಂಟ್ರೋಲ್ ಮಾಡೋದು ಸ್ವಾಮಿಗಳು ಅಂತ ತಿಳ್ಕೊಡ್ರಿ. ಅದಕ್ಕೆ ಅಂತಿರೋ ಸ್ವಾಮಿಗಳು ಅಂತ ಹೇಳ್ತಿರ್ತಾರೆ, ವರ್ಷಕ್ಕೊಮ್ಮೆ ತೊಗೊಳ್ರಿ, ಹಾಗೆಲ್ಲ ಬಂದು ನಾನು ಮುಂದೆ ಬೇಡ್ರಿ ಅಂತಾರೆ ಅವ್ರು. ಅದು ಮತ್ತು ಸಮಾಧಾನ ಕೊಡ್ತಾರೆ ಇಷ್ಟು ಮಂದಿಗೆ. ಅವ್ರು ಸಿಟ್ಟು ಬಂದ ಗತಿ ಏನು ಅವ್ರಿಗೆ? ಕೊಡಪ್ಪ, ನೀವು ಮುದ್ರಾ ಕೊಡ್ಲಿಕ್ಕೆ ಹೋಗಿ ನಾವು ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ನಮ್ಮ ಯೋಗ್ಯತಾನೂ ಅಂತ ತಿಳ್ಕೊಳ್ಳೋದು. ಎಷ್ಟು ಸಮಾಧಾನದ ಇಷ್ಟು ಮಂದಿಗೆ ಸಾಲಕ್ಕೆ ಕೊಟ್ಟು ಹೋಗ್ತಾರೆ ಪಾಪ. ಮೊನ್ನೆ ಹಾಸನ ಹತ್ರ ಒಂದು ಕಾರ್ಯಕ್ರಮ ಆಯ್ತು. ಹಾಸನ ಹತ್ರ ಒಂದು ನೆನಪಾಗೋದು ನನಗೆ. ಬೇಲೂರಿಗೆ ಹೋಗಿದ್ದೆ. ಸುಧಾ ಮಂಗಳಿತ್ತಲ್ಲಿ. ನಾವು ಆಮಂತ್ರಣ ಇತ್ತು, ಹೋಗಿದ್ದಿಲ್ಲ. ಇವ್ರು ಮಾಡಿದರು ಹಲಿಮಾರ್ ಸ್ವಾಮಿಗಳು. ಎರಡನೇ ದಿನ ರಾಯರಮಠ ಸ್ವಾಮಿಗಳಿದ್ದರು, ಎರಡನೇ ದಿನ ನಮ್ಮ ಸ್ವಾಮಿಗಳಿದ್ದರು. ನಾ 3 ದಿನ 5 ದಿನ ಅಲ್ಲಿ. ಮೂರನೇ ದಿನ 21 ಸ್ವಾಮಿ ಸೇರಿದ್ರು. ಮತ್ತು ಎರಡನೇ ನಮ್ಮ ಸ್ವಾಮಿಗಳಿದ್ರು, ಅವರ ಅಧ್ಯಕ್ಷ ಕೂತ್ಕೊಂಡು ಪ್ರಶ್ನೆ ಗೀಟೆ ಕೂತು ಮುಂಜಾನೆ ಕೂತಾರ, 8 ಗಂಟೆ ಕೂತಾರ. ಉಪನ್ಯಾಸಕ, ಹುಡುಗರ ಹಬ್ಬ, ಅನುಮಾತ ಮತ್ತು ಕೇಳಲಿಕ್ಕೆ 2 ತನಕ ಹೆಂಗೆ ಕೂತು ಹಾಗೆ ಕೂತಿದ್ರು. ಏನು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ನೀರಿಲ್ಲ, ನಡಿಗಿಲ್ಲ, ಚಕ್ರ ಮಕ್ಕಳು ಬಿಚ್ಚಿದ್ದಿಲ್ಲ. ಉತ್ತರಾದಿ ಮಠ ಅದ ಮತ್ತು ಬೇಲೂರೊಳಗೆ. ಅದು ಅದ್ಭುತ ವ್ಯವಸ್ಥೆ ಚಲೋ ಮಾಡ್ಯಾರ. ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ, ಏನೇ ಅಲ್ಲಿ ಪತ್ರ ನೀರವ ಕೋಲೆವ ಎಲ್ಲ ವ್ಯವಸ್ಥೆ ಅದ. ಮತ್ತು ಅಲ್ಲಿ ಆತು 2 ಗಂಟೆಗೆ ಮುಗೀತು. ಊಟಕ್ಕೆ ಹೋಗ್ಬೇಕು ಅಂದ್ರು ಹೋದ್ವಿ. ನಾವಲ್ಲಿ ನಾವು ಉತ್ತರಾದಿ ಮಠ ನೋಡಿದ್ದಿಲ್ಲ, ನೋಡ್ಕೊಂತ ಹೋಗಿ ನಾನು. ಹಾಗೆ ಸ್ವಾಮಿಗಳು ಬಂದವರು, ಹಿಂದೆ ಎಲ್ಲ ಆಚಾರ್ಯಗಳು ಬಂದರು. ಅಷ್ಟ್ರಾಗ ಸ್ವಾಮಿಗಳು ಹೋಗಿ ಕಾಲು ತೊಗೊಂಬಂದವ್ರು ಶಾಟಿ ಬಿಚ್ಚೋರು ಸ್ನಾನಕ್ಕೆ ಕೂತ್ಕೊಂಡ್ರು ಲಂಗೋಟಿ ಮೇಲೆ. ಸ್ನಾನ ಆಗ್ಬೇಕು, ಆಮೇಲೆ ಊಟ ಆಗ್ಬೇಕು ಸ್ವಾಮಿಗಳು. ನಾವೆಲ್ಲ ನೆಲೆ ಹಾಕ್ತೀವಿ, ಊಟಕ್ಕೆ ಹೋಗ್ಕೊಂತ ಹೋಗಿದ್ವಿ. ನಾವು 4 ಬಂದಿದ್ವಿ. ನಾನು ಅಲ್ಲಿದ್ದೆ. ಸ್ವಾಮಿಗಳು ನಮಸ್ಕಾರ ಮಾಡಿ ಹೋಗಿ ನಿಂತ್ಕೊಂಡಿದ್ದೆ. ನಮಸ್ಕಾರ ಮಾಡಿದ್ದೆ, ಆರಾಮಿದ್ದೆ ಅಂತ ಕೇಳಿ ಹ್ಞೂ ರೀ ಇಷ್ಟು ಹೇಳಿದೆ. ಸ್ನಾನಕ್ಕೆ ಹೋದ್ರು. ಸ್ನಾನಕ್ಕೆ ಹೋದ ತಕ್ಷಣ ಕೂತಾರ ಲಂಗೋಟಿ ಮೇಲೆ ಒಂದು 20 ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಬಂದರು ನೋಡ್ರಿ. ಇಲ್ಲ ಮುದ್ರಾ ಆಗ್ಬೇಕು ಅಂದ್ರು. ಬಾಯಿಲಿ ಶಾಟಿ ಬಿಟ್ಟು ಮತ್ತೆ ಬಂದ್ರು ಮುದ್ರಾ ಕೊಡಿ. ಆ ಸ್ನಾನ ಬಿಟ್ಟರು ಮತ್ತೆ ಊಟ. ಎಷ್ಟು ಸಮಾಧಾನ ಹೇಳ್ತೇನೆ ನಿಮ್ಮನ್ನ. ಈ ಗುಣಾಪುರ ಭಾಳ ಕಷ್ಟ ಕೆಲಸ ಇಲ್ಲ ಅಂತಾರ. ಆ ಮಾತು ಹೇಳ್ಬೇಕಾಯ್ತು ನಿಮಗೆ. ಯಜ್ಞ ದೀಕ್ಷಿತ್ ಅಂತಕ್ಕಂಥವ ಆ ತಪ್ತ ಮುದ್ರಾ ವಾಣವಾದ ಶುರುವಾತು. ತಪ್ತ ಮುದ್ರ ತಗೋಬಾರ್ದು ಅಂತ ಆ ಮಂದಿ, ತಗೋಬೇಕು ಅಂತ ನಮ್ಮ ಮಂದಿ. ತಪ್ತ ಮುದ್ರ ಯಾಕೆ ತಗೋಬೇಕು? ಅದಕ್ಕೆ ವೇದ ಏನು ಹೇಳ್ತದೆ, ಮಂತ್ರ ಏನು ಹೇಳ್ತಾವ, ಅದು ವೈಶಿಷ್ಟ್ಯೇನು. ಇಲ್ಲಿ ತಂದ್ರಲ್ಲ ವೆಂಕಟನಾಥಾಚಾರ್ಯ ಅವ್ರನ್ನ, ಅವ್ರ ಕಡೆ ಹೂ ಅನಿಸಿದ್ರು. ಅವ ದೊಡ್ಡ ಪಂಡಿತ ಯಜ್ಞ ನಾರಾಯಣ ದೀಕ್ಷ ಅಂತಕ್ಕಂಥವ. ಅವ ಹೇಳ್ತಾ ಇದ್ದಾನೆ ಮಹಾಭಾರತ ಅಂತ ಸ್ವಾಮಿ ಅಂದವ. ನಾನು ಸೋತೀನಿ ಮುಂದೆ ಅಂದವ. ಹೇಳಿದ್ರು ಅವಾಗ, ಯಾರಿಗೆ ಮುದ್ರಾ ತೋಳೋದಿಲ್ಲ, ತಪ್ತ ಮುದ್ರಾ ಯಾರು ತೋಳ ಕರ್ ಮಾಡೋ ಅಧಿಕಾರನೇ ಇಲ್ಲ ಅಂತ ಅವ್ರಿಗೇನು. ಇಷ್ಟು ವೈಶಿಷ್ಟ್ಯ ತಿಳ್ಕೊ. ಒಂದೇ ಮಾತು ಹೇಳ್ಬಿಟ್ಟೆ ಅವನ್ನ. ಅತಪ್ತ ತನು ಅಂತ ಹೆಸರು. ತನು ಅಂದ್ರೆ ದೇಹ. ಕಾಯ್ದೆ ದೇಹಕ್ಕೆ ಕರ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಕಾಯ್ದೆ ಒಂದು ನಾವು ದೇವಕ್ಕೆ ಹೋಗ್ಬೇಕಂತ ಸುಟ್ಕೋಬೇಕ ನಾವು. ಅಂದ್ರೆ ತಪ್ಪ ಶಬ್ದ ಕಾಯ್ದೆ ಮುದ್ರಾ ತೋಳ್ರಿ ಅಂತ ಅರ್ಥ. ಯಾರಿಂದ? ಗುರುಗಳಿಂದ ಅಂತ ಅರ್ಥ. ಅದು ಯಾರು ತೋಳುದಿಲ್ಲ ಅದಕ್ಕೆ ಪಿಚಾಡ್ತಾರೆ ಎಲ್ಲರೂ. ಮುದ್ರಾ ತಗೊಂಡು ನಮ್ಮ ಕರ್ಮಕ್ಕೆ ಅನುಕೂಲ ಅಲ್ಲಿ ಮಾಡಲಿಕ್ಕೆ, ಸಂಧ್ಯಾ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ತುಳಸಿ ಪೂಜೆ ಮಾಡಲಿಕ್ಕೆ ಮುದ್ರಾ ತಗೊಳ್ಳೋದು ಅರ್ಥ. ಅದನ್ನ ಹೇಳ್ತಾ ಇದ್ರು. ಅಲ್ಲಿ ಗೆದಿತಾ ಇದ್ರು ಮಹಾನುಭಾವರ್ತಕ್ಕಂಥ. ಅಂತ ಮಹಾನುಭಾವರು ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರು. ಬಂದ್ರೆ ಇಲ್ಲಿಂದ ಶುರುವಾತ್ ನೋಡ್ರಿ ಅವ್ರದ್ದು ಅಖಂಡ ಬಡತನ. ಅವ್ರು ಅನುಭವಿಸಿದ ಬಡತನ ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ. ನಿಮಗೆ ನೋಡಿ ಇಲ್ಲ, ಕಲ್ಪ ಮಾಡ್ಲಿಕ್ಕೆ ಸಾಧ್ಯತೆ. ಕೆಲವು ಹೇಳ್ತಾ ಇದ್ರೆ ಆ ಮಾತನ್ನ. ಹೆಂಗಿತ್ತು ಅಲ್ಲಿ ಹೇಳ್ತಾ ಇಲ್ಲ. ಲಕ್ಷ್ಮೀ ವಿಹೀನತ್ವ ಹೇತೋ ಸ್ವಕೀಯೈ ಸದೂರೀಕೃತು ವಾಚ್ಯೋಸ್ಮಿಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭು. ಮನಿ ಒಳಗೆ ಅವ್ರ ಹೆಂಡತಿ, ಅವ್ರು ಹುಟ್ಟಿರ್ತಕ್ಕಂಥ ಒಂದು ಗಂಡು ಕೂಸು ಲಕ್ಷ್ಮೀ ನಾರಾಯಣಾಚಾರ್ಯ ಅಂತ ಮಗ, ಪೂರ್ವಾಸರ ಮಗ. ಹೆಂಗಿದ್ ಬಡತನ ಕಲ್ಪನಾ ಕೊಡ್ತಾರ. ಅಬ್ದಶೇಕಂ ಪಶ್ಯತೋ ನಾಶ್ಯ ನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪಮೂಲ್ಯಂ ನವ್ಯಂ ವಸ್ತ್ರಂ ನೈವ ಸೂಕ್ಷ್ಮಂ ಕದಾಪಿ ಕ್ಷೌಮೇ ತಸ್ಮಿನ್ ವಾ ಕಥಾ ಕಿಂಚನಸ್ಯ. ಅಬ್ದಶ್ಯ ಅಬ್ದ ಅಂದ್ರೆ ಒಂದು ಸಂವತ್ಸರ. ಹೊಸ ವರ್ಷಕ್ಕೆ ಎಷ್ಟಂಗೆ ತೋತಿರೋ, ಎಷ್ಟು ಆನ್ಲೈನ್ ತರಿಸ್ತಿರೋ ಗೊತ್ತಿಲ್ಲ. ಇಡೀ ವರ್ಷಕ್ಕೆ ಒಂದು ಹೊಸ ವಸ್ತ್ರ ಸಿಗ್ತೀರಂತ ರಾಯರಿಗೇನು, ವೆಂಕಟನಾಥಾಚಾರ್ಯ ಹೊಸ ವಸ್ತ್ರ ಉಟ್ಕೊಳ್ತೀರ. ಅದು ಹೇಳ್ದು ನೋಡ್ರಿ. ನಾ ಅಶ್ಯ ನವ್ಯಂ ವಸ್ತ್ರಂ ಅಂದ್ರೆ ಹೊಸ ವಸ್ತ್ರ ಅಂತ ಅರ್ಥ. ಹೊಸ ವಸ್ತ್ರ ಸಾದಾ ವಸ್ತ್ರದ ಮೇಲೆ ಇನ್ನು ರೇಷ್ಮೆ ವಸ್ತ್ರ ಬರ್ತಿದ್ದೇನೆ. ಸಾದಾನೇ ಇಲ್ಲ, ರೇಷ್ಮೆಗೊಳಿಸ್ತದೆ ಅಂತ. ಏನು ಒಂದು ಧೋತ್ರಕ್ಕೆ 8 ಗಂಟೆ ಹಾಕೋಬೇಕು. ಅದಕ್ಕೆ ರಾಯರು ಹಾಕೊಂಡಿರ್ತಕ್ಕಂಥ ವಸ್ತ್ರ ಪೂರ್ವಾಶ್ರಮದ ಹಾಕೊಂಡು ಬಡತನ ಹೇಳ್ತಾ ಇರ್ತಾರೆ ಅಂತ ಮಹಾನುಭಾವರು. ಏನೋ ಜನ್ಮಾಂತರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಬ್ಧ ಅವರು ಅನುಭವಿಸ್ಬೇಕಾತು. ಅವ್ರಿಗೆ ಯಾರಿಗೂ ಬಿಟ್ಟಿದ್ದಿಲ್ಲ ಪ್ರಾಬ್ಧ. ಎಂಥವ್ರನ್ನೂ ಬಿಟ್ಟಿಲ್ಲ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಇತ್ತೇನು ರಾಯರ ಆರಾಧನೆ ಬಂತು ಅಂದ್ರೆ ಏನು ಅಲಂಕಾರ ಭ್ರಾಮರಿ ರೇಷ್ಮೆ ವಸ್ತ್ರ. ಎಲ್ಲ ಕಡೆಗೂ ಎಲ್ಲ ಮಠದಾಗ ಎಲ್ಲ ಆರಾಧನೆ ಎಲ್ಲಿ ತರ್ತಾರೋ ಏನೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾ ಭಾಳ ಮಂದಿ ನೋಡಿ ಆರಾಧನೆ ಮಾಡೋರನ್ನ ಹೋಗಿರ್ತೇನೆ ಅಂತ ತಿಳ್ಕೊಂಡು ಅಂತಾರ.
ನಮ್ಮ ಮೈ ಮೇಲೆ ಬಂದಿಲ್ರಿ ರಾಯರು ಕೊಡ್ತಾರಂತ ಮಹಾನುಭಾವರು. ಇದೇನು ಅವ್ರ ವೈಶಿಷ್ಟ್ಯ ಅವ್ರ ಹೆಸರು ಹೇಳಿದ್ರು ಅಂತ ಮುಂದೆ ಅಂತಾರ. ತೈಲಾಭ್ಯಂಗಂ, ತೈಲ ಅಂದ್ರೆ ಎಣ್ಣೆ, ತೈಲಾಭ್ಯಂಗಂ ಎಣ್ಣೆ ಹಚ್ಚುವ ಸ್ನಾನ ಗೊತ್ತೇ ಇಲ್ಲ ಪಾಪ ಅವ್ರಿಗೆ, ಅವ್ರ ಹೆಣ್ಮಕ್ಳಿಗೆ ಅವ್ರಿಗೆ. ತೈಲಾಭ್ಯಂಗಂ ವತ್ಸರಶೈಕವಾರಂ, ಏಕವಾರ ಒಂದ್ಸಲ ಅಂತ ಅರ್ಥ. ವರ್ಷದಾಗ ಒಂದ್ಸಲ ತೈಲ ಸ್ನಾನ ಮಾಡೇ ಇರ್ತವ್ರೇನು, ಎಣ್ಣೆ ಇರ್ತಿಲ್ಲ ಮನೆ ಮನೆಗೆ ಎಣ್ಣೆ ಇರ್ತಿಲ್ಲ, ಮನೆ ಸ್ನಾನ ಮಾಡಿ ಹಚ್ಕೊಳ್ಳಿಕ್ಕೆ ಎಣ್ಣೆ ಇರ್ತಿದ್ದಿಲ್ಲ. ಇವತ್ತು ಯಾವ ಮನೆ ಎಣ್ಣೆ ಹಚ್ಚುತ್ತಾರ ಏನ್ ತಾನು ಹೇಳ್ತಾ ಇದ್ದಾರೆ ಅಂತಾರ. ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್, ಅವ್ರನ್ನ ಎಣ್ಣಿನೇ ಇಲ್ಲ, ತುಪ್ಪಿಲ್ಲದ ಬರ್ಬೇಕಿನ್ನ, ತುಪ್ಪನೇ ಇಲ್ಲ. ನಾವೆಲ್ಲ ತುಪ್ಪಿಲ್ಲದ ಊಟ ಮಾಡೋದೇ ಇಲ್ಲ, ನಾವು ಬೇಕಾದ್ರೆ ಹಾಕಬೇಕು, ಆಮೇಲೆ ಚಿತ್ರ ಶುರು ಆಗ್ತದೆ ನಮ್ಮದು, ಹೌದಿಲ್ಲ? ಎಣ್ಣೆನೇ ಇಲ್ಲ, ಸ್ನಾನಕ್ಕೆ ಎಣ್ಣಿಲ್ಲ, ಎಣ್ಣೆ ಹಚ್ಚುವ ಸ್ನಾನ ಆಗ್ತಿತ್ತು ಅವ್ರದ್ದು. ಇಷ್ಟಂತ ಮಹಾನುಭಾವರು ತುಪ್ಪಿಲ್ಲದ ಬರೋಕಾಗುತ್ತಾ? ಇವತ್ತು ನೋಡ್ರಿ ಯಾರ ಆರಾಧನೆಯಾಗ ಏನು ತುಪ್ಪ ಸುರಿತಿರ್ತಾರ, ಬ್ರಾಹ್ಮಣಿ ಕೂತ್ಕೊಂಡ್ರಿ ಅದು ಹೇಳ್ತಾ ಇದ್ದಾರೆ. ಅವ್ರು ಬರ್ತಾ ವಿಚಾರ. ಕಾಲೇ ಕಾಲೇ ಲಭ್ಯತೆ ನಾಶ್ಯ ಭಕ್ತಂ, ಭಕ್ತ ಅಂದ್ರೆ ಊಟ ಅಂತ ಅರ್ಥ. ಕಾಲೇ ಕಾಲೇ ಲಭ್ಯತೆ ನ ಅಶ್ಯ ಭಕ್ತಂ, ಅರ್ಥ ಆಗ್ತದೆ ನಮಗೆ. ಸರಿಯಾದ ಕಾಲಕ್ಕೆ ಊಟಿಂದು ಸಿಗಲೇ ಇಲ್ಲ ಅವರಿಗೆ. ಮುಂಜಾನೆ ಊಟ ಸಂಜೆ ಊಟ ಹಿಂಗಿದ್ದೇನೇ ಇಲ್ಲ, ಮಾಡೋದು 2 ಹೊತ್ತು ಊಟ, 2 ಹೊತ್ತು ಊಟ ಇದ್ದಿಲ್ಲ. ಕಾಲೇ ಕಾಲೇ ಲಬ್ಧಂ ಚೇತದ್, ಬಹಳ ಅರ್ಥ ಬರ್ತಾನೆ ಮಹಾನುಭಾವರು. ಅಪ್ಪಿ ತಪ್ಪಿ ಊಟ ಸಿಕ್ಕರೆ, ಊಟ ಯಾರು ತಂದು ಕೊಡೋದಲ್ಲ, ಯಾರು ಶಿಷ್ಯ ಬಂದ ಚುಂಚಿದ ಅಕ್ಕಿ ಕೊಟ್ಟ, ಏನು ದಾನ ಕೊಟ್ಟು ಹೋದ, ಕೊಡುವಂತ ಹೇಳೋಂಗಿಲ್ಲ, ಅವನಾಗಿ ಬಂದು ಕೊಟ್ಟ, ಇಸ್ಕೊಂಡ್ರೆ ಅಪ್ಪ ಅವ್ರು ಅನ್ನ ಮಾಡಿದ್ರೆ ನೈವೇದ್ಯ ಕೆಟ್ಟರೆ ಆ ಅನ್ನ ಹಾಕ್ಕೊಂಡು ಉಣ್ಲಿಕ್ಕೆ ಅವ್ರನ್ನ ಎಲಿ ಇದ್ದಿದ್ದಿಲ್ಲ. ನಾ ಹೇಳೋದಲ್ಲ, ಇಲ್ಲಿ ಲಬ್ಧಂ ಚೇತದ್ ಭುಜ್ಯತೆ ಹಂತ ಭೂಮೌ, ಎಲ್ಲಿ ಉಂಡಾರ ನೆಲ ಮೇಲೆ ಉಂಡ ತಿಳ್ಕೊಡ್ರಿ. ಅಲಂಕಾರಕ್ಕೆ ಹೆಂಗೆ ಹಾಕಿರ್ತೀರಿ ಎಲ್ಲಿ ನೀವು? ಒಮ್ಮೆ ನಾನು ಸುಜೀಂದ್ರ ಪ್ರಶ್ನೆ ಮಾಡಿದ್ದೆ, ಸುಮ ಬೈಬೇಡ್ರಿ ಸ್ವಾಮಿ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮನ್ನ ಅಂತ. ಕೇಳೋ ಕೇಳೋ ಅಂದ್ರೆ ತನಕ ಕೂತ್ಕೊಂಡ ಹಂಗೆ ನಮ್ಮ ಲಕ್ಷ್ಮೇಶ್ವರಕ್ಕೆ ಬಂದಾಗ, ಏನು ವೇಸ್ಟ್ ಮಾಡ್ತಾರೆ ಮಠದಾಗ ಅಂದ. ಅಲಂಕಾರ ಹುಡುಗರಿಗೆ 2 ಚಟ್ನಿ, 2 ರಸ, 2 ಉಪ್ಪಿನಕಾಯಿ, ಹೆಂಗೆ ಉರ್ತಾ ಹೋಗ್ಬಿಟ್ಟಿರ್ತಾರೆ. ಅವಾಗ ನೀನು ಹೇಳೇ ನಿಮಗಲ್ಲ ನಾನು, 2 ಕೋಸಂಬರಿ, 2-3 ಮನೆ ಹುಳಿ ಸಾರು, ಎಷ್ಟು ಚಲ್ತಾರೆ ಉಣ ಮಾಡೋರು ಅಂತ. ಹಿಂಗ್ಯಾಕೆ ಸೇವಿಸ್ ಮಾಡ್ತಾರೆ ಹುಚ್ಚ ಅಂದ್ರೆ ಅವರು. ರಾಯರು ಭಾಳ ಅನುಭವಿಸ್ಯಾರಪ್ಪ, ಅದಕ್ಕೆ ಮನಸ್ಸೋಗಿ ತಗೊಂಡು ಚೆಲ್ಲಿವ ಅಂತಾರಂತವ್ರೇನು. ಅಷ್ಟು ಊಟಕ್ಕೆ ಹಾಕ್ತಕ್ಕಂಥ ಮಹಾನುಭಾವರು ನೋಡ್ರಿ ಹೆಂಗೆ ಇರ್ತಾರ, ಯಾರ್ಯಾರೋ ಒಂದು ಊಟ ಮಾಡ್ತಾರೆ. ಎಷ್ಟು ಅವ್ರ ರಾಯರು ವಿಷಯತ್ರ ಅವ್ರು ಹೇಳ್ತಾ ಇದ್ದಾರೆ. ಲಬ್ಧಂ ಚೇತದ್ ಭುಜ್ಯತೆ ಹಂತ ಭೂಮವು, ಗಂಡ ಹೆಂಡತಿ ಅನ್ನ ನೆಲ ಮೇಲೆ ಹಾಕೊಂಡು ಉಂಟಾರ ತಿಳ್ಕೊಟ್ಟೆ ಮಹಾನುಭಾವರು. ಇವತ್ತು ಹೆಂಗಿರ್ತದೆ ಆರಾಧನೆ ವಯಸ್ಸೇ ವೈಶಿಷ್ಟ್ಯ ಹೆಂಗಿರ್ತದೆ, ಯಾರ್ಯಾರು ಬಂದು ಯಾವ ಜಾತಿ ಬಂದು ಹೋಗ್ತಾರೆ ಮಹಾನುಭಾರ್ತಕ್ಕಂಥವ್ರು. ಪಾತ್ರಾಭಾವೇದೆ ಕದಾ ನಾತಿತೇಪಿ ಕ್ಷುದ್ಧ ಭಾಯ ಶಾಂತಿ ಮೇಮಾಭಿಲಿಷ್ಟ ಅಂತರ ಮಹಾನುಭಾವರು. ಹಸಿವೆ ನೀಡಿಕೆ ಶಾಂತಿ ಅಂತಕ್ಕಂಥವ್ರು ಅರಿಷ್ಟ ಹೇಳ್ತಕ್ಕಂಥ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅನುಭವಿಸ್ತಕ್ಕಂಥ ಮಹಾನುಭಾವರು. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಆತು, ಎಷ್ಟು ಘಟನಾ ಆತು. ಸುಧೀಂದ್ರ ಸ್ವಾಮಿ ಇದ್ದಾರ ರಾಯರು, ಮನ್ಯಾಗ ಪೂಜೆ ಮಾಡಬೇಕು, ತೀರ್ಥ ಇಡಬೇಕು, ನಿರ್ಮಾಲ್ಯ ಮಾಡಬೇಕು, ತೀರ್ಥ ಮಾಡಬೇಕು, ಕುಂಭಕೋಣ ಮಠಕ್ಕೆ ಪಾಠಕ್ಕೆ ಹೋಗ್ಬಿಡ್ಬೇಕು. ಎದ್ಕೊಳ್ಳೇನು ಸಿಕ್ಕಲಿಲ್ಲ, 6 ಪೂಜೆ ಪುನಸ್ಕಾರ ಮುಗಿಸ್ತಂದ ಜಪ ತಪ ಮುಗಿಸ್ಕೊಂಡು ಮಠಕ್ಕೆ ಹೋಗ್ಬಿಡ್ಬೇಕು. ಅಲ್ಲಿ ಪಾಠ ಆಗಿಟ್ಟು ಯಾರಿಗೆ ಪಾಠ ಹೇಳೋದು, ಯಾರಿಗೆ ಸುಧಾ ಹೇಳೋದು, ಚಿತ್ರಕ ಹೇಳೋದು, ಜಗ್ಗಿ ಕೆಲಸ ಆಯ್ತು ಸ್ವಾಮಿಗಳಿಗೆ ಮಾಡಲಿಕ್ಕೆ. ಸ್ವಾಮಿ ಕೆಲಸ ಕೊಟ್ಟಿದ್ರು ಮಾಡಲಿಕ್ಕೆ, ಪಾಠಕ್ಕೆ ಹೋಗ್ಬೇಕು. ಒಂದು ಸಂದರ್ಭದಾಗ ಏನಾಯ್ತು ಅಂದ್ರೆ, ಮನೆಗೆ ಯಾರಿದ್ರು ಸರಸ್ವತಿ ಬಾಯರು, ಮನೆ ಮುಂದೆ ಯಾರ್ಯಾರು ಗುಂಪು ಹಾದು ಮಠಕ್ಕೆ ಹೊಂಟಿತ್ತು. ಯಾವ ಮಠಕ್ಕೆ? ಕುಂಭಕೋಣ ಮಠಕ್ಕೆ. ಮಠದ ಹೋಗ್ಬೇಕಲ್ಲ ಮತ್ತೆ ಹೊಂಟಿದ್ರು. ಹೋಗೋ ಹೊತ್ತಿನಾಗ ಯಾರು ತಂದೆ ತಾಯಿ ಮಗ ಇವ್ರ ಮನೆ ಮುಂದನ ಬಿತ್ತ ಹುಡುಗ, ಎಚ್ಚರದ ಬಿತ್ತ ಹುಡುಗ. ಅಪಸ್ಮಾರ ರೋಗ ಬರೋದಿಲ್ಲ, ಮೂರ್ಛೆ ರೋಗ ಬರೋದಿಲ್ಲ, ಬಿತ್ತ. ಯಾರೋ ಅವ್ರು ನೀ ಕರಿ ಎಲ್ಲಿ ಹತ್ತಿರು, ಇವ್ರ ಒಳಗಿದ್ರು ಸರಸ್ವತಿ ಬಾಯರು. ಅವ್ರಿಗೇನು ಅನ್ನಿಸ್ತೇ ಏನೋ, ಬರಾಬರ ತಮ್ಮ ಮನೆಯಾಗಿನ ಅವ್ರು ಮಾಡಿಟ್ಟು ತೀರ್ಥ ಅರ್ಘ್ಯ ಮಾಡಿಟ್ಟು ತಂದು ಸಂಧ್ಯಾ ಮಾಡಿಟ್ಟು ಆ ನೀರು ತಂದು ಆ ಹುಡುಗ ಚಿಮಿಸಿದ್ರು ನೋಡ್ರಿ, ಹಂಗೆ ಇರ್ಲಿ ಅಂತಕೊಂಡು ಹೇಳಿ ಎದ್ದ ಕೂತ ಹುಡುಗ ಬಾಯಿಗೆ ಹಾಕಿದ್ರು, ಮಾತಾಡಿ ಶುರು ಮಾಡಿಬಿಟ್ಟವ. ಅಬ್ಬಾ ಅಂದ್ರೆ ಅವರು ವೆಂಕಟನಾಚಾರ್ಮಳಿ ಮಾಡಿರ್ತಕ್ಕಂಥ ತೀರ್ಥ ಏನು ಶಕ್ತಿ ಅದು ಸುಳ್ಳ ನೋಡಿಗತ್ಲ ತಾಕಬತ್ತ ಅವ ಹೇಳಿ ಅವಂಗೆಲ್ಲ ಪೇಪರ್ನ ಎಲ್ಲ ಸುದ್ದಿ ಬಿಡ್ಲ ಕಡೆದ್ರು. ಅವ್ನು ಗೊತ್ತಾಯ್ತು ಈ ಸುದ್ದಿ ಆತಲ್ಲ. ಮರುದಿನ ಮುಂಜಾನೆ ಇನ್ನೊಂದು ಜನ ಆದ್ಮೇಲೆ ರಾಯರ ಪಾಠಕ್ಕೆ ಹೋಗ್ಯಾರ, ವೆಂಕಟನಾಚಾರ ಪಾಠಕ್ಕೆ ಹೋಗ್ಯಾರ. ಪಾಠ ಹಿಡಿದು ಏನು ಪುಸ್ತಕ ಬಿಟ್ಟು ಹೋಗಿದ್ರು. ತರ್ಲಿಕ್ಕೆ ಅಂತ ಮನೆ ಬಂದ್ರು. ಮನೆ ಮುಂದೆ ಕ್ಯೂ ಕೇಳಿದ್ರು, ಯಾಕಂತ. ಇಲ್ಲ ಮನೆ ಹಿಂಗಾದ ಘಟನಾ ಆಗ್ಯದ,
ನೀವೇನು ತೀರ್ಥಕ್ಕೆ ಹಾಗೆ ಬಾಯಿ ಹಾಕಿದೆ ಆ ಹುಡುಗಿ ಎದ್ದು ಕೂತ್ಕೊಂತು. ಅದನ್ನ ಸುಟ್ಟು ಗೊತ್ತಾಯ್ತು ಮಂದಿಗೆಲ್ಲ, ಇಲ್ಲಿ ಮಾಡಿದ ತೀರ್ಥಕ್ಕೆ ಬೆಲೆ ಅದಂತ ತಿಳ್ಕೊಂಡು ಅದಕ್ಕೆ ಜಡ್ ಆದವರು, ತಲೆಸೂಲಿದ್ರು, ಅರ್ಧಶೂಲಿ ಎಲ್ಲರೂ ಬಂದು ಕೂತ್ಕೊಂಡ್ರು, ಎಟ್ಟನೇ ಹೋಯ್ತವ್ರು ತಿಳ್ಕೊಂಡು. ರಾಯರಂದರು, ವೆಂಕಟನಾಥ ವ್ಯರ್ಥ, ಅಕಸ್ಮಾತ್ ನಮಗೆ ನಿಮಗಿದ್ರೆ ನಾವು ಬಾಟ್ಲಿ ಮಾರಾಟ ಮಾಡ್ಕೊಂಡು ಹೋಮ್ ಡೆಲಿವರಿ ಮಾಡಿ ಅದನ್ನೆಲ್ಲ ವ್ಯವಸ್ಥೆ ಆಗಲಿಕ್ಕೆ ನನ್ನ ತಮ್ಮ ಕಮರ್ಷಿಯಲ್ ತಂದೆ ನಾವು ಬರೀ ಬೇರೆ ಉದ್ಯೋಗ ಇಲ್ಲಿ ತಗೊಂಡ್ರೆ ಮಾಡ್ತಿದ್ವಿಲ್ಲ ನಾವು. ರಾಯರ ಹೆಂಡತಿಗೂ ಹೇಳಿಲ್ಲ. ಮೂರ್ನ ಮುಂಜಾನೆ ಪೂಜೆ ಮಾಡೋದು ಮನೆ ಬಿಟ್ಟು ಈ ದಂಧೆನೇ ಬೇಡ ಅಂದ್ರೆ ಅವ್ರು, ಈ ಕಮರ್ಷಿಯಲ್ ಬೇಡ ಅವ್ನ ಇಚ್ಛಾ ಬಂದ್ರೆ ಬದುಕಿಸ್ತಾರ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಮಹಾನುಭಾವರು, ನಿಷ್ಪ್ರಹ ಮನುಷ್ಯ ಆಗಿರ್ತಕ್ಕಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ. ನೀವು ಆ ಮಾತೊಳಗೆ ಆ ರೀತಿ ಒಳಗೆ ಮುಂದಿರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ವೆಂಕಟನಾಥಾಚಾರ್ಯ ಕುತ್ಕೊಂಡಾರ, ಪೂಜೆ ಮಾಡ್ರ ಮನೆ ಒಳಗೆ, ತಮ್ಮ ಮನೆ ಒಳಗೆ ಪೂಜಾ ಕೂತಾರ. ಸರಸ್ವತಿ ಬಾರಿ ಕೇಳ್ಕೋತ ಕೊಡ್ಬೇಕು. ಅಡುಗೆ ಉದ್ಯೋಗ ಇಲ್ಲ, ಯಾಕಂದ್ರೆ ಮನೆಗೆ ಏನು ಅಡುಗೆ ಮಾಡ್ಲಿಕ್ಕೆ ಏನದ, ಮನೆಗೆ ಗೊಟ್ಟ ಏನಿಲ್ಲೇ ಇಲ್ಲಲ್ಲ. ಅವ್ರು ವಿಷ್ಣು ಸುತ್ತ ಮಾಡ್ಬೇಕು, ಕೈ ಮುಗಿಬೇಕು, ಕೂತ್ಕೋಬೇಕು. ಮತ್ತೆ ಹೆಣ್ಮಕ್ಳು ಸುಮ್ಮ ಕೂತಾರನ್ನ ದುಡ್ಕೊಂಬೋಗ್ರಿ, ಇಲ್ಲೇ ಕೂತಿ ಸುಮ್ಮನೆ ಅಂತಿದ್ರು. ನಮ್ಮ ಮನೆ ಕೇರ ಇಲ್ಲಾರ, ಯಾಕೆ ಖಾಲಿ ಕೂತಿ ಹೋಗಿ ಬ್ರಾಹ್ಮಣ ಅಂತಿದ್ರು, ಅಂದಿಲ್ಲ ಅಂದಂಗೆ ಹೇಳ್ತಾ ಇರ್ತಾರೆ. ಅಂತೂ ಆ ಹೊತ್ತಿನಾಗ ಕೂತ್ಕೊಂಡ್ರೆ ಕೇಳ್ಕೊತ ಪೂಜೆ ಬಂತು. ಧೂಪಾರ್ತಿ ಅಂದರು ರೂಢ. ಇಲ್ಲಿ ಧೂಪಾರ್ತಿ ಅದ. ಆ ಹೆಣ್ಮಗಳು ಮಾತಾಡೋ ಇಲ್ಲಿ ತಂದಿಟ್ಟಿರ ಮನ್ಯಾಗ ಅಂದಲ್ಲ ಕೇಂದ್ರ ಇಲ್ಲ, ಒಲಿ ಕಡೆ ನೋಡಿದ್ರು ಸುಮ್ಮನೆ ಆಗ್ಬಿಟ್ರು. ನೈವೇದ್ಯ ಅಂದರು, ಏನದು ನೈವೇದ್ಯ ಕಡ್ಲಿಕ್ಕೆ? ಮಹಾರಾಯ ಅಂತಾರ. ಏನು ಮಾಡಿದಾರೆ ತಾಲಿ ಸ್ವಾಮಿಗಳು? ಒಂದು ತಾಲಿ ನೀರಿಟ್ಟ ತಿಳ್ಕೊಂಡು ದೇವರಿಗೆ ಏನೂ ಇಲ್ಲ, ಕಾಲು ಸಕ್ಕರೆ ಇಲ್ಲ, ಗೋಡಂಬಿ ಇಲ್ಲ, ನಕ್ಷತ್ರ ಏನು ಅವ್ರ ಹೆಸರು ಎಷ್ಟು ತಿಂತಾರೆ ಇರ್ತಾನೆ. ಒಂದು ತುಳಸಿ ದಳ ಹಾಕಿದ್ರು, ಅದಾಗ ನೀರ್ಲೆ ಮಂಗಳಾರತಿ ಮಾಡಿದ್ರು. ಕೇಳ್ಕೊಂಡಾರ ಈ ಮಂತ್ರ, ಯಾಚೇಹಂ ಕರುಣಾಸಿಂಧೋ ಯಾವಜ್ಜೀವಮಿದಂ ತವ ಅದೈನ್ಯಂ ದೇಹ ದಾರ್ಢ್ಯಂ ಚ ತತ್ಪಾದಾಂಬುಜ ಸದ್ರತಿ. ಕೇಳ್ತಾರೆ, ಯಾಚೇಹಂ ಕರುಣಾಸಿಂಧೋ, ದೇವ್ರ ಬಿಟ್ಟಿಗೆ ಕಟ್ಟಿದ್ರು, ಇಟ್ರು. ಯಾಚೇಹಂ ಸ್ವಾಮಿ ಒಂದು ಪ್ರಶ್ನೆ ಕೇಳಿದ, ಯಾಚೇಹಂ ಏನು? ಯಾವ ಜೀವಮಿದಂ ತವ, ಈ ಜೀವನೆಲ್ಲ ನಿಂದು, ನಂದೇನು ಇಲ್ಲಿದ, ನನಗೇನು ಕೊಡೋ? ಮೂರು ಕೊಡು. ಮೂರು ಕೊಟ್ಟರೆ ಸಾಕದನ್ನು ಕೇಳ. ಒಂದೇದು ಅದೈನ್ಯಂ, ಒಂದೇದು ದೇಹ ದಾಢ್ಯಂ ಚ, ಎರಡನೇದು ತತ್ ಪಾದಾಂಬುಜ ಸದ್ರತಿ. ಸರಸಿ ಬಾರಿ ಕೂತ್ಕೊಂಡಾರ, ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಸ್ವಾಮಿ ಅದೈನ್ಯಂ ಅಂದ್ರೆ ಯಾರನ್ನೂ ಭಿಕ್ಷಾ ಬಿಡೋ ಕೇಳೋ ಸ್ಥಿತಿ ತರಬೇಡ ನನಗೆ. ಯಾರು ಬಂದು ಹೋಗಿ ಒಂದು ಪೈಸಾ ಕೊಡ್ರಿ ಭಿಕ್ಷಾ ಅಂತ ಈ ಸ್ಥಿತಿ ತರಬೇಡ ನನಗೆ. ಅದೇ ದೇಹ ದಾಢ್ಯಂ ಚ, ಆರೋಗ್ಯ ಕೊಡೋದು ನನಗೆ. ಯಾಕೆ? ನಿನ್ನ ಸೇವಾ ಮಾಡಲಿಕ್ಕೆ. ತತ್ ಪಾದಾಂಬುಜ ಸದ್ರತಿ, ನಿನ್ನ ಪಾದಕ್ಕೆ ಕಂಡು ಭಕ್ತಿ ಕೊಟ್ಟರು ಸಾಕ್ತದೆ. ಊಟ ಬೇಡ, ನೈವೇದ್ಯ ಎಲ್ಲ ಏನಿಲ್ಲ. ಹೇಳ್ತೆ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತಿಂ ಆಶುದೇವನ್. ಕೇಳ್ಕೊಂಡಾಗ ಭಕ್ತಿ ಲಕ್ಷಣ ಅವೆಲ್ಲ ಹೇಳ್ತಾ ಇದ್ದಾರೆ. ಕೇಳ್ಕೊಂಡ್ರು, ಪೆಟ್ಟಿಗೆ ಕಟ್ಟಿದ್ರು, ಇಟ್ರು, ಸಣ್ಣಗೆ ಕೂತ್ಕೊಂಡ್ರು. ಮುಂದೆ ಏನು ಮಾಡೋಕು ಅಂತ ತಿಳ್ಕೊಂಡ್ರು. ಮನ್ಯಾಗ ಏನೇನೂ ಇಲ್ಲ. ಆತು. ಸರಸ್ವತಿ ಬಾರಿ ಹೇಳಿದ್ರು ಅವ್ರಿಗೆ, ಇಲ್ಲ ನಾವು ಮಾತು ಹೇಳೋಣ ನಿಮಗಂದ್ರೆ. ಇಷ್ಟು ದಿನ ಸೂಜಿನ ಮಠದಾಗಿದ್ವಿ ನಾವು. ನಾವು ಇತ್ಲಾ ಬಂದು ಕೂತ್ಕೊಂಡ್ವಿ, ಅವ್ರ ಮಠ ಆತಾಗತ್ತು. ನಾವೇನು ಮಾಡೋ ಗೊತ್ತಾ? ನಾನು ಸಣ್ಣ ಹುಡುಗದ, ಆ ಹುಡುಗ ಏನು ಹೊಟ್ಟಿಗೆ ಆಗ್ಬೇಕು ನಾವು? ಆ ಹುಡುಗ ನೋಡ್ರಿ, ಹತ್ತತ್ತು ಅವ್ರು ತೊಡಿ ಮೇಲೆ ಮಲ್ಕೊಂಡು, ಆ ಹುಡುಗ ಕಣ್ಣಾಗಿ ನೀರು ಬಂದು 10 ಸುಪಾಸ ಕೊಟ್ಟಿದ್ದಂತ ಆ ಹುಡುಗೇನ ಹಿಟ್ಟಿನಾಗ ನೀರು ಕಲಿಸಿ ಹಾಕ್ಬೇಕು ಅಂದ್ರೆ, ಹಾಲು ಕೊಡ್ಬೇಕು ಅಂದ್ರೆ ಆ ಹುಡುಗಿ ಮನೆಯಾಗ ಹಿಟ್ಟು ಸಹಿತಿಲ್ಲ. ರಾಯರ ಅಖಂಡ ದಾರಿದ್ರ್ಯ ಮಹಾನುಭಾವರು ಪೂರ ನೋಡಿ ಸಂಸತಕ್ಕಂಥದ್ದು ಮಲ್ಕೊಂಡ್ರು. ಅವ್ರು ಎಂತ ಹೇಳಿದ್ರು, ನಾವು ಒಂದು ಮಾತು ಹೇಳ ನಿಮಗೆ ಅಂದ್ರೆ ಅವರು ಅಲ್ಲಂತಾರೆ ಪುರಂದಾಸರ, ಹೆಂಡತಿ ಪ್ರಾಣ ಹೆಂಡುತಿ ಅಂತಾರ. ನೀವೆಲ್ಲ ಅಲ್ಲಿ ಮತ್ತ ಅಂತ ತಿಳ್ಕೊಂಡು ಹಂಗೇನಿಲ್ಲ. ಹೌದಿಲ್ಲ? ನೀವು ಪಾಪ ನೀವು ಹೆಂಗೆ ಕೇಳ್ತೀರಿ, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂದ್ಕೊಂಡು ಒಂದೇ ಸಮಯ ಕೇಳ್ತಿರ್ತಾರೆ. ಹೌದಾ? ಪುರಂದಾಸರ ಅಂತಾರೆ ಮಾತನ್ನು, ಹೆಂಡತಿ ಪ್ರಾಣ ಹೆಂಡುತಿ ಅಂತ ತಿಳ್ಕೊಂಡು. ಸರಸ್ವತಿ ಬಾರಿ ಹೇಳಿದ್ರು, ಪ್ರಾರ್ಥನೆ ಮಾಡ್ಕೊತಾರೆ, ಒಂದು ಮಾತು ಹೇಳ ನಿಮಗೆ ಅಂದ್ರೆ ಅವ್ರು ಹೇಳು ಅಂದರು. ಪಾಪ ರಾಯರಿಗಿಂತ ಅವ್ರು ಪ್ರಾಕ್ಟಿಕಲ್ ಗೊತ್ತಿಲ್ಲ ಅವ್ರಿಗೆ. ನೋಡ್ರಿ, ನಾಳೆ ಮುಂಜಾನೆ ಹೇಳೋಣ, ಈ ಊರು ಬಿಡೋಣ ಅಂತ ನಾವು, ಸುಸೀಂದ್ರ ಮಠಕ್ಕೆ ಹೋಗೋಣ ಅಂತ ನಾವು. ನಿಮಗೆ ಪಾಠ ಪ್ರವಚನ ವಿದ್ಯಾಭ್ಯಾಸ ಅಲ್ಲಿ ನಿಮಗೆ ಆಗ್ತದೆ. ಹೌದಾ? ನಿಮಗೆ ವೀಣಾವಾದಕ್ಕೆ ಬೆಲೆ ಬರ್ತದೆ. ನನಗೆ ಮುತ್ತೈದಿಂತೆಲ್ಲ ಕುಂಕುಮ ಹಚ್ಚಿ ದಾನ ಗೀನ ಕೊಡ್ತಾರೆ, ರಂಕ ನಂದು ಹೋಗುತ್ತೆ. ನಮ್ಮ ಹುಡುಗ ಹಾಲು ಸಿಕ್ತು ಕುಡ್ಲಿಕ್ಕೆ, ನಮ್ಮ ಹುಡುಗ ಹೊಡ್ತಾ ಊಟ ಮಾಡ್ತದೆ. ರಾಯರ ವೆಂಕಟೇಶ್ವರ ಇಂಥ ಶಾಣಿಕಿದ್ದೀನಿ ಅಂದ್ರೆ ಅವ್ರು ನನ್ನ ತಲೆಗೆ ಬರಲೇ ಇದು ಅಂದ್ರೆ ಅವರು ಹೆಣ್ತಿದ್ರೆ ಹಿಂಗಿರ್ಬೇಕು ಅಂತ ಹೇಳ್ತಾರೆ ಮಹಾನುಭಾವರು. ಗಂಡಗೆ ಅನುಕೂಲಾಗಿ ಆಹಾರ ಮಾಡ್ತಕ್ಕಂಥದ್ದು. ಆ ಪ್ಲ್ಯಾನ್ ಮಾಡಿದ್ರು, ಸಿಕ್ಕರು ಹೋಗೋದು ಹಂಗಂತ ಪ್ಲ್ಯಾನ್ ಮಾಡಿದ್ರು. ವೆಂಕಟನಾಥಾಚಾರ್ಯ ಮನೆ ಬಿಟ್ಟು ಹೋಗೋದು ಪ್ಲ್ಯಾನ್ ಮಾಡಿದ್ರು. ಮಲ್ಕೊಂಡಾರ ರಾತ್ರಿ. ಬೆಳಗಾದ್ರು ಅವ್ರ ಮನೆಗೆ ಕಳ್ತನ ಆಗಿತ್ತಂತ. ಮನೆಗೇನು ಇಲ್ಲೇ ಇಲ್ಲ. ಆ ಒಡದ ಗಡಿಕಿ ಮಡಗಿಲ್ಲ, ಆ ಕಾಲ ಅವ್ನು ತೊಗೊಂಡು ಹೋಗಿದ್ರಂತ ಅವ್ರು. ಮನೆ ಬಾಗಲ ಇದ್ದಿದ್ದಿಲ್ಲ ಬಿಡಿ, ಅಂಥ ಮನೆ ಇತ್ತು ಅವ್ರ ಮನೆ ವರ್ಣ ಮಾಡೋನು ಹೇಳಿ ಕೊಯ್ಲಿ ಮುಂದೆ. ಮನೆ ಮುಂದೆ
ತುಳಸಿ ಕಟ್ಟಿ ಒಣಗಿತ್ತಂತೆ. ಆ ಮನೆ ಬಾಗಲ ಕಿಟಕಿ ಇದ್ದಿದೆಯಲ್ಲಂತ ಆ ಮನೆಗೆ. ಇವತ್ತು ರಾಯರ ಬಿಲ್ಡಿಂಗ್ ನೋಡ್ರಿ ಹಂಗವ, ಏನು ಮಾಠ, ಏನು ಬಿಲ್ಡಿಂಗು, ಎಷ್ಟು ಲೈಟಿಂಗು, ಏನು ತಾನೆ, ಎಷ್ಟು ವ್ಯವಸ್ಥೆ, ಎಷ್ಟು ಅನುಗ್ರಹ ಮಾಡ ಭಗವಂತವ್ರಿಗೆ. ಉದಾಹರಣೆ ಹೇಳ್ತಾರ, ಬಾಲ್ಯಕ ರಾಜರ ಅವತಾರ ಅವರೇ, ಪ್ರಹ್ಲಾದರೇ ಬಾಲ್ಯಕ ರಾಜ ಆಯ್ತು. ಯಾಕೆ ಹಿಂಗ ಇಷ್ಟು ವೈಭವ ರಾಯರದು? ಬಾಲ್ಯಕ ರಾಜರು, ಇದು ನಾ ಹೇಳೋದು ದ್ವಾಪರ ಯುಗದ ಕಥಾ. ಇದು ಪ್ರಹ್ಲಾದ ರಾಜರಾಗಿದ್ರೆ ಬಾಲ್ಯಕರಾದ್ರೆ ಪ್ರಹ್ಲಾದ ರಾಜರು ಬಾಲ್ಯಕರಾಗ್ತಾರೆ. ಮುಂದಿತ್ಲ ಬರ್ತಾರೆ, ಮುಂದೆ ಈ ವ್ಯಾಸರಾಯರಾಗ್ತಾರೆ, ರಾಯರಾಗ್ತಾರೆ. ಬಾಲ್ಯಕರಾದಾಗ ಅವರು ಕೌರವನ ಪಾಠ ಎಂದುಕೊಂಡು ಯುದ್ಧ ಮಾಡಿರ ಪಾಂಡವರು ವಿರುದ್ಧ ಮತ್ತವ್ರು. ಆ ಸ್ಥಿತಿ ಬಂತು ಅವ್ರಿಗೆ. ಯಾಕೆ ಹಿಂಗಾತು ಅಂತ ಕೇಳಿದ್ರೆ, ಆ ಬಾಲ್ಯಕ ರಾಜ ತನ್ನ ಸೈನ್ಯಗಳನ್ನ ಗುರಿ ಹೊತ್ತಾಗ ಅಡ್ಗಟ್ಬಿಟ್ಟಿವ ಕೌರವ. ಅವ್ನು ಏನು ಮಾಡ್ತಾ ಉಡ್ಸ್ಕೊಂಡು ಹೋಗ್ಬಿಟ್ಟು ಅವ್ರನ್ನ. ಅದು ಕರ್ಮ, ಅದಕ್ಕೆ ಮಾಡಕ್ಕೆ ಸಾಧ್ಯ. ಅವ್ರು ಯುವತಾಗ ಅಲ್ಲಿ ಹೋಗ್ಬೇಕು ಯುದ್ಧ ಮಾಡಿದ್ರು. ಭೀಮಸೇನ್ ದೇವರ ಗದಾದಿಂದ ನನ್ನ ಪ್ರಾಣ ಹೋಗ್ಯದ ಅವ್ರದ್ದು. ಯಾರ್ದು? ಬಾಲ್ಯಕ ರಾಜರದು. ಅದಕ್ಕೂ ಮೊದಲ ಮುಂದೆ ಅಶ್ವಮೇಧ ಯಾಗ ಆಗ್ತದೆ. ದೊಡ್ಡ ಯಾಗ ಮಾಡ್ತಾನೆ ಧರ್ಮರಾಜ. ಧರ್ಮರಾಜ ಯಾಗ ಮಾಡಿದಾಗ ಎಲ್ಲ ರಾಜರು ಕಾಣಿಕೆ ತಂದು ಕೊಡ್ತಾರೆ. ಧರ್ಮರಾಜಿಗೆ, ಭೀಮಸೇಂದ್ರಿಗೆ ಕಾಣಿಕೆ ಕೊಡ್ಬೇಕಲ್ಲ, ಮತ್ತೆ ಗಿಫ್ಟ್ ಕೊಡ್ಬೇಕಲ್ಲ, ಅಲ್ಲ ಎಲ್ಲ ಕರೀತಾರೆ. ಬಾಲ್ಯಕ ರಾಜ ತಾನು ಭೀಮಸೇನ್ ದೇವರಿಗೆ ಚಿನ್ನದ ರಥ ತಂದು ಕೊಟ್ಟನಂತ, ದಾನ ಕಾಣಿಕೆ ಕೊಟ್ಟನಂತ. ಯಾರಿಗೆ? ಭೀಮಸೇನ್ ದೇವರಿಗೆ. ಆಚಾರ ಮುಂದೆ ಅವರು ಆಚಾರ ಆಗ್ತಾರೆ, ಮತ್ತು ಆಚಾರ ಆಗ್ತಾರೆ. ಸಾಕ್ಷಾತ್ ವಾಯುದೇವ ಅವತಾರ. ಅವ್ರಿಗೆ ಚಿನ್ನದ ರಥ ಕೊಟ್ಟದ್ದಕ್ಕೆ ಇವತ್ತು ರಾಯರು ಎಲ್ಲ ಕಡೆ ಚಿನ್ನದ ರಥ ಇವತ್ತು. ಅಲ್ಲಂತ ಮಹತ್ವ, ಅಂತ ದಾನ ಹೆಂಗ್ರಿ ವಿಚಾರ ಮಾಡಿದ್ರೆ ಇವಾಗ. ಸಪಾತ್ರ ದಾನ ಮಾಡಿದ್ದಲ್ಲ ಅವರು. ದಾನಂ ಧ್ರುವಂ ಭೌತಿ ಪಾತ್ರ ಗುಣಾನುಕೂಲ್ಯ, ಮಧ್ವಿಷಯ. ದಾನಂ ಧ್ರುವಂ ಭೌತಿ ಪಾತ್ರ ಗುಣಾನುಕೂಲ್ಯ ಅಂತ ಹೇಳ್ದಂಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವ. ಕುತ್ಕೊಂಡಾರ, ಕಳ್ಳರಷ್ಟು ತೊಗೊಂಡು ಹೋಗ್ಬಿಟ್ರು. ಮನ್ಯಾಗ 2 ಬಿಟ್ಟು ಹೋಗ್ಯಾರ ಅವ್ರು. 2 ಸಾಮಾನು ಬಿಟ್ಟು ಹೋಗ್ಯಾರ ಕಳ್ಳರು. ಅವ್ನು ಒಯ್ಬೇಕಾಯ್ತು, ಒಯ್ದಿಲ್ಲ ಅವರು. ಅವನ ಇಚ್ಛಾ, ಒಂದು ದೇವ್ರ ಪಿಟ್ಟಿಗೆ, ಒಂದು ವೀಣ. ನಸಿಕ್ರೆದ್ದು ಗಂಡ ಹೆಂಡತಿ ಹೊಟ್ಟೆ ತುಂಬ ನಕ್ರವ್ರು. ಇಂಥ ಉಪಕಾರ ಮಾಡಿದ ದೇವ್ರು ನಮಗಂತವ್ರು. ಯಾಕಂದ್ರೆ ಅಕಸ್ಮಾತ್ ತೊಗೊಂಡು ಹೋಗಿದ್ದಿಲ್ಲ ಅಂದ್ರೆ ನಸೀದ ಜಿಜ್ಞಾಸರು ಆಗ್ತಿತ್ತು ನನಗೆ. ಆ ಮಡಿಕೆ ಗಿಡಿಗೆ ತೊಗೊಂಡು ಹೋಗ್ಬೇಕು, ಬಿಟ್ಟು ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ ಮನೆ ಬದಲು ಮಾಡಿದಾಗ ಮಂಡ ಕಸರು ಹೆಚ್ಚು ಬಿಡೋದಿಲ್ಲ, ಸುಣ್ಣ ಹಚ್ಚಿ ಬಿಡೋದು. ತೊಗೊಂಡು ನಡ್ರಿ ಅಂತಿರ್ತಾಳೆ, ಹೌದಿಲ್ಲ? ಮತ್ತೆ ಅದೇನು ಬಿಟ್ಟು ಹೋದಲ್ಲ, ಒಂದು ಪೇಪರ್ ಹಚ್ಚಿ ಬಿಟ್ಟು ಹೋದಲ್ಲ ಅಷ್ಟು ಇರ್ತದೆ. ಹಾಗೆ ಹೋಗೋದಾಗ ಇವ್ ಮೈ ಉಗ್ಕೊಬಿಡೋಕು ಚಿಂತೆ ಆಗ್ಬೋದು. ಮಡಿಕೆ ಒಣ್ಣ ಚಿಂತಿನಲ್ಲಿ ಅವೆರಡು ರಾಯರು ವೀಣಾ ಹೊತ್ಕೊಂಡ್ರು, ತಲೆ ಮೇಲೆ ಪಿಟ್ಟಿಗೆ ಇಟ್ಕೊಂಡ್ರು, ವೀಣಾ ಹಿಡ್ಕೊಂಡ್ರೆ ಕೈಯಾಗ. ಅವ್ರಿನ ಹೆಂಡತಿ ಮಗ ಯಾತ್ರಾಕ್ಕೆ ಹೋಗ್ಬಿಟ್ರು. ಮಹಾತ್ಮ ಸುಧೀಂದ್ರ ಮಠಕ್ಕೆ ಹೋಗ್ತಕ್ಕಂಥ ಯಾತ್ರಾ. ರಾಯರ ಅವತ್ತು ಹಂಗೆ ಹೋಗದೆ ಇದ್ರೆ ವೆಂಕಟನಾಥ ನಮ್ಮ ರಾಯರ ಶಕ್ತಿ ಇತ್ತಿಲ್ಲ ತಿಳ್ಕೊಟ್ರೆ ಅಂತ ಮಹಾನುಭಾವ ಮಂತ್ರಾಲಯ ಪ್ರಭುಗಳು ಹೋಗ್ತಾ ಇರ್ತಾರೆ, ಹೇಳ್ತಾರ. ಹಂಗಾಗಿ ಈ ಅರ್ಥ ಮಾಡಿಕೊಡ್ರಿ ಮಾತನ್ನ, ಸ್ವಲ್ಪ ಡಿಫಿಕಲ್ಟ್ ಅದು. ರಾಯರು ವೆಂಕಟನಾಥ ಅವ್ರ ತಂದೆ ಕೃಷ್ಣ ಭಟ್ರು ಹೇಳಿ ನಿಮ್ಮ ನಿನ್ನೆ ವಿದ್ಯಾ ಕಲಿಸ್ಯಾರ, ವೀಣಾ ವಿದ್ಯಾ ಅಂತ. ಅವರ ಕನಕಾಚಲ ಭಟ್ರು, ತಿಮ್ಮಣ್ಣ ಭಟ್ರು ಎಲ್ಲ ವೀಣಾ ಪಂಡಿತ ಅಂತ ನಾನು ತಲೆತಲಾಂತರದಿಂದ ನಾನು ಆ ವಿದ್ಯಾ ರಾಯರಿಗೂ ಬಂದಿತ್ತು. ವೀಣೆಯ ಬಾರಿಸುವಂತ ಹಾಡಿರ್ತಾರ. ರಾಯರು ವೀಣೆಯನ್ನ ಬಾರಿಸಿ ರಾಜರ ಮನಸ್ಸು ಗೆದ್ದಿದ್ದು ದೊಡ್ಡ ಮಾತಲ್ಲ ಅಂತ ಅರ್ಥ ಮಾಡಿಕೊಡ್ರಿ. ನಾ ಹೇಳೋ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ರಾಯರು ವೀಣೆಯನ್ನ ಬಾರಿಸಿ, ವೆಂಕಟನಾಥರೇ ರಾಯರಾಗಲಿ, ವೀಣೆಯನ್ನ ಬಾರಿಸಿ ಜನ ಮನಸ್ಸು ಗೆದ್ದಿದ್ದು ದೊಡ್ಡ ಮಾತಲ್ಲ. ತಮ್ಮ ದೇಹವನ್ನೇ ವೀಣೆಯನ್ನಾಗಿ ಮಾಡಿ ತನ್ನ ಮೂಲಕ ವಿಷ್ಣು ಸರ್ವೋತ್ತಮ ಗಾನ ಹಾಡಿದಂಥವ್ರೇನೋ ಮಹಾನುಭಾವ. ಅರ್ಥ ಆಗ್ತದೆ ನಿಮಗೆ? ತಮ್ಮ ದೇಹವನ್ನೇ ವೀಣೆಯನ್ನಾಗಿ ಮಾಡಿ ಅದ್ರ ಮೂಲಕ ಏನು ಹಾಡಿದಂತೆ ವಿಷ್ಣು ಸರ್ವೋತ್ತಮ ಗಾನ, ಹರಿ ಸರ್ವೋತ್ತಮ ಗಾನ ಹಾಡಿರ್ತಕ್ಕಂಥ ಮಹಾನುಭಾವ ಮಂತ್ರಾಲಯ. ಹೆಂಗದ ವಾಕ್ಯ ತಿಳ್ಕೊಡ್ರಿ, ಹೇಳ್ತಾ ಇದ್ದಾರೆ. ಅಂತ ಮಹಾನುಭಾವರು ಹೋಗ್ತಾ ಇದ್ದಾರೆ, ಹೋದ್ರು. ಆ ಹುಡುಗ ಇಂಥ ವಯಸ್ಸು ಬರ್ತಕ್ಕಂಥ ಮಹಾನುಭಾವರು ವೆಂಕಟನಾಥ ಬಡತನ ಮಾತು ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡ್ರಿ. ವಿಷ್ಣೋರೇಕೋ ವಾಸರೋ ವರ್ಧಮಾನೆ ಲೋಕೆ ಕ್ಲುಪ್ತ ಪಂಚಶಾಸ್ತ್ರಸ್ಯ ಗೇಹೆ ಇಷ್ಟೌ ಪಂಚೇ ಊದಿತಾಸ್ತೆ ಪ್ರಯಾಜ ಚಾತುರ್ಮ ಶ್ರೇಷ್ಠೆ ಅಧಮಾನ ನಮಾಸಾನ್. ಎಲ್ಲಿ ಕೆಲವು ಜನ ಕರೀತಾ ಇದ್ದಾರೆ ವಿಷ್ಣೋರೇಕೋ ವಾಸ ವರ್ಧಮಾನೆ ಅಲ್ಲಿ ಹೇಳ್ತಾರೆ. ನಿಮ್ಮ ಪಂಚಾಂಗದಾಗ ಒಂದು ಪಕ್ಷಕ್ಕೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಏಕಾದಶಿ ಎಷ್ಟು ಬರ್ತಾವ ನಮಗೆ? 1 2 ಯಾವಾಗಾರ ಬರ್ತಾವ. 2 ಮಾಡೋಕೆ ನೇಮರ ಎಲ್ಲಿದೆ ಅದನ್ನ ಹೇಳ್ತಿಲ್ಲ, ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ದೇಹ ಇರೋದಿಲ್ಲ, ಹೆಸರು ಕಟ್ಟೋದಿಲ್ಲ. 1 ಬರ್ತದೆ, 1 ಮಾಡೋದಾಗ ಕಟ್ಟಿರ್ತದೆ. ರಾಯರ ಪಂಚಾಂಗದಾಗ ವೆಂಕಟನಾಚಾರ್ಯದಾಗ ಅವ್ರ ಪಂಚಾಂಗದಾಗ ವಾರಕ್ಕೆ ಒಂದು ಪಕ್ಷಕ್ಕೆ ಕೃಷ್ಣ ಪಕ್ಷಕ್ಕೆ 8 ಏಕಾದಶಿ ಬರ್ಬೇಕಂತ ಅವ್ರಿಗೇನು ಅರ್ಥ ಏನೋ ಏನೋ ಊಟಿಲ್ಲ ಅಂತ ಅರ್ಥ. ಇಷ್ಟಿದ್ರೂ ಕೂಡ ಹೇಳ್ತಾ ಇದ್ದಾರೆ. ಪಶ್ಚಾಲಬ್ಧ ಯಾದ ಸ್ತ್ರೀ ಸ್ಥಿತದೇಹಿ ತಸ್ಯ ಸಾಮ್ಯಂ ಲಭ್ಯತೆ ಚ ಕಾಯಾಚೆ. ಹಿಂದಿರತಕ್ಕಂಥ ಹೋಲಿಸಿದ್ರೆ ಬಡತನನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಇಂಥ ಮಹಾನುಭಾವರು ಒಳಗೆ ವಿದ್ಯುಷಕಾರರು ಸುಂದರ ವರ್ಣ ಮಾಡ್ತಾ ಇದ್ದಾರೆ. ಇಷ್ಟು ವೈರಾಗ್ಯ ಸಂಪನ್ನಿರತಕ್ಕಂಥ ಮಹಾನುಭಾವರು. ಹೆಂಗಿತ್ತು ಇಷ್ಟಿದ್ರು ಕೂಡ ನಾನು ಊಟ ಚಿಹ್ನೆಗಳು, ಭೋಜನ ಚಿಹ್ನೆಗಳು ಅಂದ್ರೆ ಯಾವುವು? ಅಕ್ಷಂತಿ, ಅಂಗಾರ, ಗಂಧ, ಅಕ್ಷಂತಿ, ಹಂಗ ಭೋಜನ ಚಿಹ್ನೆ ಅಂತ ಹೇಳಿದ್ರೆ ಅವಕ್ಕೆ ಮನೆಯಾಗಿ ಊಟಿಲಿದ್ರು ಕೂಡ ಪಾಠ ಪ್ರವಚನ ಮಾಡಿದರೆ ಹಣಿ ತುಂಬ ಅಕ್ಷಂತಿ ಹೆಚ್ಚು ನೋಡಕ್ಕಂಥವ್ರು ಊಟಿಲಿಕ್ಕಿಲ್ಲ. ಯಾರ ಕೇಳಿ ಮತ್ತು ಅಕ್ಷಂತೆಲ್ಲ ಊಟ ಅಂತ ಕೇಳೋಪ್ಪ ಹಿಂದಿಗೆ ಇತ್ತು, ಈಗಿನ ಬಿಟ್ಟರೆ ಪ್ರಶ್ನೆ ಇಲ್ಲ. ಇಲ್ಲಿಗೆ ಇರ್ತಾವು ಇರೋ ಹಣಿ ಮೇಲೆ ಒಂದು ಸಲಕ್ಕೆ ಹಂಗೆ ಇರ್ತಾರ ಕೇಳ್ಬೇಕಂತ. ಅದಕ್ಕೆ ಯಾರು ಕೇಳಬಲ್ಲ, ಊಟ ಆಗಿದ್ದು ಕೇಳಬಾರ್ದಲ್ಲ, ಊಟ ಹಚ್ಚು ಅಕ್ಷಂತೆ ಸೇರಿ ಕೂತ್ಕೊಂಡ್ಬಿಡೋದು ಅದಕ್ಕೆ ಮೊದಲು. ಅದಕ್ಕೆ ನಾ ಕೆಲಸ ಅಂದಿರ್ತೀನಿ ನಾನು. ಸ್ಟೈಲ್ ಬೇರೆ ಬೇರೆ ಅವ. ರಾಯರ ಮಠದಾಗ ಹೆಂಗೆ ಜೋತಾರ, ಮೊದ್ಲು ಅಕ್ಷಂತಿ ಆಮೇಲೆ ಅಂಗಾರ. ಇದು ಮಠ ಬೇರೆ, ಮೊದ್ಲು ಅಂಗಾರ ಆಮೇಲೆ ಅಕ್ಷಂತಿ, ಹಿಂಗೂ ಇರುತ್ತೆ ಕ್ರಮ. ಯಾವ್ದು ಹೆಂಗೆ ಹಚ್ಚೋಬೇಕು ಪ್ರಶ್ನೆ ಇದೆ. ಹೆಂಗಾರ ಹೆಚ್ಚೋಳೆ ಒಟ್ಟು ಹಚ್ಚೋತಾರಲ್ಲ ಸಾಕತ್ತಾಗಡಿ ಹಂಗ್ಯಾಕೆ ಮಾಡಿದ್ರೆ ಗೊತ್ತಾ ಕ್ರಮ? ರಾಯರಿ ಮಾಡ್ರೆ ಗೊತ್ತು ಪಿಂಡಾಚದಾಗ ಮೊದ್ಲು ಊಟ ಮೊದಲೇ ಲಕ್ಷಣ ಅಂಗಾರ ಇದ್ರೆ ಏಕಾಶಿ ಲಕ್ಷಣ, ಬರೀ ಅಂಗಾರ ಇದ್ರೆ. ಅಕ್ಷಂತಿ ಇದ್ರೆ ಅಂಗಾರ ಇರೋದು ಬೇಡ ಬೇಕಾರೆ, ಅಕ್ಷಂತಿ ಊಟ ಅಂತ ಅರ್ಥ. ಮೊದ್ಲು ಅಕ್ಷಂತಿ ಸಿಗ್ಬಿಡುದು ಮುಂದೆ ಕೇಳಿ ಅಂತ ಊಟ ಅಂತ ತಿಳ್ಕೊಂಡು ಅದಕ್ಕೆ ಆ ಪ್ರಸಂಗ ನಾ ಜಾಟಿ ಮುಂದೆ ಹಂಗಾರ ಮುಂದೆ ಆ ಹೇಳ್ತಕ್ಕಂಥ ಮಹಾನುಭಾವರು ಆ ರೀತಿ ಹೇಳ್ತಾ ಇದ್ದಾರೆ. ಸುಜಯ ತೀರ್ಥರು ನೋಡಿದರೆ ಅಭ್ಯಾಸ ಮಾಡ್ಕೊಂಡು ಪ್ರಸಂಗ ಹೇಳ್ತಾ ಇದ್ದಾರೆ. ಅಂತೂ ಸುಧೀಂದರಿಗೆ ಗೊತ್ತಾಯ್ತು ನಾವಿನ್ನೆ ಈ ಆಶ್ರಮ ಬಿಡಬೇಕು, ಸನ್ಯಾಸಾಶ್ರಮ ಕೊಡಬೇಕು ಅಂತ ತಿಳ್ಕೊಂಡು. ದೃಷ್ಟ ಸ್ವಪ್ನ ಶ್ರೀ ಸುಧೀಂದ್ರೋತ ವಿದ್ಯಾ ಸಾಮ್ರಾಜ್ಯಾರ್ಹಂ ತಂ ಪಯೋಧಿಂ ಗುಣೌಘೈ ಜ್ಞಾತ್ವಾ ವಿದ್ಯಾ ಸಂಪ್ರದಾಯಂ ಸ ಗೋಪ್ತುಂ ಪಾರಿವು ರಾಜ್ಯಂ ಪ್ರಾರ್ಥಯಾಮಾಸ ಧೀರಂ. ಧೀರಂ ಅಂದ್ರೆ ಧೀರಂ ಏನು ಮಾಡೋದು, ಪ್ರಾರ್ಥಯಾಮಾಸ, ಅವ್ರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ಅವ್ರಿಗೆ ಉಪದೇಶ ಮಾಡಿದರು. ಏನಂತ ತಿಳ್ಕೊಂಡು ದೃಷ್ಟ ಸ್ವಪ್ನ, ಭಾಳ ಚಂದನ ಮಾತು. ಸುಧೀಂದ್ರಿ ಸ್ವಪ್ನ ಆತಂತ, ನೀ ಇಂಥವ್ರಿಗೆ ಕಾಯಿ ಕೊಡ್ಬೇಕು ಅಂತ. ಯಾರನ್ನು ತೋರಿಸಿದ್ರು ಕಾಣಿಸ್ತಾ ರಾಮದೇವರವರಿಗೆ, ವೆಂಕಟನಾಥ ತೋರಿಸಿರೋರಿಗೆ ಅಷ್ಟ. ವಿದ್ಯಾ ಸಾಮ್ರಾಜ್ಯ ಅರ್ಹಂ, ಈ ಸಾಮ್ರಾಜ್ಯದೊಳಗೆ ಯಾರಿಗೆ ಅಧಿಕಾರ? ಇವರೇ ಅರ್ಹಾಗಿರ್ತಕ್ಕಂಥ, ಎಷ್ಟು ಬೇಕಾರು ಪಂಡಿತರಾಗಿನ ಕಾಲಕ್ಕೆ ಅರ್ಹಾಗಿರ್ತಕ್ಕಂಥವ್ರು. ಪಯೋಧಿಂ ಗುಣೌಘೈಹಿ, ಗುಣಗಳ ಸಮುದ್ರ ಇವರು. ಯಾರು? ಮಂತ್ರಾಲಯ ಪ್ರಭುಗಳು. ಇನ್ನೇನು ಗುಣಗಳು ಹಿಂದೆ ಅಲ್ಲೇ ಸಪ್ತ ಭಾಗವತ ಬರ್ತದೆ, ಪ್ರಹ್ಲಾದ ಹೆಂಗಿದ್ದು ಅಂತ ತಿಳ್ಕೊಂಡು ಹೇಳಿ ಅವೆಲ್ಲ ಗುಣಗಳು, ತಪಸ್ಸು ಸ್ವಾಧ್ಯಾಯ ಮೊದಲಿರ್ತಕ್ಕಂಥ ಗುಣಗಳು. ಜ್ಞಾತ್ವಾ ತಿಳ್ಕೊಂಡ್ರವರು. ಪಾರಿವು ರಾಜ್ಯಂ ಪ್ರಾರ್ಥಯಾಮಾಸ ಧೀರಂ, ಪ್ರಾರ್ಥ ವೆಂಕಟನಾಥನ ಕರೆಸ್ತಾರ, ಹೇಳ್ತಾರೆ ಅವ್ರಿಗೆ, ಆತ ವೆಂಕಟನಾಥಾಚಾರ್ಯರೇ ಈ ಯೋಗ್ಯ ಪದವಿ ನೀವೇ ಬರಬೇಕು, ನೀವೇ ಯೋಗ್ಯದ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅವ್ರಿಗೆ ಅಂತಾರೆ. ಅದು ಕೇಳಿದರು, ಆತ್ಬಿಡಿ ನಾಳೆ ಕೊಟ್ಬಿಡ್ರಿ ಅಂತಾರು. ಸ್ವಾಮಿಗಳ ಕಷ್ಟ ನೋಡ್ಲಿಕ್ಕೆ ಕಷ್ಟ ಚಂದ ಇರ್ತದೆ. ಪಾದ ಪೂಜೆ ಮಾಡೋದು, ವೈಭವ, ಮೆರವಣಿಗೆ ಇರ್ತದೆ, ಅನುಭವದ ಭಾಳ ಕಷ್ಟ ಅದ. 3 ಗೋಳವ ಗೊತ್ತನೇ ನಿಮಗೆ. ಒಂದೇದು ಸ್ವಾಮಿ ಗೋಳು, ಭಾಳ ಗೋಳು ಜೀವನ ಅವ್ರದ್ದು. ನೀರು ಮುಟ್ಟಂಗಿಲ್ಲ ಒಂದು ಹೊತ್ತು ಊಟ ಮಾಡ್ಬೇಕು, ಆ ಶಿಷ್ಯನ್ ಹೆಂಗೆ ಹತ್ರ ಹಂಗೆ ಕೇಳ್ಬೇಕು, ಅವ್ರು ಕಡಾಗಿ ಬಿಟ್ಟರೆ ಹಾಕೋಬೇಕು, ಇಲ್ಲಾಂದಿರಲಿ ಇಲ್ಲ ಹಾಸಿಕೊಟ್ರೆ ಮಲ್ಕೋಬೇಕು. ಎಷ್ಟು ಕಷ್ಟ ಅದ ನೋಡ್ರಿ. ಅದು ನೋಡಿ ಪಾದ ಪೂಜೆ ನೋಡ್ಲಿಕ್ಕೆ ಚಂದ ಇರ್ತದೆ. ಅದು ಭಾಳ ಕಷ್ಟ ಅದ, ಕಠಿಣ ಸನ್ಯಾಸ ಅದ. ಒಂದೇ ಸ್ವಾಮಿ ಗೋಳು. ಎರಡನೇದು ಆಚಾರಗಳು, ಎಲ್ಲಿ ತಿನ್ನಂಗಿಲ್ಲ ಉಣ್ಣಂಗಿಲ್ಲ. ಹೌದಾ? ಅಕ್ಷತಾಗಿ ಹಂಗೆ ಒಟ್ಟು ಎಲ್ಲರೂ ಮಟ್ಟಕ್ಕೆಲ್ಲ ನಂಗೆ ಮನೆಗೆ ಬಂದು ಊಟ ಮಾಡ್ಬೇಕು, ಮತ್ತು ಚಂಟಿಕೆ ಬಿಟ್ಕೋಬೇಕು, ಮಂದಿಗಳು ಅಸಹ್ಯ ಆಗ್ತದೆ. ಈ ಆಚಾರಗಳು ಇವೆಲ್ಲ. 3ನೇದು ಅಮ್ಮಗಳು, ಪಾಪ ಕಷ್ಟದ ನೋಡಿ ಜೀವನ 3 ಗೋಳು ಅಂತ ಅರ್ಥ. ಹಂಗೆ ಹೇಳ್ತಾ ಇದ್ದಾರೆ ವೆಂಕಟನಾಥಾಚಾರ್ಯರಿಗೆ. ಸುಧೀಂದ್ರ ಸ್ವಾಮಿಗಳು ನಿಮ್ಗೆ ಸನ್ಯಾಸ ಕೊಡ್ತೇನೆ ಬಾಬಾ ಅಂತ ಕರೆದ್ರೆ ಮತ್ತೆ ಯಾರು ಓಡಿ ಹೋಗ್ಬಿಟ್ಟಿದ್ದಾರೆ ತಡ ಮಾಡ. ಈ ಹಂಗೆ ಅಂತಾರೆ ಸ್ವಾಮೀಂದರು ಮಾತಾಡ್ತಾರೆ. ಇದು ವೆಂಕಟನಾಚಾರ್ಯ ಮತ್ತು ಕ್ವಾಹಂ ನ್ಯಾಸ ಕುತ್ರವಾ ವೇದ ವಿದ್ಯಾ. ಸ್ವಾಮಿ ಸನ್ಯಾಸ ಎಲ್ಲೇ ನಾ ಎಲ್ಲಿ ಅಂತಾರ ಅವರು. ಮತ್ತಂದಾರ ಸಾಮ್ರಾಜ್ಯಂತೆ ಕ್ವಾಪಿ ವಿದ್ಯಾ ಅಮಾರ್ಯ, ಹೇ ಆರ್ಯರೇ, ಸುಧೀಂದ್ರ ಸ್ವಾಮಿ ಹಿರಿಯರೇ, ಅದಕ್ಕಷ್ಟು ಯೋಗ್ಯತಾವ ನಾನಲ್ಲ ಅಂತಾರೆ. ಇನ್ನು ಸನ್ಯಾಸವಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪಾರಂ ಸಿಂಧೋರ್ ಭಾರ ಮುಢ್ವಾ ವಿವೇಕಿ ಕಂತುಂ ಯತ್ನಂ ಕೋ ಜನ ಸಂತನೋತಿ. ಅಖಂಡವಾಗಿರ್ತಕ್ಕಂತಹ ಸಮುದ್ರ ದಾಟಬೇಕು, ನೀರು ದಾಟಬೇಕಾಗ್ಯದ, ಸರೋವರ ದಾಟಬೇಕಾಗ್ಯದ. ತಲೆ ಮೇಲೆ ಗಂಡು ಹೊತ್ಕೊಂಡು ಈಸ್ನು ಸಾಧ್ಯದನ್ನ ಯಾರಿಗ ಮುಳಿ ಹೋಗ್ತಾನೆ. ಹಂಗೆ ಕಷ್ಟ ಸಂಸಾರ ಮಾಡೋದು, ಸನ್ಯಾಸ ತೊಗೊಳ್ಳೋದು. ನಾ ತೊಗೊಳಿಕೊಲ್ಲೆ, ನಂಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಸುಧೀಂದ್ರ ಸ್ವಾಮಿಗಳು ಇಲ್ಲಪ್ಪ ಹಂಗಬಾರ್ದು ಹೇಳ್ತಾ ಇದ್ದಾರೆ. ನೋಡು, ಇತ್ಯುಕ್ತಸ್ತಂ ಪ್ರಾಹ ನಾಮೋ ಹಿ ಬಹುಹ ಶಾಂತಿರ್ಧಾಂತಿ ಧೀರತೋ ಉದಾರತಾಚೆ ಕೇತುಸ್ತಾಸಂ ಮತ್ಪ್ರಸಾದೋ ಗರೀಯಾನ್ ವಿದ್ಯಂತೆ ಕಿಂ ದುರ್ಘಟಂ ಸಿಂಧುಯಾನೆ. ಹುಷಾಂತ್ ಸುಧೀಂದ್ರ ಸ್ವಾಮಿಗಳು ಈ ಭಾಳ ಹಗರದ ನಿಂಗೆ ತಾಸೆ ಮಾಡಿ. ಯಾಕೆ ಗೊತ್ತಾ? ಮೊನ್ನೆದು ಶಾಂತಿ, ದಾಂತಿ, ಧೀರತ, ಉದಾರತ ಎಲ್ಲ ಗುಣ ಹತ್ರ.
ಇದಕ್ಕೆ ಹೋಗಿ ಪೀಠಕ್ಕೆ ಹೋಗಿ ನೀನೇ ಆಗಿರ್ತಕ್ಕಂಥವ. ಇಷ್ಟಾದ ಮೇಲೆ ನಮ್ಮ ಆಶೀರ್ವಾದ ನಿನ್ನ ಮೇಲೆ, ನಮ್ಮ ಗುರುಗಳ ಆಶೀರ್ವಾದ ಮೇಲೆ ಇಷ್ಟು ಗುಣ ನಿನಗೆ. ಆದ್ದರಿಂದ ಏನು ತ್ರಾಸ ನಿನಗೆ ಒಪ್ಪಿಕೊಳ್ಳಿಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಸುಧೀಂದ್ರ ಸ್ವಾಮಿಗಳು. ಯಾರಿಗೆ? ವೆಂಕಟನಾಥಾಚಾರ್ಯ ಹೇಳ್ತಾ ಇದ್ದಾರೆ. ಈ ಸನ್ಯಾಸ ತಗೊಳ್ಳಿಕೆ ಬೇಕು, ಈ ಪೀಠಕ್ಕೆ ಬರಬೇಕು, ಮುಂದೆ ಅಖಂಡರಾಮದೇವ್ರ ಪೂಜೆ ಮಾಡ್ಕೋತ ಈ ಸಿದ್ಧಾಂತ ಬೆಳೆಸ್ಕೊಂಡು ಹೇಳ್ತಾ ಇದ್ದಾರೆ ಅಂತಾರ. ರಾಯರು ಎಷ್ಟು ವೆಂಕಟನಾಥ ಎಷ್ಟು ಕಷ್ಟದ ಈ ಮಾತು ಹೇಳ್ತಾರೆ ನೋಡ್ರಿ ಸುಧೀಂದ್ರರಿಗೆ. ಏಕಾಂತೇತೆ ಬೋಧಿತ ಪ್ರತ್ಯವಾದಿ ಅಂತಾರ. ಬಾಲ ಭಾರ್ಯ ಬಾಲಕೋ ನೋಪನೀತ. ಈ ಶಬ್ದ ಕಿರಕನಾಗಿರುತ್ತೋ ಸುಧೀಂದ್ರಿಗೆ ಹೇಳಿದಂಥ ವೆಂಕಟನಾಥ ಸ್ವಾಮಿ ತಗೊಳ್ಳಿಕೊಳ್ಳೆ ನಾನು ಏನು ಸಣ್ಣಕ್ಕಿದ್ದಾಳಂದ್ರೆ ಎಷ್ಟು ಪ್ರೀತಿ ಭಾಳ ಜನ ರಾಯರಿಗೆ. ಸಂಸಾರದ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ ಭಾಳ ಅಂತಃಕರಣ ಮಹಾನುಭಾವ. ಒಂದೇ ನಮಸ್ಕಾರ ಹಾಕಿದ್ರೆ ರಾಯರು ಪ್ರೀತಿ ಆಗ್ತಾರೆ. ಯಥಾಶಕ್ತಿ ನಿರ್ವಂಚನದಿಂದ ಅವ್ರು ಸೇವೆ ಮಾಡೋಕ್ಕಷ್ಟೇ, ಅದು ಒಂದೇ ಮಹತ್ವ ಮಾತ್ರ. ಗದ್ದಾಗ ಮಾತ್ರ ನಾ ಬಂದಾಗ ಗದ್ದೆ ಹೇಳ್ತಾನೆ ನೀವು ಹೇಳೋ ಹೊತ್ನಾಗ ನಿರ್ವಂಚನದ ಅವ್ರು ಸೇವೆ ಮಾಡ್ತಕ್ಕಂಥದ್ದು. ಒಂದು ತುಪ್ಪು ದೀಪ ಹಚ್ಚಿಡ್ರಿ ಹೇಳ್ತಾ ಇದ್ದಾರೆ. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಧ್ರುವಂ ಅಂದ್ರೆ ನಿಶ್ಚಯವಾಗಿ ಅಂತ ಅರ್ಥ. ದೀಪ ಸಂಯೋಜನಾತ್ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಅಥವಾ ಗಂಡಸರಾಗಿರತಕ್ಕಂಥವ್ರು ಫೋಟೋ ಬಂದು ವೃಂದಾವನ ಒಂದು ಬೇಡ, ನೀವು ಮನೆ ಒಳಗೆ ಅವ್ರು ಸೇವಾ ಮಾಡಿ ಆಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣ ನಮಸ್ಕಾರ ಮನ್ಯಾಗ ಹಾಕಿದ್ರು ಕೂಡ ಪುತ್ರಲಾಭೋ ಭವೇ ಧ್ರುವಂ. ಏನಾಗ್ತಂದವ್ರಿಗೆ ಚಲೋ ಗಂಡಸ್ವಾಗ ಹುಡ್ತಾನಂತ ಒಂದರ್ಥ. ಇನ್ನೊಂದು ಅರ್ಥ ಬೇರೆ ಮತ್ತೆ ಅರ್ಥ ಮಾಡ್ಕೊಡಿ, ಸ್ವಲ್ಪ ಕಷ್ಟದ ಹೇಳೋದು. ಒಂದರ್ಥ ತುಪ್ಪದ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿದವರಿಗೆ ಏನು ಹುಡ್ತಾನೆ ಚಲೋ ಸಂತತಿ ಹುಡ್ತಂದು ಒಂದು ಅರ್ಥ. ಅದು ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ದೀಪದಕ್ಕೆ ಭಾವದೀಪ ಅಂತ ಅರ್ಥ. ತತ್ವಪ್ರಕಾಶಕ್ಕೆ ವ್ಯಾಖ್ಯಾನ ಅದು. ತತ್ವಪ್ರಕಾಶಕ ಯಾರ್ದು? ಟೀಕಾರ. ಯಾರ್ದ ಮೇಲೆ? ಆಚಾರ ಭಾಷ್ಯದ ಮೇಲೆ. ವೇದವ್ಯಾಸರ ಬ್ರಹ್ಮಸೂತ್ರ, ಆಚಾರ್ಯ ಭಾಷ್ಯ, ಟೀಕಾರ, ತತ್ವಪ್ರಕಾಶಕ. ಆದ್ಮೇಲೆ ರಾಯರ ಭಾವದೀಪ. ಇದಕ್ಕೆ ಮೇಲೆ ನಿಮಗೆ ಭಾವದೀಪ ಮಹತ್ವ ಎಷ್ಟು ಅದನ್ನು. ದೀಪ ಸಂಯೋಜನಾತ್ ಮೂಲ ಸೂತ್ರಗಳಿಗೆ ಭಾವದೀಪ ಪೂಜೆ ಅರ್ಥ ಮಾಡ್ಕೊಂಡು ಹೋಗ ಜ್ಞಾನ ಪುತ್ರ ಕೊಡ್ದಂತ ರಾಯರ ಅರ್ಥ ಹತ್ತಿಲ್ಲ ಹಿಂಗೆ. ರಾಯರ ಅರ್ಥಕ್ಕೆ ರಾಯರ ಸ್ತೋತ್ರ ಬಹಳ ಅರ್ಥವ. ಮತ್ತು ಅದು ಒಮ್ಮೆಗೆ ಅರ್ಥ ಆಗೋದು ಸಾದಾ ಅರ್ಥ ಹೇಳ್ಬೋದಕ್ಕೆ. ನೋಡ್ರಿ ಹೆಂಗೆ ಹರಿವಾಯುಸ್ತುತಿ ಅದ. ಒಂದು ವಿಷ್ಣುಪರ ಅರ್ಥ ಆಗ್ತದೆ, ಒಂದು ವಾಯುಪರ ಅರ್ಥ. ಹಂಗೆ ವಿಷ್ಣುಪರ, ವಾಯುಪರ, ರಾಯರ ಪರ. ಆ ಸ್ತೋತ್ರ ಅಂದ್ರೆ ವಿಷ್ಣು ಪ್ರೀತಿ ಆಗ್ತಾನ, ವಾಯುದೇವ್ರ ಪ್ರೀತಿ ಆಗ್ತಾರ, ರಾಯರಂಗೆ ಸೈ ಪ್ರಶ್ನೆ ಇಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತಾರೆ. ಬಾಲ ಭಾರ್ಯ ಕಾರಣ ಹೇಳ್ತಾರೆ ವೆಂಕಟನಾಥಾಚಾರ್ಯರು ಸುಧೀಂದ್ರ ಸ್ವಾಮಿಗಳಿಗೆ. ನಾನು ಹೆಣ್ಣು ಸಣ್ಣಕ್ಕಿದ್ದಾಳ್ರಿ, ನಾವು ಅಲ್ಲೇ ಪಾಪಕ್ಕೆ ಗತಿ ಏನು ಎಷ್ಟು ಅಂತ ನೋಡ್ರಿ. ಪಾಪರಿಗೆ ಹೋದ ಹೆಂಡತಿ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಜವಾಬ್ದಾರಿ ಹೇಳಿ ಅರ್ಥ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಬಾಲಕೋ ನೋಪನೀತ. ನನ್ನ ಮಗನ ಮುಂಜಾಗಿದ್ದೀನಿ ಕಾರಣ ಹೇಳ್ತಾನೆ ನೋಡ್ರಿ. ನನ್ನ ಮಗ ಇದ್ದರೆ ಅವ್ರಿಗೆ. ಬಾಲಶ್ಚಾಹಂ, ನಾ ಸಣ್ಣ ಹುಡುಗ. ಆಶ್ರಮೆ ವಾಂಛ ನ ಅಸ್ತಿ. ನಾವಲ್ಲೇ ಸ್ಪಷ್ಟ ಹೇಳ್ಬಿಟ್ಟು ಆಶ್ರಮ ಬೇಡ, ತುರ್ಯಾಶ್ರಮ ಬೇಡ, ಹಿಂಗೆ ಪಾಠ ಬಂದ್ಕೊಂಡು ಮಟ್ಟ ನಾವಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿರ್ಬಂಧಶ್ಚೇತ್, ಹೆದರಿಕೆ ಹಾಕ್ತಾರೆ ಸುಧೀಂದ್ರರಿಗೆ. ನೀವು ಗಟ್ಟಿಬಿಟ್ಟು ಕೂತ್ಕೊಂಡ್ರೆ ಗಮಿಷ್ಯಾಮಿ, ನಾ ಓಡಿ ಬಿಡ್ತೇನೆ ಅಂದರು ಸುಧೀಂದ್ರಿಗೆ. ಸುಧೀಂದ್ರಿಗೆ ಹೆದರಿಗೆ ಬಂತು. ಮಾರಾಯ ಈ ಪೀಠ ಯಾರಿಗೆ ಕೊಡ್ಬೇಕು ಅಂದ್ರೆ ಅವರು ಎಲ್ಲ ಸ್ವಾಮಿಗಳು ಚಿಂತಿದೆ. ಮುಂದಿನ ಯಾರಿಗೆ ಕೊಡ್ಬೇಕು ಭಾಳ ಕಷ್ಟದ ವಿಚಾರ ಮಾಡಿ ಅಂತ ಶಿಕ್ಷರು ಕೊಡ್ಲಿಕ್ಕೆ ಬರಂಗಲ್ಲ. ಅದನ್ನ ಇಷ್ಟು ಕಾಯ್ಕೊಂಡು ಹೋಗ್ಬೇಕಲ್ಲ. ಇದನ್ನ ಈ ಗ್ರಂಥ, ಈ ಶಿಷ್ಯಂದ್ರು, ಈ ಹೊಡೆದಾಟ, ಈ ಕೋರ್ಟು ಕಚೇರಿ, ಎಷ್ಟು ಉದ್ಯೋಗ, ಎಷ್ಟು ದಾನ್ಲೆ, ಎಷ್ಟು ತಾರ, ಇವೆಲ್ಲ ಇಟ್ಕೊಂಡು ಎಷ್ಟು ವೇದಾಂತ ವಿದ್ಯೆ ಅದು ಸಾಮಾನ್ಯ ಪೀಠ ಅಂತ ತಿಳ್ಕೊಟ್ಟು ಅಂತ ಅವನು ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ ವಿಧೀಂದ್ರ ತೈ ಬಿಡಿಸ್ತಾರೋ. ಶ್ರೀಯೋತೇತಿ ಕೀದೃಶೋ ಕ್ರಾನುರಾಗ ಕಾವಾ ಭಾರ್ಯ ಜಾನತೋ ನಂದನಃ ಸ್ತ್ರೀ ಸಂಪರ್ಕ ದುಃಖದಾಯೇವ ಏನೂನಂ. ಸುಧೀಂದ್ರ ಹೇಳಿದರು, ಅಲ್ಲೋ ಹಿಂದೆ ನೋಡಿ ನೀನು, ವಾಲಿ ಹೆಂಡತಿ ನಿಮ್ಗೆ ಹಾಳಾದಿಲ್ಲವ, ಧರ್ಮರಾಜ ಆ ಪಗಡಿ ಆಡಿಕೊಂಡು ಅದು ಹಾಳಾಗಿ ಹೋಗ್ತಿಲ್ಲ ಅಂತ ನೀವು ಹೆಂಡತಿ ಎಲ್ಲಿದು. ಆದ್ದರಿಂದ ಕೋವಾ ಆ ಹೆಂಡತಿ ಯಾರು? ಹೆಂಡ್ತಿದ್ರೆ ನೀವು ಒಬ್ಬ ಉದ್ಧಾರ ಆಗಬಹುದು, ಇಡೀ ಜಗತ್ತು ಉದ್ಧಾರ ಮಾಡೋಕ್ಕಾಗಿ ನೀ ಮುಂದೆ ಎಷ್ಟು ಮಂದಿಗೆ ಉಪಕಾರ ಮಾಡೋಕ್ಕಾಗಿ ನೀನು ಎಂತಾನ. ಎಷ್ಟು ಮಂದಿ ನಿನ್ನ ಹತ್ರ ಬರ್ತಾರ. ವಿಪ್ರಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ಎಲ್ಲ ಬ್ರಾಹ್ಮರು, ಇತರ ಜಾತಿಯವರು ಎಲ್ಲರ ಹತ್ರ ಸಾಷ್ಟಾಂಗ ಹಾಕ್ತಾರೆ ನಿಮ್ಮ ಸ್ವಾಮಿ ಅಂತ ಸ್ವಾಮಿ ಅವ್ರು ಕಂಡು ದೃಷ್ಟಾಂತೋಸ್ಮಿನ್ ವಾಲಿ ಧರ್ಮಾಚಾದ್ಯ, ಧರ್ಮ ಮುಂದೆ ವಾಲಿ ದೃಷ್ಟಾಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಾರ. ಮುಂದುವರೆದು ಅಕ್ಷಾಕಾಣಂ ಕರ್ಣ ಪರ್ಯಂತ ನೇತ್ರಂ ಲೋಭಾಗಾರಂ ಸಂತತವು ದಾರ್ಯಭಾಜಂ ಸಂಧ್ಯೋಪಾಸ ವರ್ಜಿತಂ ಯಾಯಜೂಕಂ ದುಷ್ಟಾಚಾರಂ ಸಾಧುಕಂ ಆರ್ಚರಂತಂ. ಏನು ಗೊತ್ತಾ ಹೇಳ್ತಾ ಇದ್ದಾರೆ ಸುಧೀಂದ್ರರು.
ಯಾರಿಗೆ ವೆಂಕಟನಾಥರಿಗೆ ನೀ ಸನ್ಯಾಸಿ ಆಗದೆ ಗೃಹಸ್ಥ ಹೇಳ್ಕೊಂಡು ಈ ಉದ್ಯೋಗ ಮಾಡೋಕ್ಕಾದ್ರು ಅಂತ್ಯಾರು. ಏನು ಒಂದೇದು ಯಾವಾಗ ಕಣ್ಣು ಸಣ್ಣ ಸಣ್ಣವ ಪ್ರಪಂಚದಾಗ ಎಲ್ಲರೂ ಹೊಗಳು ಗೊತ್ತಾಡ್ಬೇಕಾಗ್ತದೆ, ದುಡ್ಡು ಬೇಕಲ್ಲ, ಮತ್ತೆ ರೊಕ್ಕ ಗಳಿಸ್ಬೇಕಲ್ಲ, ಮತ್ತೆ ಹೆಂಗಾರ ಮಾಡಿ ರೊಕ್ಕ ದಿಗೆ ಮಾಡೋಕ್ಕೂ ಯಾವ ಕಣ್ಣ ಇಲ್ಲ ಅವಾಗ ಏನು ಚಂದ ಕಣ್ಣವ್ರಿ ಅವಾಗ ಅಂತ ಹೇಳ್ಬೇಕಾಗ್ತದೆ. ದುಡ್ಡು ಸಿಗ್ತದಂದ್ರೆ ಹೌದಿಲ್ಲ, ಆ ಕೆಲಸ ಮತ್ತೆ ನಾವು ಮಾಡೋಕ್ಕಾಗ್ತದೆ ಬರ್ತದೆ ಅಂತ ಹೇಳೋದಂತೆ. ಲೋಭಾಗಾರಂ ಯಾವ ಒಂದು ಪೈಸಾ ದಾನ ಮಾಡೋದು ಅವಾಗ ಏನಪ್ಪಾ ಉದಾರಿದೆ ಇವನ ಹತ್ರ, ಹೌದಿಲ್ಲ. ನಮ್ಮೇಲೆ ಯಾರ್ಯಾರು ಸಾಹೇಬ್ರು ಬರ್ತಿದ್ರು, ಯಾರು ಮೆಂಬರು ಬರ್ತಿದ್ರು, ಕುಡುಕರ ಅವ್ರು ಬಂದು ಕುರ್ಚಿ ಬಿಟ್ಕೊಡ್ಬೇಕು ನಾವು. ಆ ಪೋಸ್ಟ್ನಾಗ ಇರ್ತಾರೆ, ಮತ್ತವ್ರು ಬಂದು ಯಾವಾಗ 3 ವರ್ಷ ಇರುವಲ್ರಿ 2 ವರ್ಷ ಒಳ್ದಾಕ ಅವ್ರಿಗೆ ಮತ್ತೆ ಸೇರಿ ತರಿಸ್ಕೊಡೋಕೋರಿ ನಾವು. ಇನ್ನೆಲ್ಲ ಮಾಡೇವಿಲ್ಲ ನಾವು, ನೀವು ಅದನ್ನ ಹೇಳ್ತಾ ಇದ್ದಾರೆ. ಸಂಧ್ಯೋಪಾಸ ವರ್ಜಂ ಯಾವ ಸಂಧ್ಯಾ ನೋಡಲವನ ಭಾರಿ ಶಾಣೆ ಇದ್ದಾನ್ರಿವ, ಅವನು ಬಂದಿದ್ದಾನ ಸಂಧ್ಯಾ ಮಾಡೋದು ಹೊರಬೇಕಾತ. ದುಷ್ಟಾಚಾರಂ ಯಾವ ದುಷ್ಟಿರ್ತಾನ, ಸಾಧು ಮಾರ್ಗಂ ಹಿಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಸುಧೀಂದ್ರಿಗೆ ಹೇಳ್ತಾ ಇದ್ದಾರೆ. ಇಷ್ಟು ಮಾತಾಡ್ತಕ್ಕಂಥವ. ಅಥ ವಕ್ತ ಗಂಭೀರ ಭಾವ ಇಷ್ಟು ಹೇಳ್ಕೊತ ಹೋಗ್ತಾರೆ. ಆದ್ದರಿಂದ ಇಂಥ ಪ್ರಯತ್ನ ಮಾಡ್ತಕ್ಕದ್ದಲ್ಲಪ್ಪ, ಅದು ಹೆಂಗಾರು ಮಾಡಿ ನೀನೇನಾದರೂ ಮಾಡ್ಬೇಕು, ನೀನು ಸನ್ಯಾಸ ತಗೊಳಿಕಬೇಕು ಅಂತ ಹೇಳ್ತಾ ಇದ್ದಾರೆ. ಸುಧೀಂದ್ರ ತೀರ್ಥರು ಉಪದೇಶ ಮುಗಿಸ್ತಾ ಇದ್ದಾರೆ. ವೇದವ್ಯಾಖ್ಯಾ ಸಂಪದೋ ನೈಮಯುಕ್ತ ವ್ಯಾಸಂಗೇತೆ ಮಜ್ಜತೋ ಗೇಹ ಜಾತಿ ತಸ್ಮಾ ದಾಶಂ ಮುಂಚ ಅಶ ಬಿಟ್ಬಿಡೋದನ ತಸ್ಯಾಂ ತರುಣ್ಯಾಂ ಶೀಘ್ರಂ ಕಾರ್ಯ ಬಾಲಮಂಗೋಪನೀತಃ. ವೇದಾಂತ ಸಾಮ್ರಾಜ್ಯ ಹೆಚ್ಚೋ ಹೆಂಟ್ ಹೆಚ್ಚು ಹೇಳ್ಕೊತೊಂಡು ಸುಧೀಂದ್ರ. ಈ ಪೀಠ ಈ ಸಿದ್ಧಾಂತ ಇದು ಹೆಚ್ಚು, ನಿನ್ನ ಹೆಂಟ್ ಹೆಚ್ಚು. ನಿನಗೆ ಇತ್ಲಾಗ ಇಡೀ ಸಮಾಜ ನಿನ್ನ ಕರಿತದೆ, ಇತ್ಲಾಗ ಹೆಂಟ್ ಬೇಕು ನಿನ್ನ ಕರಿತಾಳೆ. ಇನ್ನು ಬಿಟ್ಟು ಅಲ್ಲಿ ಹೋಗ್ತು ಇಲ್ಲಿ ಹೋಗ್ತು, ನೀನು ಕಂಡೀಷನ್ ಹಾಕಿ ಸುಧೀಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶೀಘ್ರಂ ಕುರ್ಯಾಹ ಕಾಜಿಮಾವಡ, ನಿನ್ನ ಮಗನ ಮುಂಜಿ ನಾವು ಮಾಡ್ತೇವೆ ಅಂದ್ರೆ ಸ್ವಾಮಿಗಳು ನಮ್ಮ ಮಠದಾಗ ಕರ್ಕೊಂಡು ಭಯಂಕರ ವೈಭವದ ಮುಂಜಿ ಮಾಡೋಂಥ ಉಪದೇಶ ಮುಗಿಸು ಯಥಾಪ್ರಕಾರ ನಮಗ ಮುಂಜಿ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇವತ್ತು ಮುಗಿಸ್ತೀನಿ. ಯಥಾಪ್ರಕಾರ ನಾಳೆ ಮಗನ ಮುಂಜಿ ಅವ್ರಿಗೆ ಸನ್ಯಾಸ ದೀಕ್ಷಾ ಕೊಡ್ತಕ್ಕಂಥದ್ದು, ಅವ್ರು ಹೆಂಗೆ ರಾಯರಾದರು, ಅವ್ರಿಗೆ ಏನು ಹೆಸರಿಟ್ಟರು ಇಷ್ಟು ಹೇಳೋದು. ನಾಳಿನ ದಿವಸ ಬರೇ ಅವ್ರ ಮಹಿಮಾ ಹೇಳ್ತಕ್ಕಂಥದ್ದು. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕ